ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ ಹಾಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಭಾರತದಲ್ಲಿ 1850-60ರ ಸುಮಾರಿಗೇನೆ ಎಲ್ಲರ ಅನುಕೂಲಕ್ಕಾಗಿ, ಎಲ್ಲರ ಶಿಕ್ಷಣಕ್ಕಾಗಿ ಭಾರತದಲ್ಲಿ ಶಾಲೆಯನ್ನ ಆರಂಭ ಮಾಡಿದ, ಶಿಕ್ಷಣ ಕ್ರಾಂತಿಯನ್ನ, ಅಕ್ಷರ ಕ್ರಾಂತಿಯನ್ನ ಮಾಡಿದ ಸಾವಿತ್ರಿಬಾಯಿ ಫುಲೆ ಅವರನ್ನ ನೆನಪಿಸಿಕೊಂಡು ನಾವು ಅರಿವಿನ ನೀರಿಗೆ ಉಪನ್ಯಾಸ ಸರಣಿಯ 8ನೇ ಕಾರ್ಯಕ್ರಮಕ್ಕೆ, ಮಂಡನೆಗೆ, ಉಪನ್ಯಾಸಕ್ಕೆ ಎಲ್ಲರನ್ನು ಕೂಡ ಇತಿಹಾಸ ದರ್ಪಣ, ಬೆಂಗಳೂರು ಹಿಸ್ಟೋರಿಯನ್ ಸೊಸೈಟಿ ಹಾಗೂ ಋತುಮಾನ.com ನ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ವಿಷಯ ಮಂಡನೆ ಮಾಡ್ಲಿಕ್ಕೆ ಇರೋರು ಡಾಕ್ಟರ್ SP ವಾಗೀಶ್ವರಿ ಅವರು. ಅವರು ಬೆಂಗಳೂರಿನ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಅನೇಕ ವರ್ಷಗಳ ಕಾಲ ಚರಿತ್ರೆ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ, ಈಗ ಕ್ರೈಸ್ಟ್ ಯೂನಿವರ್ಸಿಟಿಯ ಕಳೆದ 4-6 ವರ್ಷಗಳಿಂದ ಕ್ರೈಸ್ಟ್ ಯೂನಿವರ್ಸಿಟಿಯ ಹೊಸತಾದಂತ ಇನ್ನೊಂದು ಇಂಪಾರ್ಟೆಂಟ್ ಆದ ಡಿಪಾರ್ಟ್ಮೆಂಟ್, ಅದು ಡಿಪಾರ್ಟ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಸ್ಟಡೀಸ್ ಮತ್ತು ಹಿಸ್ಟ್ರಿನಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ಮಾಸ್ಟರ್ಸ್, MA ಮತ್ತು MPhil ಡಿಗ್ರಿಗಳು ಚರಿತ್ರೆ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಅವರ PhD ಥೀಸಿಸ್ ಹೀಗಿದೆ: ದ ಆರ್ಕಿಟೆಕ್ಚರ್ ಆಫ್ ವೆಸ್ಟರ್ನ್ ಗಂಗಾಸ್ ಅನ್ನುವ ವಿಷಯದ ಕುರಿತು. ಅವರು ಕಳೆದ ಅನೇಕ ವರ್ಷಗಳಿಂದ ಅಧ್ಯಾಪನ ವೃತ್ತಿಯಲ್ಲಿದ್ದಾರೆ. ಬಹುಶಃ ಕನ್ನಡದ ಸಂದರ್ಭದಲ್ಲಿ ಒಬ್ರು ಬಹುಮುಖ್ಯರಾದಂತಹ ಒಬ್ರು ಸಂಶೋಧಕಿ ಕೂಡ. ಕಳೆದ 3 ದಶಕಗಳಿಂದ ಅನೇಕ ಅನ್ಯಾನ್ಯ ಪತ್ರಿಕೆಗಳಲ್ಲಿ, ಜರ್ನಲ್ಗಳಲ್ಲಿ ತಮ್ಮ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ತಮ್ಮ ಸ್ಪೆಷಲೈಸೇಷನ್ಗೆ ಸಂಬಂಧಪಟ್ಟ ಹಾಗೆ ಅನೇಕ ಪ್ರಬಂಧಗಳನ್ನ, ಮೊನೋಗ್ರಾಫ್ಗಳನ್ನ ಅವರು ಪ್ರಕಟಿಸಿದ್ದಾರೆ. ಅವರ ಆಸಕ್ತಿಯ ಕ್ಷೇತ್ರಗಳು ಹಿಸ್ಟ್ರಿ, ವಿಶೇಷವಾಗಿ ವಿಜುವಲ್ ಅಸ್ಥೆಟಿಕ್ಸ್ ಮತ್ತು ಹಿಸ್ಟೋರಿಯೋಗ್ರಫಿ ಅಥವಾ ಚರಿತ್ರಶಾಸ್ತ್ರ, ಜೊತೆಗೆ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಕರ್ನಾಟಕದ ಅಧ್ಯಯನ. ಈ 4-5 ವಿಶೇಷ ಕ್ಷೇತ್ರಗಳಲ್ಲಿ ಸಾಕಷ್ಟು ಕೆಲಸ ಮಾಡಿರುವ, ಸಂಶೋಧನೆ ಮಾಡಿರುವ, ಹಲವಾರು ಪ್ರಬಂಧಗಳನ್ನ ಮಂಡಿಸಿರುವ ಮತ್ತು ತನ್ಮೂಲಕ ಈ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಎಪಿಸ್ಟಮಾಲಜಿ, ಜ್ಞಾನಶಾಸ್ತ್ರ ಏನಿದೆ, ಅದಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಒಂದು ಡಿಸ್ಕರ್ಸಿವ್ ಆದ ಸ್ವರೂಪದಲ್ಲಿ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ SP ವಾಗೀಶ್ವರಿ ಮೇಡಮ್ ಅವರನ್ನ ನಾನು 3 ವೇದಿಕೆಯ ಪರವಾಗಿ ಮತ್ತು ನೆರೆದಿರ್ತಕ್ಕಂತಹ ಎಲ್ಲ ಕೇಳುಗರ ಪರವಾಗಿ ನಾನು ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ ಮೇಡಮ್. ನಮಸ್ಕಾರ. ಅವಧಿ 1 ಗಂಟೆ 10 ನಿಮಿಷ 15 ನಿಮಿಷ ಇರುತ್ತೆ. ಅದು ಮುಗಿದ ತಕ್ಷಣ 25ರಿಂದ 30 ನಿಮಿಷಗಳ ಕಾಲ ಸುದೀರ್ಘವಾದ ಸಂವಾದಕ್ಕೆ ಸಾಧ್ಯತೆ ಇದೆ. ದಯವಿಟ್ಟು ಎಲ್ಲರೂ ಕೂಡ ಸೆಷನ್ ಮುಗಿಯೋ ಹೊತ್ತಿಗೆ ತಮ್ಮ ಪ್ರಶ್ನೆಗಳನ್ನ ಚಾಟ್ ಬಾಕ್ಸ್ ನಲ್ಲಿ ಹಾಕಿ ನಾವು ಅವುಗಳನ್ನ SP ವಾಗೀಶ್ವರಿ ಮೇಡಮ್ ಅವರಿಗೆ ತಲುಪಿಸ್ತೀವಿ ಮತ್ತು ಅವರು ಅದಕ್ಕೆ ಉತ್ತರಗಳನ್ನು ಕೊಡ್ತಾರೆ. ಸ್ನೇಹಿತರೆ, 2-3 ಸಣ್ಣ ಸೂಚನೆಗಳು. ಒಂದು, ದಯವಿಟ್ಟು ತಮ್ಮ ಮೈಕ್ಗಳನ್ನ ಕಂಪಲ್ಸರಿ ಆಫ್ ಮಾಡಿ. ಯಾವುದೇ ಕಾರಣಕ್ಕೆ ಮೈಕ್ ಅನ್ನ ಆನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದರಿಂದ 2 ಸಮಸ್ಯೆ ಆಗುತ್ತೆ. ಒಂದು, ಒಂದೇ ಸಮಯದಲ್ಲಿ 3 ಮೈಕ್ ಆನ್ ಆದ್ರೆ ಕುಯ್ ಅಂತ ಶಬ್ದ ಬರುತ್ತೆ, ಅದನ್ನ ಮೈಕ್ ಲೂಸ್ ಅಂತ ಕರೀತಾರೆ. ಆ ಕುಯ್ ಅಂತ ಶಬ್ದ ಬಂದಾಗ ಯಾರು ಪ್ರೆಸೆಂಟ್ ಮಾಡ್ತಾರೆ ಅವರಿಗೆ ಪ್ರೆಸೆಂಟ್ ಮಾಡಕ್ ಆಗಲ್ಲ. ಇದರಿಂದ ಇಡೀ ಕಾರ್ಯಕ್ರಮದ ಸಾತತ್ಯಕ್ಕೆ ಭಂಗ ಬರುತ್ತೆ. ದಯವಿಟ್ಟು ಇದು ನಮ್ಮ ಕಾರ್ಯಕ್ರಮ, ಆ ದೃಷ್ಟಿಯಿಂದ ನಮ್ಮೆಲ್ಲರ ಜವಾಬ್ದಾರಿ. ದಯವಿಟ್ಟು ಎಲ್ಲರೂ ಕೂಡ ತಮ್ಮ ಮೈಕ್ ಅನ್ನ ಮ್ಯೂಟ್ ಮಾಡಿ ಮತ್ತು ವಿಡಿಯೋವನ್ನು ಕೂಡ ಮ್ಯೂಟ್ ಮಾಡಿ. ಇದು ಆಕ್ಚುಲಿ ನೀವು ಇಲ್ಲಿ ಮೀಟಿಂಗ್ ರೂಮ್ ಬರೋಕ್ಕಿಂತ ಮುಂಚೆನೆ ಡಿಫಾಲ್ಟ್ ಆಗಿ 2 ಕೂಡ ಆಫ್ ಆಗಿರುತ್ತೆ. ಆದ್ರೂ ಕೂಡ ಹೆಂಗೆಂಗೋ ಅದು ಆನ್ ಆಗುತ್ತೆ, ಆನ್ ಮಾಡ್ಕೋತೀರಿ. ದಯವಿಟ್ಟು ಆ ಕುತೂಹಲವನ್ನ ತೋರಿಸ್ಬೇಡಿ, ಯಾಕಂದ್ರೆ ನಮ್ಮ ಕಾರ್ಯಕ್ರಮ ಇದು. ಮತ್ ಪುನಃ ವಿನಂತಿ ಮಾಡ್ಕೋತಿದ್ದೀನಿ ನಾನು, ಗ್ಯಾಲಕ್ಸಿ J2 ಯಾರು ಎಂಟರ್ ಆಗಿದ್ದಾರೆ ನೋಡಿ, ಅವ್ರು ಪುನಃ ಮ್ಯೂಟ್ ಮಾಡ್ಕೊಂಡಿಲ್ಲ. ನೂರ್ ಆಯೇಷ ಮ್ಯೂಟ್ ಮಾಡ್ಕೊಂಡಿಲ್ಲ. ದಯವಿಟ್ಟು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ತಾವು ತಮ್ಮ ಮೈಕ್ ಅನ್ನ ಗ್ಯಾಲಕ್ಸಿ J2 ಅವರು ನಾನು ಮಾಡಬಹುದು, ಆದ್ರೂ ನಿಮ್ಗೆ ಅರಿವಿರ್ಲಿ ಅಂತ ಹೇಳ್ತಾ ಇದ್ದೇನೆ. ಗ್ಯಾಲಕ್ಸಿ J2 ಅವ್ರು ಇನ್ನೂ ಕೂಡ ಮಾಡಿಲ್ಲ, ನಾನೀಗ ಮಾಡಿದೆ. ದತ್ತ ಪ್ರಸನ್ನ ಪಾಟೀಲ್ ಅವರು ನೋಡಿ ಮೈಕ್ ಇದೆ, ಇದು ತುಂಬಾ ತೊಂದರೆಯನ್ನು ಕೊಡುತ್ತೆ. ಆ ದೃಷ್ಟಿಯಿಂದ ದಯವಿಟ್ಟು ಯಾರು ಕೂಡ ಮೈಕ್ ಅನ್ನ ಆನ್ ಮಾಡಬೇಡಿ. ಮತ್ತು ಇಡೀ ಕಾರ್ಯಕ್ರಮ ಚೆನ್ನಾಗಾಗ್ಲಿಕ್ಕೆ ತಮ್ಮ ಕಾಂಟ್ರಿಬ್ಯೂಷನ್ ಮಾಡಿ ಅಂತ ಹೇಳ್ತಾ, ಮೇಡಮ್ ಅವರು ತಮ್ಮ ಪ್ರೆಸೆಂಟೇಶನ್ ಅನ್ನ, ಪ್ರಸ್ತುತಿಯನ್ನ ಮಾಡ್ಬೇಕಂತೇಳಿ ಕೇಳ್ಕೊತಿದ್ದೀನಿ. ನಮಸ್ಕಾರ, ಸ್ವಾಗತ ಮೇಡಮ್. ಎಲ್ಲರಿಗೂ ನನ್ನ ನಮಸ್ಕಾರಗಳು.
ಮೊಟ್ಟ ಮೊದಲಿಗೆ ಋತುಮಾನ.com ಮತ್ತೆ ಬೆಂಗಳೂರು ಹಿಸ್ಟಾರಿಯನ್ ಸೊಸೈಟಿ ಹಾಗೂ ಸ್ನೇಹಿತರಾದಂಥ ರಾಜೇಶ್, ಆರುಣಿ ಅವರಿಗೆ ಮತ್ತೆ ಪ್ರದೀಪ್ ಅವರಿಗೆ ಮತ್ತು ಇಲ್ಲಿ ಇರುವಂತಹ ಎಲ್ಲ ಆಡಿಯನ್ಸ್ಗೂ ಕೂಡ ನನ್ನ ನಮಸ್ಕಾರಗಳನ್ನ ಹೇಳ್ತೇನೆ. ಈ ವಿಷಯದ ಬಗ್ಗೆ ತುಂಬಾ ದಿನಗಳಿಂದ ನಾನು ಯೋಚನೆ ಮಾಡ್ತಾ ಇದನ್ನ ಹೇಗೆ ನಾವು ಅರ್ಥೈಸ್ಕೊಳ್ಬೋದು ಅಥವಾ ನಾವು ಯಾವ ರೀತಿ ಚರಿತ್ರೆಯನ್ನ ಕಟ್ಟುವಂತಹ ಪ್ರಕ್ರಿಯೆಯಲ್ಲಿ ಏನೇನು ಕುಂದುಕೊರತೆಗಳು ಬಂದಿವೆ, ಈ ಎಲ್ಲ ಪ್ರಶ್ನೆಗಳನ್ನ ನಾನು ವಿಜಯನಗರ ಕಾಲದ ಮಹಿಳೆಯರ ಸ್ಥಾನಮಾನಗಳನ್ನ ಗುರುತಿಸ್ತಾ ಇರ್ಬೇಕಾದ್ರೆ ಅಥವಾ ಅದ್ರ ಬಗ್ಗೆ ಓದ್ತಾ ಇರ್ಬೇಕಾದ್ರೆ ಈ ಪ್ರಶ್ನೆ ನನಗೆ ತುಂಬಾ ತೀಕ್ಷ್ಣವಾಗಿ ಎದ್ದು ಬಂತು. ಈ ಪ್ರಶ್ನೆಯನ್ನ ನಾವು ನೋಡ್ತಾ ಹೋದ ಹಾಗೆ ಇದು ನನ್ನ ಇಡೀ ಇವತ್ತಿನ ಪ್ರೆಸೆಂಟೇಷನ್ ಏನಿದೆ ಅದು ಈ ತರಹ ಫಾಲೋ ಮಾಡುತ್ತೆ ಅಂತ ಹೇಳ್ತಿದ್ದೇನೆ. ಮೊದಲು ನಾನು ಅದನ್ನೊಂದು ಇಂಟ್ರಡಕ್ಷನ್ ರೂಪದಲ್ಲಿ ಕೊಟ್ಟು ನಂತರ ಅಲ್ಲಿ ನಿರೂಪಣೆಯಲ್ಲಿ ಬರುವಂತಹ ವಿಷಯಗಳೇನಿವೆ, ವಿಜಯನಗರ ಸಾಮ್ರಾಜ್ಯ ಅಥವಾ ವಿಜಯನಗರ ರಾಜ್ಯದಲ್ಲಿ ಬಂದಂತಹ ಒಂದು ಸ್ಟೇಟ್ ಸಿಸ್ಟಮ್ನಲ್ಲಿ ಬಂದಂತಹ ಲೋಪದೋಷಗಳು ಏನಿದ್ವು ಅಥವಾ ಅವರ ರಾಜಕೀಯ ಗುರುತುಗಳು ಏನಿದ್ವು ಇದನ್ನ ಹೇಳ್ತಾ, ಮತ್ತು ವಿಜಯನಗರದ ಸಾಮ್ರಾಜ್ಯದಲ್ಲಿ ಹಾಗೂ ಆ ಕಾಲಘಟ್ಟದಲ್ಲಿ ಮಹಿಳೆಯರ ಸ್ಥಾನಮಾನ ಹೇಗಿತ್ತು ಅದನ್ನ ನಾವು ಹೇಗೆ ಅರ್ಥೈಸ್ಕೊಳ್ಬಹುದು ಮತ್ತು ಹೇಗೆ ಹಿಂದಿನ ಕಾಲದ ಅಂದ್ರೆ ಸರಿಸುಮಾರು 15 ಅಥವಾ 14ನೇ ಶತಮಾನಕ್ಕೆ ಮುಂಚೆಯಿಂದ ಮತ್ತು 17ನೇ ಶತಮಾನದ ನಂತರದಲ್ಲಿ, ಯಾಕೆಂದ್ರೆ ವಿಜಯನಗರ ಸಾಮ್ರಾಜ್ಯ ಸುಮಾರು 14ರಿಂದ 17ನೇ ಶತಮಾನ ಅದರ ಕಾಲಘಟ್ಟ ಅಂತ ನಾವು ಗುರುತಿಸೋದಾದ್ರೆ ಅದಕ್ಕೆ ಮುಂಚೆ ಮತ್ತು ಅದಾದ ನಂತರ ಒಂದು ತರಹದ ಸ್ಟೇಟಸ್ ಕೋ ಕಂಟಿನ್ಯೂ ಆಗುತ್ತೆ. ಸೊ ಅಲ್ಲಿ ಯಾಕೆ ಆ ತರಹದ ಬದಲಾವಣೆಗಳು ಬಂದವು, ಈ ಬದಲಾವಣೆಗಳನ್ನ ನಾವು ಬರಿಯಾಗಿ ಬದಲಾವಣೆ ಅಂತ ಮಾತ್ರ ಗುರುತಿಸ್ಬೇಕೆ ಅಥವಾ ಈ ಬದಲಾವಣೆಯನ್ನ ಒಂದು ತಾತ್ವಿಕ ಚೌಕಟ್ಟಿನಲ್ಲಿ ಇಟ್ಟು ನೋಡೋ ಸಾಧ್ಯತೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ನನಗೆ ತುಂಬಾ ತೀವ್ರವಾಗಿ ಕಾಡ್ತಿತ್ತು. ಆ ಪ್ರಶ್ನೆಯನ್ನ ಎತ್ಕೊಂಡು ನಾನು ಓದ್ಬೇಕಾದ್ರೆ ಈ ಇಂಟರ್ಸೆಕ್ಷನಾಲಿಟಿ ಥಿಯರಿಯನ್ನ ನಾವು ಬಳಸ್ಕೊಂಡು ಈ ಬದಲಾವಣೆಗಳನ್ನ ಸ್ವಲ್ಪ ಮಟ್ಟಿಗಾದ್ರೂ ಅರ್ಥ ಮಾಡ್ಕೊಳ್ಬಹುದು ಅನ್ನುವಂತಹ ಒಂದು ದೃಢವಾದ ನಂಬಿಕೆ ನನಗೆ ಬಂತು. ಸೊ ಇಂಟರ್ಸೆಕ್ಷನಾಲಿಟಿ ಟು ಡಿಕನ್ಸ್ಟ್ರಕ್ಟ್ ಅದು ಒಂದು ಭಾಗ ಆದ್ರೆ, ನನ್ನ ಇಡೀ ಪ್ರೆಸೆಂಟೇಷನ್ ಅಥವಾ ಭಾಷಣದ ಭಾಗ ಆದ್ರೆ, ಕಡೆಗೆ ಈ ಪವರ್ ಮತ್ತೆ ಪಾಲಿಟಿಕ್ಸ್, ರಾಜಕಾರಣ ಮತ್ತು ವ್ಯವಸ್ಥೆ ಹಾಗೂ ಮಹಿಳೆ ಇವುಗಳನ್ನೆಲ್ಲ ಕುರಿತಾಗಿ ಸುಮಾರು 1.25 ಅಥವಾ ಒಂದು 50 ನಿಮಿಷಗಳ ಕಾಲ ನಾನು ಮಾತಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಪ್ರಾರಂಭದಲ್ಲಿ ನಾವು ಭಾರತದ ಚರಿತ್ರೆಯನ್ನಾಗ್ಲಿ ಅಥವಾ ದೇಶಿ ಚರಿತ್ರೆಯನ್ನ ಗುರುತಿಸ್ಕೊಳ್ಳೋದಾಗ್ಲಿ, ಕರ್ನಾಟಕದ ಚರಿತ್ರೆಯನ್ನೇ ಆಗಿರಬಹುದು, ಯಾವುದೇ ಪ್ರದೇಶದ ಚರಿತ್ರೆಯನ್ನ ನಾವು ಭಾರತದ ಹೊಂದಿಗೆ ಅಥವಾ ಭಾರತದ ಜೊತೆಗೆ ಹೋಲಿಸಿ ನೋಡಿದಾಗ, ಭಾರತದ ಚರಿತ್ರೆಯನ್ನ ಓದುವಂತಹ ಒಂದು ಪ್ರಕ್ರಿಯೆಯಲ್ಲಿ ತೊಡಕೊಂಡಾಗ ನಮಗೆ 2 ವಿರೋಧಾಭಾಸಗಳು ತುಂಬಾ ತೀಕ್ಷ್ಣವಾಗಿ ಕಾಣ್ತವೆ. ಅಂದ್ರೆ ಚರಿತ್ರೆಯ ಬರವಣಿಗೆಯ ಕ್ರಮಗಳಲ್ಲೇನೆ ಇದು ಮೊಟ್ಟ ಮೊದಲಿಗೆ ಅಂದ್ರೆ ಸುಮಾರು 1940-50ರ ದಶಕಗಳ ತನಕ ಈ ತರಹದ ವಿರೋಧಾಭಾಸಗಳು ನಮಗೆ ತುಂಬಾ ತೀಕ್ಷ್ಣವಾಗಿ ಕಾಣ್ತಾ ಹೋಗ್ತವೆ. ಒಂದು, ಈ ಪೌರಶಾಸ್ತ್ರದ ಅಥವಾ ಪೌರಸ್ತ್ಯತೆ ಅಂತ ನಾವೇನ್ ಕರಿತೀವಿ, ಓರಿಯೆಂಟಲಿಸಮ್ ಅಂತ ಏನ್ ಕರಿತೀವಿ, ವಿಲಿಯಂ ಜೋನ್ಸ್ನ ಓರಿಯೆಂಟಲಿಸಮ್ ಒಂದು ನಿಟ್ಟಿನಲ್ಲಾದ್ರೆ JS ಮಿಲ್ಲಿನ ಪ್ರಯೋಜನ ತತ್ವ ಅಂದ್ರೆ ಯುಟಿಲಿಟೇರಿಯನಿಸಮ್ ಇನ್ನೊಂದು ತುಟ್ಟ ತುದಿಗೆ ಬರುತ್ತೆ. ವಿಲಿಯಂ ಜೋನ್ಸನ ಓರಿಯೆಂಟಲಿಸಮ್ ಅಥವಾ ಓರಿಯೆಂಟಲಿಸಮ್ ಅನ್ನುವಂತಹ ಇಡೀ ಯೋಚನೆ ಏನಿದೆಯಲ್ಲ, ಪೌರಸ್ತ್ಯತೆಯ ಯೋಚನೆ ಏನಿದೆಯಲ್ಲ, ಅದು ಸಂಸ್ಕೃತಿಯನ್ನ ಮತ್ತು ಚರಿತ್ರೆಯನ್ನ, ಭಾರತದ ಸಂಸ್ಕೃತಿ ಮತ್ತು ಭಾರತದ ಚರಿತ್ರೆಯನ್ನ ತುಂಬಾ ಭವ್ಯವಾಗಿ, ವೆರಿ ಸಬ್ಲೈಮ್ ಅಂಡ್ ವೆರಿ ಪ್ಯೂರ್ ಅಂತ ಹೇಳಿ ಪರಿಗಣಿಸ್ತಾ ಇದ್ರೆ, ಯುಟಿಲಿಟೇರಿಯನ್ಸಿನ ಒಂದು ನಿಲುವೇನಿತ್ತು ಇದು ಯಾತಕ್ಕೂ ಬಾರದಂತಹ ಸಂಸ್ಕೃತಿ. JS ಮಿಲ್ನ ಇಂಡಿಯನ್ ಹಿಸ್ಟ್ರಿ ಬಗ್ಗೆ ಬರೆದಂತಹ ಒಂದು 6 ವಾಲ್ಯೂಮ್ಗಳ ಪಠ್ಯ ಏನಿದೆ ಅದು ದೇಶಕ್ಕೆ ಬರುವಂತಹ ಎಲ್ಲ ಸಿವಿಲ್ ಸರ್ವೆಂಟ್ಸ್ಗಳಿಗೆ ಒಂದು ಓದಲೇಬೇಕಾದಂತಹ ಪಠ್ಯವಾಗಿ ಮಾರ್ಪಾಟಾಗಿತ್ತು. ಸೊ 2 ಎಕ್ಸ್ಟ್ರೀಮಿಟೀಸ್ ಅಂತ ನಾವು ಗುರುತಿಸ್ತಾ ಹೋಗ್ತೀವಿ. ಒಂದು ಎನ್ಲೈಟೆಂಡ್ ಕಲ್ಚರ್ ಅಲ್ಲ, ಇದು ಅತ್ಯಂತ ದುರ್ಬಲವಾದಂತಹ ನಾಗರಿಕತೆ, ಇದರಲ್ಲಿ ಕೊಳ್ಳುವಂತಹ ಯಾವ ಅಂಶಗಳೂ ಇಲ್ಲ ಮತ್ತು ಜಗತ್ತಿಗೆ ಕೊಡುವಂತಹ ಅಥವಾ ಜಗತ್ತು ನೋಡಬಹುದಾದಂತಹ ಯಾವ ಅಂಶಗಳೂ ಇಲ್ಲ ಅನ್ನೋ ನೆಲೆ ಒಂದು ಕಡೆ ಆದ್ರೆ, ಇನ್ನೊಂದು ಅತ್ಯಂತ ಭವ್ಯ
ಭವ್ಯವಾದಂತಹ ಸಂಸ್ಕೃತಿ ಇದು, ಅತ್ಯಂತ ಭವ್ಯವಾದ ಚರಿತ್ರೆಯುಳ್ಳ ಸಂಸ್ಕೃತಿ ಅನ್ನುವಂತಹ ಪೌರಸ್ತ್ಯತೆಯ ನಿಲುವು ಒಂದ್ ಕಡೆ. ಸೊ ಇಡೀ ಚರಿತ್ರೆಯ, ಭಾರತದ ಚರಿತ್ರೆಯ ನಿರೂಪಣೆ ಇದೆಯಲ್ಲ, ದ ನೆರೇಟಿವ್ ಮೆಥಡಾಲಜಿ ಇದೆಯಲ್ಲ, ಅದು ಈ ಎರಡು ಎಕ್ಸ್ಟ್ರೀಮಿಸ್ ಅಥವಾ ಎರಡು ವಿರೋಧಾಭಾಸಗಳ ನಡುವೆ ಸಿಲುಕಿ ತುಂಬಾ ಗೋಜಲಾದಂತಹ ಚರಿತ್ರೆಯ ಬರವಣಿಗೆ ನಮ್ಮಲ್ಲಿ ಬಂದ್ಬಿಡ್ತು. ಸೊ ಕಲೋನಿಯಲ್ ಟ್ರೆಡಿಷನ್ ಅಂತಂದ್ರೆ ಸುಮಾರು ನಾವು ವಸಾಹತುಶಾಹಿಯ ಸಂಪ್ರದಾಯಗಳನ್ನ ನೋಡ್ತಾ ಹೋದ ಹಾಗೆ ಬಹಳ ಎಂಪಿರಿಕಲ್ ಆದಂತಹ, ವಿವರಣಾತ್ಮಕವಾದಂತಹ, ಇದು ಸತ್ಯವೇ ಹೌದು ಅಂತ ಗುರುತಿಸ್ಕೊಳ್ಳುವಂತಹ ಒಂದು ಪರಿಪಾಠ ನಮ್ಮಲ್ಲಿ ಪ್ರಾರಂಭ ಆಗೋಯ್ತು. ವೆರಿ ಫ್ಯಾಕ್ಚುವಲ್. ಅಂದ್ರೆ ಸುಮಾರು 60ರ ದಶಕದಲ್ಲಿ ಕೂಡ ನಮ್ಮ ಲೆಫ್ಟಿಸ್ಟ್ ಎಡಪಂಥೀಯ ಚರಿತ್ರೆಕಾರರಾದಂತಹ ಒಂದು ಆ ಸ್ಕೂಲನ್ನ ಬಿಟ್ರೆ ಬಹುತೇಕವಾಗಿ ಮತ್ತೆಲ್ಲ ಚರಿತ್ರೆಕಾರರು ತುಂಬಾ ನ್ಯಾಷನಲಿಸ್ಟ್ ವ್ಯೂ ಪಾಯಿಂಟ್ ಅಲ್ಲಿ, ರಾಷ್ಟ್ರೀಯವಾದಿ ಚರಿತ್ರೆಯ ನಿರ್ಮಾಣದಲ್ಲೇ ತೊಡಗಿದ್ರು. ಸೊ ನಾವು ಭಾರತದ ಚರಿತ್ರೆಯನ್ನ ಓದ್ಬೇಕಾದ್ರೆ ಒಂದು ಎಂಪಿರಿಕಲ್ ವ್ಯೂ ಪಾಯಿಂಟ್ ಅಲ್ಲಿ ಅಥವಾ ಒಂದು ಏನು ಪ್ರಾಯೋಗಿಕವಾದಂತಹ ವ್ಯೂ ಪಾಯಿಂಟ್ ಅಲ್ಲಿ ಓದ್ತಾ ಹೋಗ್ತೀವಿ. ಅಲ್ಲಿ ಚರಿತ್ರೆಯನ್ನ ನಾವು ಗಿವನ್ ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳನ್ನ ಎತ್ತದೆ, ಯಾವುದೇ ರೀತಿಯಾದಂತಹ ಗೊಂದಲಗಳು ಇಲ್ಲದೆ ಕೊಟ್ಟಂತಹ, ಓರಿಯೆಂಟಲಿಸ್ಟ್ ಇರ್ಬೋದು ಅಥವಾ ಯುಟಿಲಿಟೇರಿಯನ್ಸ್ ಇರ್ಬೋದು, ಅವ್ರು ಕೊಟ್ಟಂತಹ ಚರಿತ್ರೆಯನ್ನ ಗಿವನ್ ಮಾದರಿಯಲ್ಲಿ ಸ್ವೀಕಾರ ಮಾಡ್ತಾ ಹೋದ್ವಿ. ಹಾಗಾಗಿ ಏನಾಯ್ತು, ನಮಗೆ ಚರಿತ್ರೆಯನ್ನ ಓದ್ಬೇಕಾದ್ರೆ ಅದರಲ್ಲಿ ಏನಿದೆ ಅನ್ನುವಂತಹ ಒತ್ತಡ ಜಾಸ್ತಿ ಇತ್ತೇ ಹೊರತು ಏತಕ್ಕಾಗಿ ಬಂದಿದೆ ಅನ್ನುವಂತಹ ಒತ್ತಡವನ್ನ ಅಥವಾ ನಮ್ಮ ಇದನ್ನ ಆ ಕಡೆ ನಾವು ಯೋಚನೆ ಮಾಡಲಿಲ್ಲ. ನಾವು ಏತಕ್ಕಾಗಿ ಅಂದಾಗಲೂ ಕೂಡ ಒಂದು ಲೀನಿಯರ್ ವ್ಯೂ ಪಾಯಿಂಟ್ ಇರ್ತಲ್ಲ, ಅದ್ರಲ್ಲಿ ನಾವು ನೋಡ್ತಾ ಹೋದ್ವಿ. ವೈ ಈಸ್ ಇಟ್ ಅಂತ ಒಂದು ಪ್ರಶ್ನೆ ಎತ್ತಿದಾಗ ವೈ ಪಾರ್ಟಿಗೆ ವೈ ಡಿಡ್ ದಿಸ್ ಡೈನಾಸ್ಟಿ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್ ಅಂಡ್ ದೀಸ್ ವರ್ ದ ರೀಸನ್ಸ್. ಆದ್ರೆ ಅಲ್ಲೊಂದು ಫಿಲಸಾಫಿಕಲ್ ಓರಿಯೆಂಟೇಷನ್ ಇದೆ, ಅಥವಾ ಅದನ್ನ ಒಂದು ತಾತ್ವಿಕ ಚೌಕಟ್ಟಲ್ಲಿ ಇಟ್ಟು ನೋಡಬಹುದಾದಂತಹ ಸೌಲಭ್ಯವನ್ನ ನಾವು ಬೆಳೆಸ್ಕೋಬೇಕು ಅನ್ನೋ ಒಂದು ಅರಿವು ಅಥವಾ ಒಂದು ರೀತಿಯ ತರಬೇತಿ ನಮ್ಮಲ್ಲಿ ಇರಲಿಲ್ಲ. ಹಾಗಾಗಿ ಈ ಎಲ್ಲ ಓದನ್ನ ನಾವು ಅಥವಾ ಎಲ್ಲ ಪಠ್ಯಗಳನ್ನ ನೋಡ್ತಾ ಹೋದ ಹಾಗೆ ನಮಗೆ ತುಂಬಾ ತೀಕ್ಷ್ಣವಾಗಿ ಕಾಣೋದು ಈ ಕ್ಯಾನನಿಕಲ್ ರೈಟಿಂಗ್ಸ್ ಇತ್ತಲ್ಲ, ಮಹಿಳೆಯರಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಅಥವಾ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಚರಿತ್ರೆಯನ್ನ ಓದ್ಬೇಕಾದ್ರೆ ನೋಡ್ಬೇಕಾದ್ರೆ ಯಾವ ಚರಿತ್ರಕಾರರು ಕೂಡ ಈ ಶಾಸ್ತ್ರ ಸಮ್ಮತಿ ಇರುವಂತಹ ಪಠ್ಯಗಳನ್ನ ಪ್ರಶ್ನೆ ಮಾಡುವ ಗೋಜಿಗೆ ಹೋಗ್ಲಿಲ್ಲ. ಅಂದ್ರೆ ನಾವು ಮಹಿಳೆಯರ ಸ್ಥಾನಮಾನವನ್ನ, ಅಂದ್ರೆ ನಾನು ಇದನ್ನ ಹೇಳ್ತಾ ಇರೋದು 70ರ ದಶಕದ ತನಕ ಬಂದಂತಹ ಬರವಣಿಗೆಗಳೇನಿವೆ ಚರಿತ್ರೆಯಲ್ಲಿ, ಅವು ಈ ಕ್ಯಾನನಿಕಲ್ ರೈಟಿಂಗ್ಸ್ ನಲ್ಲಿ ಏನು ಬಂತು, ಶಾಸ್ತ್ರಸಮ್ಮತ ಗ್ರಂಥಗಳಲ್ಲಿ ಹೇಗೆ ಒಂದು ಮಹಿಳೆಯ ಬಗ್ಗೆ ಅಥವಾ ಮಹಿಳೆಯ ಚರಿತ್ರೆಯ ಬಗ್ಗೆ ಬರೆದಿದ್ರು ಅದನ್ನ ಎಲ್ಲೂ ಪ್ರಶ್ನೆ ಮಾಡದೆ ಒಪ್ಕೊಳ್ತಾ ಬಂದ್ಬಿಟ್ವಿ. ಸೊ ಏನಾಯ್ತು ಅಲ್ಲಿ, ತುಂಬಾ ತುಂಬಾ ಐರಾನಿಕಲ್ ಅಂತ ಅನ್ನೋಂತಹ ಇದು ಆದ್ರೆ ಒಂದು ಸ್ಟ್ಯಾಂಡ್ ಏನಾಯ್ತು, ಎಲ್ಲೆಲ್ಲಿ ಸವಲತ್ತನ್ನ ಮಹಿಳೆಯರ ಸ್ಥಾನಮಾನಗಳನ್ನ ಅಥವಾ ಮಹಿಳೆಯರ ಸ್ಥಾನಮಾನದಲ್ಲಿ ಸವಲತ್ತುಗಳು ಒಳಗೊಂಡಿದ್ವು, ಅದನ್ನೆಲ್ಲಾನು ಉದಾರ ಸಮಾನತವಾದ ಅಥವಾ ಸಮಾನತ ಸಿದ್ಧಾಂತದಿಂದ ಬಂದಂತದ್ದು. ಅಂದ್ರೆ ವಿ ಸ್ಟಾರ್ಟೆಡ್ ಆರ್ಗ್ಯೂಯಿಂಗ್ ಎಲ್ಲಿ ಪ್ರಿವಿಲೇಜ್ಡ್ ಪೊಸಿಷನ್ ಅನ್ನುವಂಥದ್ದು ಇತ್ತು, ವೇರ್ ಎವರ್ ವಿಮೆನ್ ಹ್ಯಾಡ್ ಪ್ರಿವಿಲೇಜ್ಡ್ ಪೊಸಿಷನ್, ಅದನ್ನ ನಾವು ಲಿಬರಲ್ ಹ್ಯುಮ್ಯಾನಿಸಮ್ ಮತ್ತು ಇಗ್ಯಾಲಿಟೇರಿಯನಿಸಮ್, ಸಮಾನತಾ ಸಿದ್ಧಾಂತ ಮತ್ತು ಉದಾರವಾದಿ ಸಿದ್ಧಾಂತದಿಂದ ಮಾತ್ರ ಈ ಪ್ರಿವಿಲೇಜ್ಡ್ ಪೊಸಿಷನ್ ಬಂದಿರೋದು ಅನ್ನುವಂತಹ ಒಂದು ನಿಲುವಿಗೆ ಹೋಗ್ತಾ ಹೋಗಿ, ಅಂದ್ರೆ ಈ ಎಲ್ಲ ಕ್ಯಾನನಿಕಲ್ ರೈಟಿಂಗ್ಸ್ ಇತ್ತಲ್ಲ, ಶಾಸ್ತ್ರಸಮ್ಮತ ಬರವಣಿಗೆಗಳಿದ್ವಲ್ಲ, ಅವನ್ನ ಅರ್ಥೈಸಬೇಕಾದ್ರೆ ಚರಿತ್ರಕಾರರು ಎಲ್ಲಿ ಮಹಿಳೆಯರಿಗೆ ಪ್ರಿವಿಲೇಜ್ ಪೊಸಿಷನ್ ಅನ್ನುವಂಥದ್ದು ಬಂತೋ ಅದೆಲ್ಲ ಬಿಕಾಸ್ ಆಫ್ ಲಿಬರಲ್ ಹ್ಯುಮ್ಯಾನಿಸಮ್ ಅಂಡ್ ಇಗ್ಯಾಲಿಟೇರಿಯನಿಸಮ್ ಆಫ್ ಏನ್ಷಿಯಂಟ್ ಸೊಸೈಟಿ. ಆದ್ರೆ ಎಲ್ಲಿ ಸತಿ ಪದ್ಧತಿ ಇತ್ತೋ ಅಥವಾ ಎಕ್ಸ್ಪ್ಲಾಯ್ಟೇಟಿವ್ ಆದಂತಹ ಏನು ಒಂದು ರೀತಿಯ ಟ್ರೆಡಿಷನ್ ಅನ್ನೋ ಸಂಸ್ಕೃತಿ ಅನ್ನುವಂಥದ್ದಿತ್ತು ಅಥವಾ ಬಳಕೆಗಳಿದ್ವು, ಅದನ್ನೆಲ್ಲ ಒಂದು ಎಕ್ಸ್ಟ್ರಾಪೊಲೇಷನ್ ಅಷ್ಟೇನೆ ಅಂತ, ಅಂದ್ರೆ ಅದೊಂದು ಬಹಿರ್ಗಣನೆಗೆ ಇರುವಂಥದ್ದು, ಅದು ಸಮಾಜಕ್ಕೆ ಸೀಮಿತ ಆದಂತು, ಸಮಾಜಕ್ಕೆ ಒಳಗೊಂಡಿರುವಂಥದ್ದು ಅಂತ ಕಲ್ಪಿಸ್ಲೇ ಇಲ್ಲ. ಸೊ ನಾವು ಮಹಿಳೆಯರ ಸ್ಥಾನಮಾನವನ್ನ ಗುರುತಿಸ್ತಾ ಬಂದ್ರೆ, ಅಂದ್ರೆ ಆಧುನಿಕ ಭಾರತದ ಅಷ್ಟೇ ಅಲ್ಲ, ನಾವು ಪ್ರಾಚೀನ ಭಾರತದಿಂದ ಗುರುತಿಸ್ತಾ ಬರ್ತಾ ಇದ್ರೆ ಎಲ್ಲ
ಕಾಲಘಟ್ಟದ ಮಹಿಳೆಯರ ಸ್ಥಾನಮಾನಗಳನ್ನ ಅಥವಾ ಎಲ್ಲ ಕಾಲಘಟ್ಟದ ಮಹಿಳೆಯರ ಸ್ಥಾನಮಾನವನ್ನ ಈ ಕ್ಯಾನನಿಕಲ್ ರೈಟಿಂಗ್ಸ್ ಒಳಗಡೆನೆ ನಾವು ಗುರುತಿಸ್ತಾ ಬರ್ತೀವಿ. ಉದಾಹರಣೆಗೆ ಈ ಧರ್ಮಸೂತ್ರಗಳನ್ನ ತಗೊಂಡ್ರೆ, ಅಂದ್ರೆ ಬೌದ್ಧರದ್ದಿರ್ಬೋದು ಅಥವಾ ಜೈನರದ್ದಿರ್ಬೋದು ಅಥವಾ ಬೌದ್ಧಾಯನ ಧರ್ಮಸೂತ್ರ, ಸಂಯುಕ್ತ ನಿಕಾಯ ಅಥವಾ ಆಪಸ್ತಂಭ ಧರ್ಮ, ಯಾವುದೇ ಧರ್ಮಸೂತ್ರಗಳನ್ನ ತಗೊಂಡ್ರೆ ಅಥವಾ ಬೌದ್ಧ ಮತ್ತು ಜೈನ ಶಾಸ್ತ್ರಸಮ್ಮತ ಗ್ರಂಥಗಳನ್ನ ತಗೊಂಡ್ರೆ ಯಾವ ವ್ಯತ್ಯಾಸವೂ ಇಲ್ಲದೆ, ಯಾವುದೇ ವ್ಯತ್ಯಾಸ ಇಲ್ಲದೆ ಅಷ್ಟೂ ಧರ್ಮ ಗ್ರಂಥಗಳು ಅಥವಾ ಅಷ್ಟೂ ಶಾಸ್ತ್ರಸಮ್ಮತ ಗ್ರಂಥಗಳು ಹೇಳೋದೇನು ಪಿತೃಪ್ರಧಾನ ಸಮಾಜವನ್ನ ಮತ್ತು ಪಿತೃಪ್ರಧಾನ ಅಧಿಕಾರವನ್ನ ಎತ್ತಿ ಹಿಡಿತಾ ಹೋಗ್ತವೆ. ಅಂದ್ರೆ ಉದಾಹರಣೆಗೆ ಮಹಿಳೆಯರಿಗೆ ಇರುವಂತಹ ಏನು ಪ್ರಾಪರ್ಟಿ ರೈಟ್ಸ್ ಇರ್ಬೋದು, ಅದನ್ನ ಪುರುಷನ ತಲೆಮಾರು ಅಥವಾ ಪೆಟ್ರಿಲೀನಿಯಲ್ ಪಿತೃಪ್ರಧಾನವಾಗಿ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಬರ್ತಾ ಹೋಗ್ಬೇಕು. ಅಲ್ಲಿ ಮಹಿಳೆಗೆ ಪ್ರಾಪರ್ಟಿ ರೈಟ್ಸ್ ಅನ್ನೋದನ್ನ ಅಥವಾ ಆಸ್ತಿಯ ಹಕ್ಕು ಬಾಧ್ಯತೆಗಳನ್ನ ಹೊಂದುವಂತಹ ಅಥವಾ ಆಸ್ತಿಯ ಹಕ್ಕು ಬಾಧ್ಯತೆಯನ್ನ ಕೊಡುವಂತಹ ಯಾವುದೇ ಒಂದು ವ್ಯವಸ್ಥೆ ಸಮಾಜದಲ್ಲಿ ಇರಲಿಲ್ಲ. ಯಾಕಿರ್ಲಿಲ್ಲ ಅಂತ ನಾವು ಯೋಚನೆ ಮಾಡಿದ್ರೆ, ಯಾವ ಧರ್ಮಗ್ರಂಥ ಅಥವಾ ಶಾಸ್ತ್ರಸಮ್ಮತವಾದಂತಹ ಗ್ರಂಥಗಳು ಕೂಡ ಈ ಆಸ್ತಿಯ ಹಕ್ಕು ಬಾಧ್ಯತೆಯನ್ನ ಮಹಿಳೆಯರಿಗೆ ಕೊಟ್ಟೇ ಇರಲಿಲ್ಲ. ಸೊ ನಾವು ಪ್ರಾಚೀನ ಭಾರತದಿಂದ ಮತ್ತು ಮಧ್ಯಮ ಭಾರತದವರೆಗೆ ಮಿಡಿವಲ್ ಪೀರಿಯಡ್ ಒಳಗಡೆ ತನಕ ಬರೋದಾದ್ರೆ ಅಂದ್ರೆ ಸರಿಸುಮಾರು 13ನೇ ಶತಮಾನದ ತನಕ ಸ್ಟಡಿ ಆರ್ ದ ಹೋಲ್ approach and understanding as well as construction of historical knowledge is very, very patriarchal as well as patrilineal. ಹೊಯ್ಸಳರ ಕಾಲದಲ್ಲಿರಬಹುದು ಅಥವಾ ಯಾವುದೇ ಒಂದು ಡೈನಾಸ್ಟಿಕ್, ಯಾವುದೇ ರಾಜ್ಯವಂಶದ ಕಾಲದಲ್ಲಿರ್ಬೋದು, ಮೌರ್ಯರ ಕಾಲದಿಂದ ಹಿಡಿದು ಹೊಯ್ಸಳರ ಕಾಲದ ತನಕ, ಅಂದ್ರೆ ಗುಪ್ತರ ಕಾಲದಲ್ಲಿ ಸರಿಸುಮಾರು ಕ್ರಿಸ್ತ ಶಕ 6ನೇ ಶತಮಾನದಲ್ಲಿ ಅಥವಾ 9ನೇ ಶತಮಾನದಲ್ಲಿ 13ನೇ ಶತಮಾನದ ತನಕ ನಮಗೆ ಮಹಿಳೆಯರನ್ನ ಗುರುತಿಸ್ತಾ ಅಥವಾ ಮಹಿಳೆಯರ ಸ್ಥಾನಮಾನವನ್ನ ಗುರುತಿಸ್ತಾ ಹೋದ್ರೆ ಪ್ರತಿ ಹಂತದಲ್ಲೂ ನಮಗೆ ಕಾಣಬರೋದು ಈ ಶಾಸ್ತ್ರಸಮ್ಮತ ಗ್ರಂಥಗಳಲ್ಲಿ ಏನ್ ಹೇಳಿದೆಯೋ ಅದನ್ನೇ ಮತ್ತೆ ಮತ್ತೆ ಪುನರಾವರ್ತೆ ಆಗ್ತಾ ಹೋಗುತ್ತೆ. ಆದ್ರೆ 14-15ನೇ ಶತಮಾನಕ್ಕೆ ಬರೋಷ್ಟೊತ್ತಿಗಾಗ್ಲೇನೆ, ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಅಥವಾ ವಿಜಯನಗರ ಕಾಲಕ್ಕೆ ಬರೋಷ್ಟೊತ್ತಿಗಾಗ್ಲೇನೆ ದೇರ್ ಈಸ್ ಅ ಪ್ಯಾರಾಡೈಮ್ ಶಿಫ್ಟ್. ತುಂಬಾ ಕುತೂಹಲಕಾರಿಯಾದಂತಹ ಬದಲಾವಣೆಗಳನ್ನ ನಾವು ಕಾಣ್ತಾ ಬರ್ತೀವಿ. ಇದ್ದಕ್ಕಿದ್ದ ಹಾಗೆ ಮಹಿಳೆಯರು ನಮಗೆ ಅಲ್ಲಿ ಬರುವಂತಹ ಪ್ರೈಮರಿ ಸೋರ್ಸ್ಗಳಲ್ಲೆಲ್ಲ ಕಾಣ್ಬರುತ್ತೆ. ಮಹಿಳೆಯರು ತುಂಬಾ ಗಮನಾರ್ಹವಾಗಿ ಪಿತೃಪ್ರಧಾನ ಸಮಾಜದಲ್ಲಿ ಏನೇನು ಹಕ್ಕು ಬಾಧ್ಯತೆಗಳಿದ್ವೋ ಅದೆಲ್ಲ ಮಹಿಳೆಯರಿಗೆ ವರ್ಗಾವಣೆ ಆಗೋದನ್ನ ನೋಡ್ತೀವಿ. ಆಸ್ತಿಯ ಹಕ್ಕು ಬಾಧ್ಯತೆಯನ್ನ ತಗೊಳ್ತಾರೆ. ಮತ್ತೆಲ್ಲ ಇಡೀ ರಾಜ್ಯಭಾರದಲ್ಲಿ ಅಥವಾ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಹಿಳೆಯರ ಸ್ಥಾನಮಾನ ತುಂಬಾ ಗಮನಾರ್ಹವಾದ, ಅಂದ್ರೆ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ಪೊಸಿಷನ್ಸ್ ಇರ್ಬೋದು, ಇದು ಬರೀ ಏನು ಅರಿಸ್ಟೋಕ್ರಾಟಿಕ್ ಇಲೀಟ್ ಅಂತ ನಾವ್ ಏನ್ ಕರಿತೀವಿ, ರಾಜವಂಶದ ಮಹಿಳೆಯರಿಗೆ ಅಷ್ಟೇ ಸೀಮಿತ ಆಗಿರ್ಲಿಲ್ಲ. ಈ ಗಮನಾರ್ಹವಾದಂತ ಪ್ಯಾರಾಡೈಮ್ ಶಿಫ್ಟ್ ಅಂತ ನಾವೇನ್ ಕರಿತೀವಿ, ಇದು 14-15ನೇ ಶತಮಾನದಲ್ಲಿ ವಿಜಯನಗರ ಕಾಲದಲ್ಲಿ ಇದು ಬರುತ್ತೆ. ಅಂದ್ರೆ ಇಲ್ಲೊಂದು ತರಹದ ಡಿವಿಯೇಷನ್ ಅಂತ ಬರುತ್ತೆ. ಅಂದ್ರೆ 15ನೇ ಶತಮಾನಕ್ಕೆ ಈ ಡಿವಿಯೇಷನ್ ಅನ್ನುವಂಥದ್ದು, ಅಂದ್ರೆ ಒಂದು ರೀತಿಯಾದಂತಹ ಬೇರೆ ಪಥದಲ್ಲಿ, ಬೇರೆ ಹಾದಿಯಲ್ಲಿ ಹೋಗುವಂತಹ ಪದ್ಧತಿ ಪ್ರಾರಂಭ ಆದ್ರೆ 17ನೇ ಶತಮಾನಕ್ಕೆ, ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಆಲ್ಮೋಸ್ಟ್ ಪತನ ಆಗುವಂತಹ 1665 ಅಥವಾ 1680 ನಿಧಾನಕ್ಕೆ ಸ್ಟೇಟಸ್ ಕೋ ಮತ್ತೆ ರಿವ್ಯಾಂಪ್ ಆಗೋದನ್ನ ನಾವು ನೋಡ್ತಾ ಬರ್ತೀವಿ. ಇದು ಯಾಕೆ ಕುತೂಹಲಕಾರಿ ಬದಲಾವಣೆ ಅಥವಾ ಬೆಳವಣಿಗೆ ಅಂತ ಅನ್ನಿಸ್ಕೊಳ್ಳುತ್ತೆ ಅಂದ್ರೆ, ವಿಜಯನಗರ ಕಾಲದಲ್ಲಿ ಶರಣ ಸಂಪ್ರದಾಯದ ಪ್ರಾಮುಖ್ಯತೆ ಮತ್ತು ಪ್ರಾಬಲ್ಯ ತುಂಬಾ ಇತ್ತು. ಶರಣ ಸಂಪ್ರದಾಯ ವಾಸ್ ಅ ವೆರಿ ರಾಡಿಕಲ್ ಮೂವ್ಮೆಂಟ್ which literally questioned, which literally contested the whole construction of historical truth, and which contested the whole idea of historical identity. So ಶರಣ ಸಮಾಜದಿಂದ ಬಂದಂತಹ ಈ ಸಮಾಜದಲ್ಲಿ
ಇಷ್ಟು ಪ್ರಬಲವಾದ ಬದಲಾವಣೆಗಳಿದ್ದಾಗ 17ನೇ ಶತಮಾನಕ್ಕೆ ಬರುವಷ್ಟೊತ್ತಿಗಾಗ್ಲೇನೆ ಮತ್ತೆ ಪ್ರೀ 15th ಸೆಂಚುರಿ ಅಂದ್ರೆ 15ನೇ ಶತಮಾನದ ಪೂರ್ವದಲ್ಲಿ ಸಮಾಜದಲ್ಲಿ ಯಾವ ರೀತಿಯ ಸ್ಥಾನಮಾನ ಇತ್ತೋ ಅದೇ ಸ್ಥಾನಮಾನ ಬರುತ್ತೆ. ಇದು ಈ ಕುತೂಹಲಕಾರಿ ಬೆಳವಣಿಗೆಯನ್ನ ನಾವು ಬರೀ ಈ ಥರದ್ದೊಂದು ಬೆಳವಣಿಗೆ ಆಯ್ತು ಅನ್ನೋ ಒಂದು ನಿಟ್ಟಿನಲ್ಲಿ ನೋಡೋದಕ್ಕಿಂತ ಈ ಬೆಳವಣಿಗೆ ಬಂದಿದ್ದಂತಹ ಕಾರಣ ಏನು, ಬೆಳವಣಿಗೆ ಆಗಿದ್ದ ಕಾರಣ ಏನು, ದ ವೈ ಪಾರ್ಟ್ ಆಫ್ ಹಿಸ್ಟ್ರಿ ಈಸ್ ಮೋರ್ ಇಂಪಾರ್ಟೆಂಟ್. ವಿಜಯನಗರ ಸಾಮ್ರಾಜ್ಯ ಕಮರ್ಷಿಯಲ್ ಸೆಂಟರ್ ಆಗಿತ್ತು, ವಾಣಿಜ್ಯೋದ್ಯಮದ ಕೇಂದ್ರವಾಗಿತ್ತು, ವ್ಯಾಪಾರಿ ಕೇಂದ್ರವಾಗಿತ್ತು, ಅದೊಂದು ಫೋಕಲ್ ಪಾಯಿಂಟ್ ಆಗಿತ್ತು. ಪೋರ್ಚುಗೀಸರು ಬಹಳ ವ್ಯಾಪಕವಾದಂತಹ ವ್ಯಾಪಾರ ಸಾಮ್ರಾಜ್ಯವನ್ನ ಮಾಡಿದ್ರು. ನಿಕೋಲೋ ಕಾಂಟಿ ಹೇಳೋ ತರಹ 90,000 ಇದೆಲ್ಲ ನಮಗೆ ತುಂಬಾ ಸರಿಸಾಮಾನ್ಯವಾದ ವಿಷಯವಾಗಿ ಗೊತ್ತಿದೆ. ಆದರೆ ಅದ್ರ ಜೊತೆಗೇನೆ ಕೂಡ ವೇಶ್ಯಾವೃತ್ತಿಯನ್ನ ಕೂಡ ಅಧಿಕೃತವಾಗಿ ರಾಜ್ಯದ ವ್ಯವಸ್ಥೆಯ ಒಳಗೆ ರಾಜ್ಯಭಾರ ಮಾಡ್ಕೊಂಡಿತ್ತು. ಅಂದ್ರೆ ಇಡೀ ಆಡಳಿತ ವ್ಯವಸ್ಥೆಯ ಒಳಗೆ ಬರೀ ವ್ಯಾಪಾರದ್ದಷ್ಟೇ ಅಲ್ಲ, ಪ್ರಾಸ್ಟಿಟ್ಯೂಷನ್ ವಾಸ್ ಎ ಲೀಗಲೈಸ್ಡ್ ಪ್ರೊಫೆಷನ್. ಅಲ್ಲಿ ಸೂಳೆದೆರೆ ಅಂದ್ರೆ ಒಂದು ತೆರಿಗೆಯನ್ನ ಕೂಡ ಹಾಕಿ, ಸೂಳೆದೆರೆ ಅನ್ನುವಂತಹ ಒಂದು ತೆರಿಗೆ ವ್ಯಾಪಕವಾಗಿ ಇತ್ತು. ಎಷ್ಟು ಪವರ್ಫುಲ್ ಆಗಿತ್ತು ಅಥವಾ ಎಷ್ಟು ವ್ಯಾಪಕವಾಗಿತ್ತು ಅನ್ನೋದನ್ನ ನೆಕ್ಸ್ಟ್ ನಾವು ನೋಡ್ತಾ ಹೋಗ್ತೀವಿ. ಸೊ ಈ ತರಹದ ಬದಲಾವಣೆಗಳಿದೆಯಲ್ಲ, ದಿಸ್ ಚೇಂಜಸ್ ದ ಡೈಡಾಕ್ಟಿಕ್ ಟೋನಾಲಿಟಿ. ಅಂದ್ರೆ ಶಾಸ್ತ್ರಸಮ್ಮತವಾದಂತಹ ನೀತಿ ಬೋಧಕ ಪಠ್ಯವನ್ನ ತುಂಬಾ ತೀಕ್ಷ್ಣವಾಗಿ ಪ್ರಶ್ನೆ ಮಾಡ್ತಾ ಹೋಗುತ್ತೆ ಈ ತರಹದ ಬದಲಾವಣೆಗಳು. ಶಾಸ್ತ್ರಸಮ್ಮತ ಗ್ರಂಥಗಳೆಲ್ಲವೂ ಒಂದು ರೀತಿಯ ಡೈಡಾಕ್ಟಿಕ್ ಟೋನ್ ನಲ್ಲಿ ಮಾತಾಡ್ತಾ ಹೋಗ್ತವೆ, ಒಂದು ರೀತಿಯ ನೀತಿ ಬೋಧಕ ಟೋನ್ ನಲ್ಲಿ, ಧ್ವನಿಯಲ್ಲಿ ಮಾತಾಡ್ತಾ ಹೋಗ್ತವೆ. ಅದನ್ನ ಈ ಬದಲಾವಣೆ ತುಂಬಾ ತೀಕ್ಷ್ಣವಾಗಿ, ತುಂಬಾ ಗಂಭೀರವಾಗಿ ಪ್ರಶ್ನೆ ಮಾಡ್ತಾ ಹೋಗುತ್ತೆ. ಅದರಲ್ಲೂ ಈ ಪ್ರಶ್ನೆ ಮಾಡೋದು ಅಂದ್ರೆ ಈ ನೀತಿ ಬೋಧಕ ಚೌಕಟ್ಟಿದೆಯಲ್ಲ, ಇದರಲ್ಲಿ ಯಾವ ಭಾಗವನ್ನ ಪ್ರಶ್ನೆ ಮಾಡೋದು, ಮಹಿಳೆಯ ಸ್ಥಾನಮಾನವನ್ನ, ಮಹಿಳೆಯ ಪೊಸಿಷನ್ ಅಂತ ನಾವ್ ಏನ್ ಕರಿತೀವಿ ಅಥವಾ ಜವಾಬ್ದಾರಿ ಅಂತ ಯಾವ್ದನ್ನ ನೋಡ್ತೀವಿ, ಆ ಭಾಗವನ್ನ ಮಾತ್ರ ತುಂಬಾ ತೀಕ್ಷ್ಣವಾಗಿ ಪ್ರಶ್ನೆ ಮಾಡುತ್ತೆ ಈ ವಿಜಯನಗರ ಕಾಲ. ಹಾಗಾಗಿ ಪ್ರತಿಯೊಬ್ಬ ಓದುಗನಿಗೂ ಅಂದ್ರೆ ಪ್ರತಿಯೊಬ್ಬ ಚರಿತ್ರೆಯ ವಿದ್ಯಾರ್ಥಿಗೂ ಕೂಡ ಇಲ್ಲಿ ದೊಡ್ಡದಾಗಿ ಹೇಳುವಂತಹ ಪ್ರಶ್ನೆ ಅಂದ್ರೆ ಈ ತರಹದ ಬದಲಾವಣೆ ಹೇಗ್ ಬಂತು, ಈ ತರಹದ ಬದಲಾವಣೆ ಯಾಕೆ ಬಂತು. ಸೂಳೆದೆರೆ ಅನ್ನೋ ಅಂತದ್ದಿರಬಹುದು, ಅಥವಾ ವಿಜಯನಗರ ಅಂದ್ರೆ ಮಹಿಳೆಯರ ಸ್ಥಾನಮಾನಗಳು ಕೂಡ ತುಂಬಾ ಬೇಗ, ತುಂಬಾ ವ್ಯಾಪಕವಾಗಿ ಬದಲಾವಣೆ ಆಗುವಂತಹ ಸಂದರ್ಭಗಳು, ಇದೆಲ್ಲ ಯಾಕೆ ಬಂತು ಅಂದ್ರೆ ವಾಟ್ ವಾಸ್ ದ ರೋಲ್ ascribed to women was exactly being challenged. ಯಾವ ಸ್ಥಾನವನ್ನ ಮಹಿಳೆಗೆ ಅಂತ ಹೇಳಿ ಮೀಸಲಾತಿ ಆಗಿತ್ತೋ ಆ ಸ್ಥಾನವನ್ನ ಅಥವಾ ಆ ಇಡೀ ನಂಬಿಕೆಯ ಬುಡವನ್ನೇನೆ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಈ ಪ್ರಶ್ನೆ ಮಾಡೋದು ಎಲ್ಲೋ ಒಂದು ಅಪರೂಪದಲ್ಲಿ ಅಲ್ಲೊಂದು ಪಠ್ಯ ಅಥವಾ ಇಲ್ಲೊಂದು ಪುಸ್ತಕ ಅಥವಾ ಅಲ್ಲೊಂದೇನೋ ಅಲ್ಲ. ದ ಹೋಲ್ ಪ್ರೈಮರಿ ಸೋರ್ಸಸ್, ಶಾಸನಗಳನ್ನ ಓದ್ತಾ ಹೋದ್ರೆ ಸುಮಾರು ಸಾವಿರಾರು ಶಾಸನಗಳಲ್ಲಿ, ಪ್ರೈಮರಿ ಸೋರ್ಸಸ್ ಮೂಲಾಧಾರಗಳು, ಸುಮಾರು ಸಾವಿರಾರು ಶಾಸನಗಳಲ್ಲಿ ಈ ವಿಷಯಗಳು ನಮಗೆ ಗೊತ್ತಾಗ್ತಾ ಹೋಗ್ತವೆ. ನಾನು ಇಲ್ಲಿ ಕೆಲವೊಂದು ಪ್ರೈಮರಿ ಸೋರ್ಸ್ನ ಕೊಟ್ಟಿದ್ದೀವಿ. ಅಂದ್ರೆ ಈಗ ಚಿನ್ನದೇವಿಯಮ್ಮ, ತಿರುಮಲ ದೇವಿಯಮ್ಮ ಇವರೆಲ್ಲರೂ ದೇ ಫಾಟ್ ಆಫ್ಟರ್ ಹರ್ ಹಸ್ಬೆಂಡ್ ಡೈಡ್. ಅಂದ್ರೆ ಪತಿಯ ಮರಣದ ನಂತರ ಇವರೆಲ್ಲರೂ ಯುದ್ಧದಲ್ಲಿ ಪಾಲ್ಗೊಳ್ತಾರೆ. ಈ ಕಾಪರ್ ಪ್ಲೇಟ್ ತಾಮ್ರ ಶಾಸನದಲ್ಲಿ ಏನ್ ಹೇಳುತ್ತೆ, ಅರಮಲವತ್ತ ನಾಚಿಯಾರ್ ಏನ್ ಹೇಳ್ತಾರೆ, ದೇವರಾಯ, ಎರಡನೇ ದೇವರಾಯ, ಇಮ್ಮಡಿ ದೇವರಾಯನ ನಂತರ ತೆರಿಗೆ ಪದ್ಧತಿಯನ್ನ ತನ್ನ ಕೈಗೆತ್ಕೊಂಡು ತೆರಿಗೆ ಪದ್ಧತಿಯನ್ನ ಒಂದು ರೀತಿಯ ಕ್ರಾಂತಿಕಾರಿಯಾಗಿ ಮಾರ್ಪಾಟ್ ಮಾಡ್ತಾರೆ. ಜೊತೆಗೆ ಈ ಪ್ರೈಮರಿ ಸೋರ್ಸಸ್ ನಮಗೆ ಏನ್ ಹೇಳೋದು, ವಿಮೆನ್ ಆಸ್ ರೆಸ್ಲರ್ಸ್, ಕುಸ್ತಿಪಟುಗಳಾಗಿ ಬರ್ತಾರೆ, ಯೋಧರಾಗಿ ನಮಗೆ ಕಾಣಿಸ್ತಾರೆ. ಇನ್ಫ್ಯಾಕ್ಟ್ ಫರ್ನೋನ್ ಯೂನಿಸ್ ಏನ್ ಹೇಳ್ತಾನೆ, ಸುಮಾರು 1446 ಶಾಸನದಲ್ಲಿ ವಿಮೆನ್ ರೆಸ್ಲರ್ಸ್ ಇದ್ರು, ಕುಸ್ತಿಪಟುಗಳಿದ್ರು. ಹರಿಯಕ್ಕ ಅನ್ನುವಂತಹ ಇದು ಒಂದು ಶಿಕಾರಿಪುರದ ಶಾಸನ, ಇದರಲ್ಲಿ ಹರಿಯಕ್ಕನನ್ನ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಆಮೇಲೆ ವಿಜಯನಗರ ಕಾಲದಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ಇಡೀ ವಿಜಯನಗರ ಕಾಲದ ಸಾಮ್ರಾಜ್ಯದಲ್ಲಿ ಮತ್ತು ಕಾಲದಲ್ಲಿ, ಆ ಕಾಲಘಟ್ಟದಲ್ಲಿ ಸಡನ್ಲಿ ವಿ ಲುಕ್ ಅಟ್ ವಿಮೆನ್ ಆಸ್ ಬೀಯಿಂಗ್ ಪ್ರೊಪ್ರೈಟೋರಿಯಲ್ in nature as well as being owners of property.
ಇದು ಲ್ಯಾಂಡೆಡ್ ಪ್ರಾಪರ್ಟಿ. ಇದಿಷ್ಟು ನಾನಿಲ್ಲಿ ಕೊಡ್ತಾ ಇರುವಂತಹ ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್. ಸೊ ನಾವು ವಿಜಯನಗರ ಸ್ಥಾನಮಾನನ ನೋಡ್ಬೇಕಾದ್ರೆ ತುಂಬಾ ತೀಕ್ಷ್ಣವಾಗಿ ತುಂಬಾ ಗಮನಾರ್ಹವಾದ ಬದಲಾವಣೆಗಳನ್ನು ನಾವು ಗುರುತಿಸ್ತಾ ಹೋಗ್ತೀವಿ. ಅಂದ್ರೆ ಇದನ್ನ ನ್ಯೂನಿಸ್ ಅಂತಹ ಒಬ್ಬ ಬರಹಗಾರ ಅಥವಾ ಒಬ್ಬ ಟ್ರಾವೆಲರ್ ಕೂಡ 15ನೇ ಶತಮಾನದ ಶಾಸನದಲ್ಲಿ ಇದು ಕನ್ಫರ್ಮ್ ಆಗ್ತಾ ಹೋಗುತ್ತೆ. ಹಾಗೆ ಮಹಿಳೆಯರಿಗೆ ಲ್ಯಾಂಡೆಡ್ ಪ್ರಾಪರ್ಟಿ ಅಥವಾ ಹಕ್ಕು ಬಾಧ್ಯತೆಗಳು ಇದನ್ನ ನೋಡ್ತಾ ಹೋದಾಗ್ಲೂ ಕೂಡ ಸರಿಸುಮಾರು ಶಾಸನಗಳಲ್ಲಿ ಮಹಿಳೆಯರಿಗೆ ಈ ತರಹದ ಆಸ್ತಿಯ ಹಕ್ಕು ಬಾಧ್ಯತೆಗಳನ್ನ ಕೊಡ್ತಾ ಹೋಗೋದನ್ನು ಕೂಡ ನಾವು ಗಮನಿಸ್ತಾ ಹೋಗ್ತೀವಿ. ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ವಿಷಯ ಏನು ಅಂದ್ರೆ, ಈ ತರಹದ ಹಕ್ಕು ಬಾಧ್ಯತೆ ಇರುವಂತಹದ್ದು ಕೇವಲ ರಾಜವಂಶಕ್ಕೆ ಸೇರಿದಂತಹ ಅಥವಾ ಇಲೀಟ್ ಸೆಕ್ಷನ್ ವಿಮೆನ್ ಅಥವಾ ಏನು ಅರಿಸ್ಟೋಕ್ರಾಟಿಕ್ ಅಂತ ನಾವೇನಂತೀವಿ ಆ ತರಹದ ಮಹಿಳೆಯರಿಗೆ ಮಾತ್ರ ಆಗಿರಲ್ಲ, ಸಾಧಾರಣವಾದಂತಹ ಮಹಿಳೆಯರಿಗೆ ಕೂಡ ಈ ಸವಲತ್ತು ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಒಂದು ಸುಮಾರು 15ನೇ ಶತಮಾನದ ಒಂದು ಶಾಸನದಲ್ಲಿ ಈ ತರಹ ಯಾರು ಹೊನ್ನಮ್ಮ ಅಥವಾ ಇಬ್ಬರು ಏನು ಮೇಡ್ಸ್ ಅಂತ ಅಥವಾ ಕೆಲಸಕ್ಕೆ ಅವರು ಕೃಷ್ಣವೇಣಿ ವೆಂಕಯ್ಯಮ್ಮ, ಈ ಶಾಸನಗಳನ್ನ ನೋಡ್ತಾ ಹೋದಾಗ ಪ್ರಶ್ನೆ ಹೇಳೋದು, ಈ ಬದಲಾವಣೆಗಳು ಯಾತಕ್ಕೋಸ್ಕರ ಬಂತು, ಯಾವ ದೃಷ್ಟಿಯಿಂದ ಈ ಬದಲಾವಣೆಗಳನ್ನ ನಾವು ನೋಡ್ತಾ ಹೋಗ್ಬೇಕು. ವೈ ಇಸ್ ದೇರ್ ಅ ಕಾಂಟ್ರಡಿಕ್ಷನ್? ಅಂದ್ರೆ ಕಾಂಟ್ರಡಿಕ್ಷನ್ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ, ವಿರೋಧಾಭಾಸ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, 15ನೇ ಶತಮಾನದ ಮೊದಲಿಗೆ ಇಲ್ಲದೆ ಇರುವಂತಹ ಈ ಸವಲತ್ತು ಅಥವಾ ಈ ಬದಲಾವಣೆ ಇದ್ದಕ್ಕಿದ್ದ ಹಾಗೆ 15ನೇ ಶತಮಾನದಿಂದ ಪ್ರಾರಂಭ ಆಗಿ 17ನೇ ಶತಮಾನದಷ್ಟೊತ್ತಿಗೆ ನಿಂತು ಹೋಗುತ್ತೆ. ಸೊ ವೈ ಈಸ್ ದೇರ್ ದಿಸ್ ಕೈಂಡ್ ಆಫ್ ವೆರಿ 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 very spiritual as well as very important change in the entire position. So ಇದನ್ನ ನಾವು ಗುರುತಿಸ್ತಾ ಹೋದಾಗ ನನಗೆ ತುಂಬಾ ಅನಿಸಿತ್ತು, ಈ ಇಂಟರ್ಸೆಕ್ಷನಾಲಿಟಿ ಥಿಯರಿಯ ಅಥವಾ ತಾತ್ವಿಕ ಚೌಕಟ್ಟೊಳಗೆ ಈ ಬದಲಾವಣೆಯನ್ನ ಇಟ್ಟು ನೋಡೋದಾದ್ರೆ ನಮಗೆ ಹೆಚ್ಚು ಸೂಕ್ತ ಅನ್ನುವಂತಹ ಉತ್ತರಗಳು ಸಿಗುತ್ತೇನೋ ಅಂತ ಅನ್ನಿಸ್ತು. ಸೊ ಇಂಟರ್ಸೆಕ್ಷನಾಲಿಟಿ ಅನ್ನುವಂತಹ ಥಿಯರಿಯನ್ನ ಯಾವ ಕಾಲದಲ್ಲಿ ಬಂತು ಅಥವಾ ಹೌ ಡು ವಿ ಲುಕ್ ಅಟ್ ಇಂಟರ್ಸೆಕ್ಷನಾಲಿಟಿ ಅಂತಂದ್ರೆ 1989ರಲ್ಲಿ ಬಂದಂತಹ ಈ ಥಿಯರಿ, ಅಂದ್ರೆ ಇದು ನಮ್ಮಲ್ಲಿ ಬಂದಿಲ್ಲ, ಇಟ್ ಇಸ್ ಕ್ವೈಟ್ ಆಬ್ವಿಯಸ್. ಪಾಶ್ಚಾತ್ಯ ಸಮಾಜದಿಂದ ಬಂದಿರುವಂತಹ ಈ ಥಿಯರಿಯಲ್ಲಿ ಇಟ್ ಈಸ್ ಅ ಥಿಯರಿಟಿಕಲ್ ಫ್ರೇಮ್ವರ್ಕ್ ವೇರ್ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಐಡೆಂಟಿಟಿ, ರಾಜಕೀಯ ಮತ್ತು ಸಾಮಾಜಿಕ ಅನನ್ಯತೆಗಳನ್ನ ಮತ್ತು ಮಹಿಳೆಯರಿಗೆ ಇರಬಹುದಾದಂತಹ ಕೆಲವೊಂದು ಸವಲತ್ತುಗಳಿರಬಹುದು ಅಥವಾ ಡಿಸ್ಕ್ರಿಮಿನೇಷನ್ಸ್ ಇರಬಹುದು, ಇವೆರಡನ್ನು ಕೂಡ ಇಂಟರ್ಸೆಕ್ಷನಾಲಿಟಿ ಥಿಯರಿ ಅಥವಾ ತಾತ್ವಿಕ ಚೌಕಟ್ಟು ಹೇಳೋದೇನಂದ್ರೆ, ಮಹಿಳೆಯರಿಗೆ ಇರುವಂತಹ ಪ್ರಿವಿಲೇಜಸ್ ಇರ್ಬೋದು ಅಥವಾ ಡಿಸ್ಕ್ರಿಮಿನೇಷನ್ ಇರ್ಬೋದು, ತಾರತಮ್ಯಗಳಿರಬಹುದು ಅಥವಾ ಸವಲತ್ತುಗಳಿರ್ಬೋದು, ಇವೆರಡನ್ನು ಕೂಡ ಬರೀ ಒಂದು ಲೀನಿಯರ್ ಆಗಿ ನಾವು ಓದ್ತಾ ಹೋದ್ರೆ ನಮಗೆ ವೈ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗೋಲ್ಲ. ಸೊ ಅದನ್ನ ಒಂದು ರಾಜಕೀಯ ಮತ್ತು ಸಾಮಾಜಿಕ ಅನನ್ಯತೆಗಳ ಮಧ್ಯದಲ್ಲಿ ಅವನ್ನ ಇಟ್ಟು ನೋಡ್ಬೇಕಾಗುತ್ತೆ. ಇಂಟರ್ಸೆಕ್ಷನಾಲಿಟಿ ಥಿಯರಿ ಮೊದಲನೇ ಮತ್ತು ಎರಡನೇ ಅಲೆ ಬಂತಲ್ಲ, ಅಂದ್ರೆ ಸ್ತ್ರೀವಾದಿ ಅಲೆ ಬಂತಲ್ಲ, ಆ ಅಲೆಗಳ ನಂತರ ಬಂದಂತಹದ್ದು ಇಂಟರ್ಸೆಕ್ಷನಾಲಿಟಿ. ಅದು ಈ ಮೊದಲನೇ ಮತ್ತು ಎರಡನೇ ಸ್ತ್ರೀವಾದಿ ಚಳುವಳಿಗಳು ಮತ್ತು ಸ್ತ್ರೀವಾದಿ ಅಲೆಯನ್ನ ಹೆಚ್ಚು ಸಮಂಜಸವಾಗಿ ಮತ್ತು ಹೆಚ್ಚು ಗುರುತರವಾಗಿ ಬ್ರಾಡನ್ ಅಂದ್ರೆ ವಿಶಾಲವಾಗಿ ಮಾಡ್ತಾ ಹೋಗುತ್ತೆ. ಈ ಇಂಟರ್ಸೆಕ್ಷನಾಲಿಟಿ ಥಿಯರಿ ಏನ್ ಹೇಳುತ್ತೆ, ಮಹಿಳೆಯರ ಅನುಭವಗಳನ್ನ ಮತ್ತು ಅನನ್ಯತೆಗಳನ್ನ ಬೇರೆಯಾದಂತಹ ಚೌಕಟ್ಟಿನಲ್ಲಿ ಇಟ್ಟು ನೋಡ್ಬೇಕಾಗುತ್ತೆ. ಈ ಇಂಟರ್ಸೆಕ್ಷನಾಲಿಟಿ ಥಿಯರಿಯನ್ನ 1989ರಲ್ಲಿ ಕಿಂಬರ್ಲಿ ವಿಲಿಯಂ ಕ್ರೇನ್ಶಾ ಬರೀತಾ ಹೋಗ್ತಾರೆ. ಆದ್ರೆ ಆಕೆ ಬರೆಯೋದು ಕಪ್ಪು ಮಹಿಳೆಯರ ಅನುಭವಗಳನ್ನ ಕ್ರೋಢೀಕರಿಸಿ ಮಾತಾಡ್ತಾ ಹೋಗ್ತಾರೆ. ಕಿಂಬರ್ಲಿ ವಿಲಿಯಂ ಕ್ರೇನ್ಶಾ, ಶಿ ವಾಸ್ ದ ಫೌಂಡರ್ ಆಫ್ ಬ್ಲಾಕ್ ಫೆಮಿನಿಸಂ. ಆಕೆ ಹೇಳೋದೇನು ಅಂದ್ರೆ, ಕಪ್ಪು ವರ್ಣೀಯರನ್ನ ಮಹಿಳೆಯರನ್ನ ರಾಜಕೀಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಆರ್ಥಿಕ ಸಂದರ್ಭಗಳಲ್ಲಿ ಹೊರಗಿಟ್ಟು ನಾವು ಅರ್ಥ ಮಾಡ್ಕೊಳಕ್ ಆಗೋಲ್ಲ. ಕಪ್ಪು ವರ್ಣೀಯರನ್ನ ಮತ್ತು ಕಪ್ಪು ಮಹಿಳೆಯರ ಸ್ಥಾನಮಾನವನ್ನ ರಾಜಕೀಯ ಮತ್ತು ಆರ್ಥಿಕ ಚೌಕಟ್ಟು ಮತ್ತು ಸಂದರ್ಭಗಳಿಂದ ಹೊರಗಿಟ್ಟು ಬರೀ ಒಂದು ಲಿಂಗ ತಾರತಮ್ಯ ಅಥವಾ ಲಿಂಗ ಪ್ರಭೇದಗಳ ಅಧ್ಯಯನ ಅಂತ ನೋಡಕ್ ಆಗೋಲ್ಲ.
ಸೊ ಆಕೆ ಪ್ರಕಾರ, ವಿಲಿಯಂ ಕ್ರೇನ್ಶಾ ಪ್ರಕಾರ ಏನ್ ಹೇಳ್ತಾರೆ, ಜೆಂಡರ್ ಇಸ್ ಅ ಪ್ರೈಮರಿ ಫ್ಯಾಕ್ಟರ್. ಜೆಂಡರ್ನ ನಾವು, ಲಿಂಗವನ್ನ ಒಂದು ಮೂಲ ರೂಪದಲ್ಲಿ ನೋಡುವಂಥದ್ದು. ದಟ್ ಕಾಂಟ್ರಡಿಕ್ಟ್ಸ್, ಅದೊಂದು ವಿರೋಧಾಭಾಸ ಆಗುತ್ತೆ. ಯಾವ ವಿರೋಧಾಭಾಸ ಆಗುತ್ತೆ ಅಂದ್ರೆ, ರಾಜ್ಯದ ಅಥವಾ ರಾಜಕೀಯದ, ಸಮಾಜದ, ಆರ್ಥಿಕತೆಯ ಮತ್ತು ತಾಂತ್ರಿಕ ಬದಲಾವಣೆಗಳ ಪ್ರಯಾರಿಟೀಸ್ ಅಥವಾ ತಾಂತ್ರಿಕ ಬದಲಾವಣೆಗಳ ಮೂಲ ಚಿಹ್ನೆಗಳನ್ನ ಬಿಟ್ಟು ಲಿಂಗವನ್ನ ಒಂದು ಪ್ರೈಮರಿ ಫ್ಯಾಕ್ಟರ್ ಅಂತ ನೋಡ್ತೀವಿ ಅನ್ನೋದಾದ್ರೆ ಅದು ತುಂಬಾ ಗೊಂದಲಮಯವಾದಂತಹ ಅಧ್ಯಯನಕ್ಕೆ ಕಾರಣ ಆಗುತ್ತೆ. ಸೊ ಜೆಂಡರ್ ಕೆನ್ ನಾಟ್ ಬಿ ಅ ಪ್ರೈಮರಿ ಫ್ಯಾಕ್ಟರ್ without considering, without contextualizing gender from the background or from the viewpoint of the kind of politics that existed, the structure of state and the structure of society that was there. ಆಮೇಲೆ ಅಲ್ಲಿ ಬಂದಂತಹ ತಾಂತ್ರಿಕ ಬದಲಾವಣೆಗಳು, ಇವೆಲ್ಲವನ್ನು ಕ್ರೋಢೀಕರಿಸಿ ಇವೆಲ್ಲವನ್ನ ಒಳಗೊಂಡು ಲಿಂಗವನ್ನ ನಾವು ಅಧ್ಯಯನ ಮಾಡಬೇಕು. ಜೆಂಡರ್ ಇಸ್ ಅ ಪಾರ್ಟ್ ಆಫ್ ಇಟ್ ಅಂತ ನೋಡ್ಬೇಕು. ಇನ್ಫ್ಯಾಕ್ಟ್ ಅನಾ ಜೂಲಿಯಾ ಕೂಪರ್ ಅನ್ನುವಂತಹ ಒಬ್ಬ ಸ್ತ್ರೀವಾದಿ ಚಳುವಳಿ ಕೂಡ, ಆಕೆ ಏನ್ ಹೇಳೋದು, ಏಕರೂಪದಲ್ಲಿ ಮಹಿಳೆಯರ ಅನನ್ಯತೆಯನ್ನ ಇಟ್ಟು ನೋಡುವುದು ತುಂಬಾ ತುಂಬಾ ತೊಂದರೆಗೀಡಾದಂತಹ, ತುಂಬಾ ತೊಂದರೆಗಳನ್ನ ತರುವಂತಹ ದೃಷ್ಟಿ ಅಥವಾ ಹಿನ್ನೆಲೆ ಅಂತ ಹೇಳ್ತಾರೆ. She argues that homogenization of women's identity is not an answer to understanding issues. ಎಲ್ಲ ಮಹಿಳೆಯರ ಸಮಸ್ಯೆಗಳನ್ನ, ಎಲ್ಲ ಸಮಾಜದ ಮಹಿಳೆಯರ ಸಮಸ್ಯೆಗಳನ್ನ ಅಥವಾ ಎಲ್ಲ ಪ್ರದೇಶದ ಮಹಿಳೆಯರ ಸಮಸ್ಯೆಗಳನ್ನ ಏಕರೂಪದಲ್ಲಿ ಇಟ್ಟು ಅದನ್ನ ಒಂದು ದೊಡ್ಡದಾದಂತಹ ಮಹಿಳೆಯರ ನಿಲುವುಗಳು ಅಥವಾ ಸ್ತ್ರೀವಾದಿ ನೆಲೆ ಅಥವಾ ಸ್ತ್ರೀವಾದಿ ಹಿನ್ನೆಲೆ ಚಳುವಳಿ ಅಂತ ನೋಡೋದಿದೆಯಲ್ಲ, ಅದು ತುಂಬಾ ತೊಂದರೆಗೆ ಎಡೆ ಮಾಡುವಂತಹ ಓರಿಯಂಟೇಶನ್ ಅಂತ ಆರ್ಗ್ಯುಮೆಂಟ್. ಯಾಕೆ ಅಂತಂದ್ರೆ, ವೆರಿ ಕ್ಲಿಯರ್ಲಿ ಕಿಂಬರ್ಲಿ ಕ್ರೇನ್ಶಾ ಹೇಳೋದು ಅಥವಾ ಅನಾ ಕೂಪರ್ ಹೇಳೋದು ಅಥವಾ ಆಮೇಲೆ ಬಂದಂತಹ ಪೆಟ್ರಿಷಿಯಾ ಕಾಲಿನ್ಸ್ ಅನ್ನೋಂಥವ್ರು, ಅವರೆಲ್ಲರೂ ಏನ್ ಹೇಳೋದು, ಪ್ರತಿಯೊಂದು ಕಾಲಘಟ್ಟದಲ್ಲಿ ಮಹಿಳೆಯರಿಗೆ ಅಲ್ಲಿ ಆ ಕಾಲಘಟ್ಟಕ್ಕೆ ಸೀಮಿತ ಆದಂತಹ ಕೆಲವೊಂದು ರಾಜಕೀಯ ಮತ್ತು ಆರ್ಥಿಕ ಬದಲಾವಣೆಗಳಿರ್ತವೆ. ಆ ಬದಲಾವಣೆಗಳಿಂದ ಮತ್ತು ಆ ವ್ಯವಸ್ಥೆಗಳಿಂದ, ಬದಲಾವಣೆನಾದ್ರೂ ಇರ್ಬೋದು ಅಥವಾ ವ್ಯವಸ್ಥೆನಾದ್ರೂ ಇರ್ಬೋದು, ಆ ಬದಲಾವಣೆ ಮತ್ತು ವ್ಯವಸ್ಥೆಗಳಿದೆಯಲ್ಲ, ಅದು ಆ ಕಾಲಘಟ್ಟದ ಮಹಿಳೆಯರ ಸ್ಥಾನಮಾನವನ್ನ ಒಂದು ರೀತಿಯಲ್ಲಿ ಒಂದು ಫ್ರೇಮ್ ಮಾಡ್ತಾ ಹೋಗ್ತವೆ. ಸೊ ನಾವು ಧಾರ್ಮಿಕ ಗ್ರಂಥ ಅಥವಾ ಬೌದ್ಧ ಧರ್ಮಾಯಣ ಸೂತ್ರ ಇರ್ಬೋದು, ಅಲ್ಲಿ ಬಂದಂತಹದ್ದನ್ನ ಅಲ್ಲೇ ಇಟ್ಟು ಮತ್ತೆ 15ನೇ ಶತಮಾನದ ತನಕ ಅದನ್ನ ತಂದು ನೋಡಿದ್ರೆ ನಮಗೆ ಉತ್ತರಗಳು ಸಿಗೋಲ್ಲ. ಸೊ ವಿಜಯನಗರ ಕಾಲದಲ್ಲಿ ನಮಗೆ ಈ ಓರಿಯೆಂಟಲ್ ರೈಟಿಂಗ್ ಇಂದ ಇರ್ಬೋದು ಅಥವಾ ಯುಟಿಲಿಟೇರಿಯನ್ ರೈಟಿಂಗ್ ಇಂದ ಇರ್ಬೋದು ಅಥವಾ ರಾಷ್ಟ್ರೀಯವಾದಿ ಚರಿತ್ರೆಕಾರರ ನೆಲೆಯಿಂದ ಇರ್ಬೋದು, ನಮಗೆ ವಿಜಯನಗರ ಕಾಲದ ಸುಮಾರು 200-250 ವರ್ಷಗಳ ಮಹಿಳೆಯರ ಸ್ಥಾನಮಾನವನ್ನ ನೋಡ್ತಾ ಹೋದ್ರೆ ನಮ್ಮ ಬಂದಿರುವಂತಹ ಚರಿತ್ರೆಯ ನಿರೂಪಣೆಗಳಲ್ಲೆಲ್ಲಾನು ಕೂಡ ವಿ ಲುಕ್ ಅಟ್ ದೆಮ್ ಥ್ರೂ ದ ಲೆನ್ಸ್ ಆಫ್ ಅಪ್ಪರ್ ಕ್ಲಾಸ್ ಅಂಡ್ ಅಪ್ಪರ್ ಕಾಸ್ಟ್ ವಿಮೆನ್. ನಾವು ಮಹಿಳೆಯರ ಸ್ಥಾನಮಾನ ನೋಡ್ಬೇಕಾದ್ರೆ ಗಂಗಾದೇವಿ ಹೇಳ್ತೀವಿ, ಗಂಗಾದೇವಿಯ ಪುಸ್ತಕನ ಹೇಳ್ತೀವಿ, ಅಥವಾ ತಿರುಮಲಾಂಬ ದೇವಿಯನ್ನು ಹೇಳ್ತೀವಿ, ಅಥವಾ ತೆಲಗರಲ್ಲಿ ಬಂದ ತಿಮ್ಮಕ್ಕ, ಅತ್ತುಕೂರಿಮೊಲ್ಲ, ಮಧುರಾ ವಿಜಯಂ ಹೇಳ್ತೀವಿ. ಅಂದ್ರೆ ಇವ್ರ ಎಲ್ಲರೂ ಕೂಡ ಯಾರೂನು ನಾನ್ ಇಲಿಟಿಸ್ಟ್ ನೆಲೆಯಲ್ಲಿ ಅಥವಾ ನಾನ್ ಇಲಿಟಿಸ್ಟ್ ಗುಂಪಲ್ಲಿ ಬಂದಿರುವಂತಹ ಮಹಿಳೆಯರಲ್ಲ. ನಾವು ಈ ಕೆಲವೊಂದು ದೃಷ್ಟಾಂತಗಳನ್ನ ಇಟ್ಕೊಂಡು ಅಪ್ಪರ್ ಕ್ಲಾಸ್ ಅಪ್ಪರ್ ಕಾಸ್ಟ್ ವಿಮೆನ್ ಅಂತ ನಾವು ನೋಡ್ತಾ ಹೋಗ್ತೀವಿ. ಇಂಟರ್ಸೆಕ್ಷನಾಲಿಟಿ ಥಿಯರಿ ಇದನ್ನ ತುಂಬಾ ಸೂಕ್ಷ್ಮವಾಗಿ, ತುಂಬಾ ಗಂಭೀರವಾಗಿ ಅಲ್ಲಗಳಿಸ್ತಾ ಹೋಗುತ್ತೆ. ದಿಸ್ ಇಸ್ ನಾಟ್ ಹೌ ವಿ ಲುಕ್ ಅಟ್ ವಿಮೆನ್ ಆರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಿಮೆನ್. ಬೆಟಿ ಫ್ರೈಡನ್ ಕೂಡ ಇದೇ ಮಾತನ್ನು ಹೇಳ್ತಾ ಹೋಗ್ತಾರೆ. ಇನ್ಫ್ಯಾಕ್ಟ್ ಬೆಟಿ ಫ್ರೈಡನ್ನು 2ನೇ ಅಲೆ ಸ್ತ್ರೀವಾದಿ ಚಳುವಳಿಯ 2ನೇ ಅಲೆಯ ಮುಖಂಡೆಯಾಗಿ ಬರ್ತಾ ಹೋಗ್ತಾರೆ. ಆಕೆ ಮಾಡಿದಂತಹ ಕೆಲಸದಿಂದ ಅಥವಾ ಆಕೆ ಆರ್ಗ್ಯುಮೆಂಟ್ ಏನಿತ್ತಲ್ಲ, ಅದರಿಂದ ದಿ ಈಕ್ವಲ್ ಪೇ ಆಕ್ಟ್ ಆಫ್ 1963 ಬಂತು. ಸೊ ಅವರೆಲ್ಲ ಏನ್ ಹೇಳೋದು, 1ನೇ ಮತ್ತು 2ನೇ ಅಲೆ ನಂತರ 3ನೇ ಅಲೆಯಲ್ಲಿ ಬಂದಂತಹ ಇಂಟರ್ಸೆಕ್ಷನಾಲಿಟಿ ಥಿಯರಿ ಕೂಡ ಈ ತರಹದ ರಾಜಕೀಯ ಇದೆಯಲ್ಲ, ಮಹಿಳೆಗೆ ಸಂಬಂಧಪಟ್ಟಂತಹ ಬೆಳವಣಿಗೆಗಳು, ಇವನ್ನ ಆ ಕಾಲದ ರಾಜಕೀಯ ಆರ್ಥಿಕ ವ್ಯವಸ್ಥೆಯಿಂದ ಹೊರಗಿಟ್ಟು ನಾವು ಅರ್ಥ ಮಾಡ್ಕೊಳಕ್ ಆಗೋಲ್ಲ.
ಸೊ ಕ್ರೇನ್ಶಾ ಈ 3 ನೆಲೆಯಲ್ಲಿ ಹೇಳ್ತಾರೆ, ಸ್ಟ್ರಕ್ಚರಲ್ ಅಂತ ಹೇಳ್ತಾರೆ, ವ್ಯವಸ್ಥೆಯಲ್ಲಿ ಮತ್ತು ರಾಜಕೀಯ ಹಾಗೂ ಪ್ರಾತಿನಿಧಿಕ ಇಂಟರ್ಸೆಕ್ಷನಾಲಿಟಿ ಅಂತ ಹೇಳ್ತಾ ಹೋಗ್ತಾರೆ. ಸೊ ಆಕೆಯ ಪೊಲಿಟಿಕಲ್ ಇಂಟರ್ಸೆಕ್ಷನಾಲಿಟಿನಲ್ಲಿ ಏನ್ ಹೇಳ್ತಾರೆ, ರಾಜಕೀಯ ಇಂಟರ್ಸೆಕ್ಷನಾಲಿಟಿ ಅಥವಾ ವಿಭಾಜಕವಾದ, ಇಂಟರ್ಸೆಕ್ಷನಾಲಿಟಿನ ನಾವು ವಿಭಾಜಕವಾದ ಅಂತ ಕರಿತೀವಿ. ರಾಜಕೀಯ ವಿಭಾಜಕವಾದದಲ್ಲಿ ಕ್ರೇನ್ಶಾ ಹೇಳೋದು, ಯಾವುದೇ ಕಾನೂನು ಬಂದ್ರೂ ಕೂಡ ಕಾನೂನು ಸ್ಥಾನಮಾನವನ್ನ ಸಮಾಂತರವಾಗಿ ಅಥವಾ ಕಾನೂನು ಸ್ಥಾನಮಾನವನ್ನ ಒಂದು ಈಕ್ವಾಲಿಟಿ ಪೊಸಿಷನ್ ಅಲ್ಲಿ ತಂದು ನಿಲ್ಲಿಸುತ್ತೆ. ಆದ್ರೆ ಅದೇ ಕಾನೂನು ಕೂಡ ವಿಸಿಬಿಲಿಟಿಯನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಅಂದ್ರೆ ಕಾನೂನಿನ ಪ್ರಕಾರದಲ್ಲಿ ಈಕ್ವಲ್ ಸಮಾನ ಸ್ಥಾನ ಬಂತು ಅಂತ ನಾವು ಹೇಳಿದ್ರೆ, ಆ ಸಮಾನ ಸ್ಥಾನ ಎಲ್ಲಿ ಬಂದಿದೆ ಅಂತ ಗುರುತಿಸ್ತಾ ಹೋಗಕ್ ಪ್ರಯತ್ನ ಪಟ್ರೆ ದ ವಿಸಿಬಿಲಿಟಿ ದೃಷ್ಟಿಗೋಚರವಾಗಿ ಕಾಣೋದಿಲ್ಲ. ಹಾಗೆ ಪ್ರಾತಿನಿಧೀಕರಣವಾದಂತಹ ವಿಭಾಜಕವಾದದ್ದಲ್ಲ ಆಕೆ ಏನ್ ಹೇಳ್ತಾರೆ, ಜನಪ್ರಿಯವಾದಂತಹ ಸಂಸ್ಕೃತಿಗಳೇನಿವೆ, ಪಾಪ್ ಕಲ್ಚರ್ ಇರ್ಬೋದು, ಪಾಪ್ಯುಲರ್ ಕಲ್ಚರ್ ಇರ್ಬೋದು, ಅವು ಶ್ವೇತವರ್ಣೀಯರಲ್ಲದಂತಹ ಮಹಿಳೆಯರ ಅನನ್ಯತೆಯನ್ನ ಮತ್ತು ಅವರ ಅನುಭವಗಳನ್ನ ತುಂಬಾ ಸೂಕ್ಷ್ಮವಾಗಿ ಮುಚ್ಚಿಡ್ತಾ ಹೋಗ್ತವೆ. ಈ ಎರಡನ್ನ ನಾವು ತಗೊಂಡು, ಅಂದ್ರೆ ಕ್ರೇನ್ಶಾ ಹೇಳುವಂತಹ ಪೊಲಿಟಿಕಲ್ ಇಂಟರ್ಸೆಕ್ಷನಾಲಿಟಿ ಇರ್ಬೋದು ಅಥವಾ ಪ್ರಾತಿನಿಧಿಕ ವಿಭಾಜಕವಾದವನ್ನ ಇರ್ಬೋದು, ಇವೆರಡನ್ನ ತಗೊಂಡು ನಾವು ವಿಜಯನಗರ ಕಾಲದ ಮಹಿಳೆಯರ ಸ್ಥಾನಮಾನಗಳನ್ನ ಅರ್ಥೈಸುವಿಕೆಯ ಪ್ರಕ್ರಿಯೆಯಲ್ಲಿ ತೊಡಗಿದ್ರೆ ಅಥವಾ ಸ್ಥಾನಮಾನದ ಅರ್ಥೈಸುವಿಕೆಯ ನೆಲೆಯಲ್ಲಿ ಅಥವಾ ಕ್ರಿಯೆಯಲ್ಲಿ ತೊಡಗಿದ್ರೆ ನಮಗೆ ತುಂಬಾ ಪ್ರಬಲವಾಗಿ ಕಾಣೋದೇನು, ದೇರ್ ಈಸ್ ಅ ಸೆನ್ಸ್ ಆಫ್ ಅಚೀವ್ಮೆಂಟ್ vis-a-vis decreased visibility of the other. ನಾನು ಆಗ್ಲೇ ಹೇಳಿದಾಗೆ ಇಲಿಯಟ್ ಕಾಸ್ಟ್ ಅಥವಾ ರಾಜವಂಶದ ಮಹಿಳೆಯರ ಗುರುತುಗಳನ್ನ ಅಥವಾ ರಾಜವಂಶದ ಮಹಿಳೆಯರ ಕೊಡುಗೆಗಳನ್ನ ಹೆಚ್ಚಾಗಿ ಅದೊಂದು ಅಚೀವ್ಮೆಂಟ್ ಅಂತ ಮಾಡಿ ರಾಷ್ಟ್ರೀಯವಾದಿ ಚರಿತ್ರಕಾರರೆಲ್ಲರೂ ಕೂಡ ಇದು ದಿಸ್ ಈಸ್ ದ ಎಕ್ಸಾಂಪಲ್ ಆಫ್ ಪೊಸಿಷನ್ ಆಫ್ ವಿಮೆನ್ ಬೀಯಿಂಗ್ ವೆರಿ ಫೈನ್, ದ ಫಿನೆಸ್ ಈಸ್ ದ ಪೀಕ್ ಪಾಯಿಂಟ್ ಆಫ್ ಎಕ್ಸಲೆನ್ಸ್ ಅಂತ ಗುರುತಿಸ್ತಾ ಹೋಗ್ತಾರೆ. ಆದ್ರೆ ಅಲ್ಲಿ ಅದೇ ರೀತಿಯಾಗಿ ದೇರ್ ಈಸ್ ಆಲ್ಸೋ ಡಿಕ್ರೀಸ್ಡ್ ವಿಸಿಬಿಲಿಟಿ, ಅಂದ್ರೆ ವಿಸಿಬಿಲಿಟಿ ದೃಷ್ಟಿಗೋಚರವಾಗಿ ಕಾಣೋದಿಲ್ಲ ನಮಗೆ. ಅದನ್ನ ನಾವು ನೋಡ್ಬೇಕು ಅಂತಂದ್ರೆ ಬೇರೆಯಾದಂತಹ ಅಪ್ರೋಚಸ್ನ ಅಥವಾ ಬೇರೆಯದೇ ಆದಂತಹ ಕೆಲವೊಂದು ಮಾನದಂಡಗಳನ್ನ ಉಪಯೋಗಿಸ್ತಾ ಹೋಗ್ಬೇಕು. ನಾನಿಲ್ಲಿ ವೃಷಾಲಿ ಪಾಟೀಲ್ ಹೇಳೋದು ಅದೇನೆ. ಆಕೆ ಏನ್ ಹೇಳ್ತಾರೆ, ಟ್ರಾನ್ಸ್ಬಾರ್ಡರ್ ಕನ್ಸ್ಟ್ರಕ್ಷನ್ ಆಫ್ ರೇಷಿಯಲ್ ಅಂಡ್ ಕಲ್ಚರಲ್ ಹೈರಾರ್ಕೀಸ್, ಅಂದ್ರೆ ನಾವು ಯಾವತ್ತೂ ಮಹಿಳೆಯ ಸ್ಥಾನವನ್ನ ಗುರುತಿಸ್ತಾ ಹೋಗ್ಬೇಕಾದ್ರೆ ಅದನ್ನ ತುಂಬಾ ನ್ಯಾರೋ ಆಗಿ ಅಥವಾ ತುಂಬಾ ಹಿಡಿದಿಟ್ಟು ಕೆಲವೇ ಪ್ರದೇಶದ ಒಳಗಡೆ ನೋಡುವಂತಹ ಪರಿಪಾಠವನ್ನು ಬಿಟ್ಬಿಡ್ಬೇಕು. ವಿ ನೀಡ್ ಟು ಕ್ರಾಸ್ ದ ಬಾರ್ಡರ್ ಇನ್ ಆರ್ಡರ್ ಟು ಕನ್ಸ್ಟ್ರಕ್ಟ್ ಅಂಡ್ ಇನ್ ಆರ್ಡರ್ ಟು ಡಿಕನ್ಸ್ಟ್ರಕ್ಟ್ ದೀಸ್ ಹೈರಾರ್ಕೀಸ್. ಪಟ್ರಿಷಿಯಾ ಕಾಲಿನ್ಸ್ ಕೂಡ ಅದನ್ನೇ ಹೇಳ್ತಾರೆ, ಅನಾಲಿಟಿಕಲ್ ಸ್ಟ್ರಾಟಜಿ ಅಂತಾರೆ. ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಆಕೆ ಹೇಳೋದೇನು, ಪ್ರತಿಯೊಂದು ಸಾಮಾಜಿಕ ವ್ಯವಸ್ಥೆ ಮತ್ತು ರಾಜಕೀಯ ವ್ಯವಸ್ಥೆ ಯಾವ ರೀತಿಯಲ್ಲಿ ಆ ಮಹಿಳೆಯರನ್ನ ಗುರುತಿಸ್ತಾ ಹೋಗುತ್ತೆ ಇದನ್ನ ನಾವು ನೋಡ್ಬೇಕು. ಸೊ ಈ ಇಂಟರ್ಸೆಕ್ಷನಾಲಿಟಿ ಥಿಯರಿಯನ್ನ ಅಥವಾ ತಾತ್ವಿಕ ಚೌಕಟ್ಟನ್ನ ನಾವು ಅಳವಡಿಸ್ಕೊಂಡು ವಿಜಯನಗರ ಕಾಲದ ಮಹಿಳೆಯರ ಸ್ಥಾನಮಾನವನ್ನ ಗುರುತಿಸ್ತಾ ಹೋಗ್ಬೇಕು. ಸೊ ಇಟ್ ಈಸ್ ಅ ಡಿಪಾರ್ಚರ್, ಅಂದ್ರೆ ಡಿಪಾರ್ಚರ್ ವೇರ್ ಶರಣ ಸಂಪ್ರದಾಯದಿಂದ ಅಲ್ಲಮನ ಸಂಪ್ರದಾಯದಿಂದ 15ನೇ ಶತಮಾನಕ್ಕೆ ಬಂದಾಗ ಬೇರೆಯೇ ತರಹದ ಮುಖಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಇಟ್ ಇಸ್ ಬೋತ್ ಇಂಟ್ರಾ ಆಸ್ ವೆಲ್ ಆಸ್ ಇಂಟರ್. ಸೊ ವಿಜಯನಗರ ಕಾಲದಲ್ಲಿ ನೋಡ್ತಾ ಹೋದ್ರೆ ಒಂದು ನಮಗೆ ತುಂಬಾ ಪ್ರಬಲವಾಗಿ ತುಂಬಾ ಪ್ರಮುಖವಾಗಿ ಕಾಣೋದೇನು ಅಂದ್ರೆ, ಇಡೀ ರಾಜ್ಯ ವ್ಯವಸ್ಥೆಯ ಚಿಹ್ನೆ ಏನಿತ್ತಲ್ಲ ಅಥವಾ ರಾಜ್ಯ ವ್ಯವಸ್ಥೆಯ ಚೌಕಟ್ಟೇನಿತ್ತಲ್ಲ ಅದು ತುಂಬಾ ದೊಡ್ಡದಾಗಿ ಬದಲಾಗುತ್ತಾ ಹೋಗುತ್ತೆ. ವಿ ಕಮ್ ಅಕ್ರಾಸ್ ಅ ಸ್ಟೇಟ್ ವಿಚ್ ಇಸ್ ಆಲ್ಮೋಸ್ಟ್ ಅರೌಂಡ್ 2,40,480 ಚದರ ಅಡಿ ಅಥವಾ ಸ್ಕ್ವೇರ್ ಮೈಲ್ಸ್ ಇರುವಂತಹ ಒಂದು ದೊಡ್ಡ ಸಾಮ್ರಾಜ್ಯವನ್ನ ನೋಡ್ತೀವಿ. ಇಷ್ಟೆಲ್ಲ ಪ್ರದೇಶಗಳನ್ನು ಒಳಗೊಂಡಂತಹ ಇಟ್ ವಾಸ್ ಅ ಪೆನಿನ್ಸುಲರ್ ಎಂಪೈರ್. ಆ ಪೆನಿನ್ಸುಲರ್ ಎಂಪೈರ್ ನಲ್ಲಿ ಈ ತರಹದ ಬದಲಾವಣೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಈಗ ಇಲ್ಲಿ ಕೊಟ್ಟಿರುವಂತಹ ಶಾಸನಗಳಲ್ಲಿ ದೀಸ್ ಆರ್ ಆಲ್ ದ ಚೇಂಜಸ್ ದಟ್ ಒನ್ ಕಮ್ಸ್ ಅಕ್ರಾಸ್. ಡೊಮಿನಿಗೋ ಪಯಾಸ್ ಏನ್ ಹೇಳ್ತಾನೆ, ಎಷ್ಟು ಉತ್ಪನ್ನ ನಡೀತಿತ್ತು ಅಂತಂದ್ರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಅಲ್ಲಿಯ ಪತ್ನಿಯರು
ಅವರ ಇಡೀ ಮನೆಯ ಖರ್ಚನ್ನ ಅವರೇ ನಿಭಾಯಿಸ್ತಾ ಇದ್ರು. 12,000 ಜನ ಮಹಿಳೆಯರು ದೇ ಯೂಸ್ ಟು ಹ್ಯಾಂಡಲ್ ಸ್ವೋರ್ಡ್ ಶೀಲ್ಡ್ ಎಲ್ಲಾನು. ಮತ್ತೆ ವಿಮೆನ್ ಆಸ್ ಬಾಡಿ ಗಾರ್ಡ್ಸ್, ವಿಮೆನ್ ಆಸ್ ಇಟ್ ವಾಸ್ ಅ ಮಿಲಿಟರಿ ಸ್ಟೇಟ್. ಆಯ್ತು. ಆಮೇಲೆ ಮಹಿಳೆಯರು ತಮ್ಮ ಆಸ್ತಿಯನ್ನ ಮಾರಾಟ ಮಾಡೋದು ಮೂಲಕ ಅಥವಾ ಅದನ್ನ ಮತ್ತೆ ಮಾರ್ಟಗೇಜ್ ಮಾಡೋದು ಅಥವಾ ಅದನ್ನ ಬೇರೆಯವ್ರ ಹತ್ರ ಕೊಂಡ್ಕೊಳ್ಳೋದು, ಈ ತರಹದ ವ್ಯವಸ್ಥೆಗಳೆಲ್ಲ ಅಲ್ಲಿ ಬಂದಿತ್ತು. ಇದನ್ನ ನಾವು ಯಾತಕ್ಕೋಸ್ಕರ ಬಂತು, ಹೇಗ್ ಬಂತು ಅಂತ ನೋಡೋದಾದ್ರೆ, ತುಂಬಾ ಚರಿತ್ರೆಕಾರರು ಅಥವಾ ಕ್ರೇಮ್ಶಾದ ಇಂಟರ್ಸೆಕ್ಷನಾಲಿಟಿ ಹಾಕಿ ನೋಡಿದಾಗ ವಿಜಯನಗರ ಕಾಲದ ಅಥವಾ ವಿಜಯನಗರ ಸಾಮ್ರಾಜ್ಯ ಏನಿತ್ತಲ್ಲ, it was undergoing a very, very drastic transformation during the medieval period. ಅಂದ್ರೆ 1498ರಲ್ಲಿ ಪೋರ್ಚುಗೀಸರ ಆಗಮನದಿಂದ 1500 ಅಥವಾ 1510ರಲ್ಲಿ trade had jumped 10 folds. Trade had jumped 100 folds by 1530s, by 1540s. ವಿಜಯನಗರ ಕಾಲದಲ್ಲಿ ಆ ರಾಜ್ಯಕ್ಕೆ ಅಥವಾ ಸಾಮ್ರಾಜ್ಯಕ್ಕೆ ಗನ್ನರ್ಸ್ ಅಂಡ್ ಫೈರ್ ಆರ್ಮ್ಸ್ ಬೇಕಾಗಿತ್ತು. ದೇ ವರ್ ಯೂಸಿಂಗ್ ಆರ್ಟಿಲರಿ. ಮೊದಲನೇದಾಗಿ ದೇ ವರ್ ಯೂಸಿಂಗ್ ಆರ್ಟಿಲರಿ. ಅದು ಎಲ್ಲಿಂದ ತಂದಿದ್ದಂತಹ ಆರ್ಟಿಲರಿ? ಟರ್ಕ್ಮೆನಿಸ್ತಾನಿಂದ ತರ್ತಾರೆ. ಟರ್ಕ್ಮೆನಿಸ್ತಾನ್ ಅಂತಂದ್ರೆ ನಾವು ಇವಾಗಿನ ಸೆಂಟ್ರಲ್ ಏಷ್ಯಾ ಇದೆಯಲ್ಲ, ಉಜ್ಬೇಕಿಸ್ತಾನ್ ಅಥವಾ ಕಜಾಕ್ಸ್ತಾನ್, ಅಫ್ಘಾನಿಸ್ತಾನ್, ಈ ಪ್ರದೇಶದಿಂದ ಆರ್ಟಿಲರಿನ ತಗೊಂಡು ಬಂದು ಆಮದು ಮಾಡಿಕೊಂಡು ಅದನ್ನ ಉಪಯೋಗಿಸುವಂತಹ ಪ್ರಮೇಯ ವಿಜಯನಗರ ಸಾಮ್ರಾಜ್ಯಕ್ಕೆ ಬರುತ್ತೆ. ಅದ್ರ ಜೊತೆಗೆ ಆ ಆಮದು ಮಾಡ್ಕೊಳ್ಬೇಕಾದ್ರೆ ಅವರು ಬರೀ ಆರ್ಟಿಲರಿಯನ್ನ ಆಮದು ಮಾಡ್ಕೊಳ್ಳೋದ ಅಷ್ಟೇ ಆಗ್ತಿರ್ಲಿಲ್ಲ. ಅದನ್ನ ಆಪರೇಟ್ ಮಾಡಕ್ ಬೇಕಾಗುವಂತಹ ಎಂಜಿನಿಯರ್ಸ್ ಇರಬಹುದು, ಸೈನಿಕರು ಇರ್ಬೋದು, ತಾಂತ್ರಿಕ ವರ್ಗದವ್ರು ಇರ್ಬೋದು, ಇವರನ್ನು ಕೂಡ ಆಮದು ಮಾಡ್ಕೊಳ್ಳುವಂತಹ ಒಂದು ಅನಿವಾರ್ಯತೆ ವಿಜಯನಗರ ಸಾಮ್ರಾಜ್ಯಕ್ಕೆ ಬರುತ್ತೆ. ಸೊ ಅದೊಂದು ಎಕ್ಸ್ಟೆನ್ಸಿವ್ ಮಿಲಿಟರಿ ಸ್ಟೇಟ್. ಇಟ್ ಈಸ್ ಆಲ್ಸೋ ಅನ್ ಎಕ್ಸ್ಟೆನ್ಸಿವ್ಲಿ ಪವರ್ಫುಲ್ ಟ್ರೇಡ್ ಡಾಮಿನೇಟೆಡ್ ಟೆರಿಟರಿ. ಬರೀ ಅಷ್ಟೇ ಅಲ್ಲ, ಇಟ್ ಹ್ಯಾಡ್ ಲಾಂಗ್ ರೇಂಜ್. ಇದು ವಿಜಯನಗರ ಸಾಮ್ರಾಜ್ಯದ ರಾಜರಿಗೆ, ಸಾಮ್ರಾಟರಿಗೆ ನಾವಿಗಡ ಪ್ರಭು ಅಂದ್ರೆ ದೇ ಹ್ಯಾಡ್ ಅ ವೆರಿ ಬಿಗ್ ನೇವಿ. 100,000 ಇನ್ಫೆಂಟ್ರಿ, 20,000 ಅಶ್ವದಳ, 900 ಗಜದಳ. ಇಷ್ಟು ದೊಡ್ಡದಾದಂತಹ ಸಾಮ್ರಾಜ್ಯಕ್ಕೆ ಇಟ್ ವಾಸ್ ಚೇಂಜಿಂಗ್ ದ ಹೋಲ್ ಪೊಲಿಟಿಕಲ್ ಅಂಡ್ ಇಕನಾಮಿಕ್ ಟೆಕ್ಸ್ಚರ್ ಆಫ್ ಅಡ್ಮಿನಿಸ್ಟ್ರೇಷನ್. Political and economic texture of that society was drastically altering. ಹಾಗಾದಾಗ ಏನಾಯ್ತು? they needed money. ಇದನ್ನ ನಾವು ಕ್ರೇನ್ಶಾ ಥಿಯರಿನ ಹೇಳ್ತಾ ಹೋದ್ರೆ, ಇಂಟರ್ಸೆಕ್ಷನಾಲಿಟಿ ಥಿಯರಿನ ಇಲ್ಲಿ ಅಳವಡಿಸಿದ್ರೆ ನಮಗೆ ಇದ್ದಕ್ಕಿದ್ದ ಹಾಗೆ ಹೊಳೆಯೋದೇನು? here is a state which is desperate for additional revenues in order to manage its political and economic structure. ಇಲ್ಲಿ ಒಂದು ಸಾಮ್ರಾಜ್ಯ ತನ್ನ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆಯನ್ನ ಸಂಭಾಳಿಸಕ್ಕೆ ಅದಕ್ಕೆ ಬೇಕಾಗಿರೋದು ಕೇವಲ ಸ್ವಲ್ಪ ಮಟ್ಟಿಗಿನ ಆರ್ಥಿಕ ದೃಢತೆಯನ್ನ, ಮ್ಯಾಸಿವ್, ಎಕ್ಸ್ಟೆನ್ಸಿವ್. ಸೊ ವಾಟ್ ಡಿಡ್ ದ ಸ್ಟೇಟ್ ಡೂ? ದ ಸ್ಟೇಟ್ ಸ್ಟಾರ್ಟೆಡ್ ಲುಕಿಂಗ್ ಅಟ್ ರೇಸಿಂಗ್ ಅಡಿಷನಲ್ ರೆವೆನ್ಯೂಸ್. ಹಾಗಾಗಿ ವೇಶ್ಯಾವೃತ್ತಿ ಅಥವಾ ಗಣಿಕರು ಅಥವಾ ಸೂಳೆತೆರೆ, ಈ ತರಹದ ತೆರಿಗೆಗಳು ಬಂದವು. ಆಮೇಲೆ in the absence of men, 100,000 ಆರ್ಮಿ ಅಂದ್ರೆ ಸುಮಾರು ನ್ಯೂನೆಸ್ ಒಂದ್ ಕಡೆ ಹೇಳ್ತಾನೆ 1.1 million soldiers accompanied ಕೃಷ್ಣದೇವರಾಯ ಅಂತ. ಸೊ ಇಷ್ಟು ಜನ ಪುರುಷರು ಅಥವಾ ಇಷ್ಟು ಜನ ಯುದ್ಧಕ್ಕೆ ಹೋಗ್ತಾ ಇದ್ರು. ಇಂಥ ದೊಡ್ಡ ಸಾಮ್ರಾಜ್ಯ ಇತ್ತು. ಆ ಸಾಮ್ರಾಜ್ಯಕ್ಕೆ ಆರ್ಥಿಕ ವ್ಯವಸ್ಥೆಯ ಇದು ತುಂಬಾ ತೀಕ್ಷ್ಣವಾಗಿ ಕಂಡು ಬರ್ತಿತ್ತು. ಸೊ ವಿಮೆನ್ ವರ್ ಬ್ರಾಟ್ ಇನ್ ಟು ದ ಮೇನ್ ಫೋಲ್ಡ್. ಹಾಗಾಗಿ ನಾವು ಯಾವುದನ್ನ ಮಹಿಳೆಯರ ಸ್ಥಾನಮಾನದ ಬದಲಾವಣೆ ಅಂತ ನೋಡ್ತೀವೋ ಅದು ಕೇವಲ ರಾಜ್ಯದ ಅಥವಾ ರಾಜನೀತಿಯ ಒಳಗಣ್ಣಿಂದ ಬಂದಂತಹ ಅಥವಾ ಅದೊಂದು ಬೆಳವಣಿಗೆಕಾರಿ ಬದಲಾವಣೆ ಅಂತ ನಾವು ಗುರುತಿಸೋದು ತಪ್ಪಾಗುತ್ತೆ. neither the state nor the period had any reasons of looking at women or trying to look at the position of women in terms of or in the lens of progress or development. ಅವರಿಗೆ ಅಬ್ದುಲ್ ರಜಾಕ್ ಹೇಳೋ ತರಹ 12,000 ಯೋಧರ ಸಂಬಳವನ್ನ ಸೂಳೆದೆರೆಯಿಂದ ಬರ್ಮಾಡ್ಕೊಳ್ತಿದ್ರಂತೆ. ಅಂದ್ರೆ ಎಷ್ಟು ಅವರಿಗೆ ಖರ್ಚು ವೆಚ್ಚ ಇತ್ತು. ಹಾಗೇನೆ
ವಿಮೆನ್ ಇನ್ ಟೆಂಪಲ್, ಮಹಿಳೆ ಮತ್ತು ದೇವಸ್ಥಾನದಲ್ಲಿ ದೇವದಾಸಿ ಪದ್ಧತಿ ಕೂಡ ಇಟ್ ಜನರೇಟೆಡ್ ರೆವೆನ್ಯೂ ಫಾರ್ ದ ಸ್ಟೇಟ್ ಟು ಮೇಕ್ ಯೂಸ್ ಆಫ್ ದಟ್ ರೆವೆನ್ಯೂ. ಇದೆಲ್ಲವನ್ನ ನೋಡ್ತಾ ಹೋದಾಗ ದೇರ್ ಇಸ್ ಆಲ್ಸೋ ಅ ಕಾಂಟ್ರಡಿಕ್ಷನ್, ಅಲ್ಲೊಂದು ವಿರೋಧಾಭಾಸ ಕೂಡ ಕಾಣ್ತೀವಿ. ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಇಂಟರ್ಸೆಕ್ಷನಾಲಿಟಿ ಸೇಸ್. ಕಾನೂನು ಅಥವಾ ರಾಜ್ಯ ಪದ್ಧತಿ ಒಂದು ಕಡೆ ಬೆಳವಣಿಗೆಯನ್ನ ಅಥವಾ ಬದಲಾವಣೆಯನ್ನ ತಂದ್ರೆ, ಇನ್ನೊಂದು ಕಡೆ ಅದೇ ರೀತಿಯಾದಂತಹ ಆಪರೇಷನ್ ಅಥವಾ ತುಳಿತವನ್ನ ಕೂಡ ತರುತ್ತೆ. ಸೊ ದೇರ್ ಈಸ್ ಅ ಜಕ್ಸ್ಟಪೋಸಿಷನ್ ಆಫ್ ಸತಿ ಇನ್ ಡ್ಯೂರಿಂಗ್ ವಿಜಯನಗರ ಪೀರಿಯಡ್. ಸೊ ನಾವು ಹೌ ಡು ವಿ ಲುಕ್ ಆಟ್ ದಿ ಎಂಟೈರ್ ವಿಜಯನಗರ ಹಿಸ್ಟ್ರಿ, ಅಥವಾ ಮಹಿಳೆಯರ ವಿಜಯನಗರ ಕಾಲದ ಮಹಿಳೆಯರ ಸ್ಥಾನಮಾನವನ್ನ ನಾವು ಗುರುತಿಸ್ತಾ ಹೋಗ್ತೀವಿ ಅಂತಂದ್ರೆ, ಈ ಇಂಟರ್ಸೆಕ್ಷನಾಲಿಟಿಯ ತಾತ್ವಿಕ ಚೌಕಟ್ಟನ್ನ ನಾವು ಬಳಸ್ಕೊಳ್ತಿದ್ದೀವಿ. ಹೇಗೆ ಬಳಸ್ಕೊಳ್ತಿದ್ದೀವಿ? ಈ ಇಂಟರ್ಸೆಕ್ಷನಾಲಿಟಿ ಥಿಯರಿ ಹೇಳೋದೇನು, ನಾಲೆಡ್ಜ್ ಇಸ್ ಸಿಚುವೇಟೆಡ್, ಅದೊಂದು ಸ್ಥಾಪಿತವಾದಂತಹ ಸಾಂದರ್ಭಿಕವಾದಂತಹ ಒಂದು ರಿಲೇಟಿವ್ ಅಥವಾ ಒಂದು ರಿಫ್ಲೆಕ್ಟಿವ್ ಪೊಲಿಟಿಕಲ್ ಅಂಡ್ ಇಕನಾಮಿಕ್ ಪವರ್. ನಾಲೆಡ್ಜ್ ಇಸ್ ಆಲ್ವೇಸ್ ಲೈಕ್ ದಟ್. ಅಲ್ಲಿ ಆ ಇಂಟರ್ಸೆಕ್ಷನಾಲಿಟಿ ಥಿಯರಿನಲ್ಲಿ ಒಂದು ಎಪಿಸ್ಟಮಿಕ್ ಜ್ಞಾನಶಾಸ್ತ್ರದ ಇಂಟ್ರಾನ್ಸಿಷನ್ಸ್ ಕೂಡ ಬರುತ್ತೆ. ನಮಗೆ ಚರಿತ್ರೆಯ ವಿದ್ಯಾರ್ಥಿಗಳಿಗೆ ಅಥವಾ ಚರಿತ್ರೆಕಾರರಿಗೆ ಅಥವಾ ಚರಿತ್ರೆಯನ್ನ ಓದುವಂತಹ ಓದುಗರಿಗೆ ಹಿಸ್ಟಾರಿಕಲ್ ಎಕ್ಸ್ಪೀರಿಯನ್ಸಸ್ ಹ್ಯಾವ್ ಟು ಬಿ ಆಬ್ಜೆಕ್ಟಿವ್. ಚರಿತ್ರೆಯನ್ನ ಬರಿಬೇಕಾದ್ರೆ ನಮಗೆ ಅಲ್ಲೊಂದು ವಸ್ತುನಿಷ್ಠತೆ ಬೇಕು ಅನ್ನೋದು ನಮ್ಮ ಗುರಿಯಾಗಿರುತ್ತೆ. ಆದ್ರೆ ಇಂಟರ್ಸೆಕ್ಷನಾಲಿಟಿ ಮತ್ತೆ ಮತ್ತೆ ಹೇಳೋದೇನು, ಮಹಿಳೆಯರ ಅನುಭವಗಳನ್ನ ನಾವು ಗುರುತಿಸಬೇಕು. ಮಹಿಳೆಯರ ಅನುಭವಗಳನ್ನ ರಾಜಕೀಯ ಮತ್ತು ಆರ್ಥಿಕ ಹಿನ್ನೆಲೆಯಲ್ಲಿ ನಾವು ಗುರುತಿಸ್ತಾ ಹೋಗ್ಬೇಕು. ಬದಲಾವಣೆಗಳನ್ನ ಈ ಹಿನ್ನೆಲೆಯಲ್ಲಿ ಗುರುತಿಸ್ತಾ ಹೋಗ್ಬೇಕು. ಸೊ ಹಾಗೆ ಹೇಳಿದ ತಕ್ಷಣನೇ ಇಂಟರ್ಸೆಕ್ಷನಾಲಿಟಿ ವಿಲ್ ಬಿಕಮ್ ಸಬ್ಜೆಕ್ಟಿವ್, ವ್ಯಕ್ತಿನಿಷ್ಠತೆ ಬಂದ್ಬಿಡುತ್ತಲ್ಲಿ. ಆದ್ರೆ ಹಾಗೆ ಬಂದ್ರೂ ಕೂಡ ಒನ್ ಆಫ್ ದ ಮೇನ್ ಇಶ್ಯೂಸ್ ಈಸ್ ಇಂಟರ್ಸೆಕ್ಷನಾಲಿಟಿ ವೆರಿ ಕ್ಲಿಯರ್ಲಿ ಆರ್ಗ್ಯೂಸ್, ತುಂಬಾ ಸ್ಪಷ್ಟವಾಗಿ ಅದು ಮಂಡನೆ ಮಾಡುವಂತಹದ್ದು. ದ ಡಿಸ್ಕರ್ಸಿವ್ ಆಸ್ಪೆಕ್ಟ್ ಆಫ್ ಇಂಟರ್ಸೆಕ್ಷನಾಲಿಟಿ ಹೇಳುತ್ತೆ, ಇಟ್ ಈಸ್ ದ ಹರ್ಮನ್ಯೂಟಿಕ್ ಮಾರ್ಜಿನಲೈಸೇಷನ್ and interpretative studies of gender in history. This is in contrast to how the state was glorified. Orientalist charitrakarar irbodu athwa utilitarians irbodu, all of them they glorified the Vijayanagar state. adu ondu grid alla ಬೆಳೆಸ್ತಾ ಹೋದ್ರು. ಅಲ್ಲಿ ಎಲ್ಲೆಲ್ಲಿ ಸ್ಥಾನಮಾನದ ಬಗ್ಗೆ ಬದಲಾವಣೆಗಳ ಬಗ್ಗೆ ಮಾತು ಬಂತೋ ಅದನ್ನ ಅದು ಒಂದು ಇಟ್ ಈಸ್ ಅ ಕರಾಲರಿ ಟು ವಾಟ್ ಹ್ಯಾಪನ್ ಇನ್ ದ ಸ್ಟೇಟ್ ಅಂದ್ರೆ ಹೊರತು ಯಾತಕ್ಕೋಸ್ಕರ ಈ ತರ ಬದಲಾವಣೆ ಬಂತು ಅನ್ನುವಂತಹ ಅಧ್ಯಯನಗಳು ಬರಲಿಲ್ಲ. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಟ್ by applying certain other theories that may help us. ನಾನು ಇಂಟರ್ಸೆಕ್ಷನಾಲಿಟಿಯಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ ಅಥವಾ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಬೇರೆ ಯಾವುದೇ ಪ್ಯಾರಲಲ್ ಆದಂತಹ ಸಮಾಂತರವಾದಂತಹ ವಾದ ವಿವಾದಗಳು ನಮಗೆ ಲಭ್ಯ ಇಲ್ಲದೆ ಇದ್ದಾಗ ಇಂಟರ್ಸೆಕ್ಷನಾಲಿಟಿ ವಿಲ್ ಬಿ ಅ ಮಚ್ ಬೆಟರ್ ಆಪ್ಷನ್. ಇದನ್ನ ಪೆಟ್ರಿಷಿಯಾ ಕಾಲಿನ್ಸ್ ಕೂಡ ಹೇಳ್ತಾರೆ. Vectors of opposition and privilege refers to how differences among people serve as oppressive measures towards women and change the experience of living as a woman in a society. ತುಂಬಾ ಧನ್ಯವಾದಗಳು. ತಾಂತ್ರಿಕ ಅಡಚಣೆ ಕೂಡ ಬಂತು, ಅದನ್ನ ಪ್ರತಿಯೊಬ್ಬರು ನಮಗೆ ಸಹಕರಿಸಿ ನನ್ನ ಮಾತನ್ನ ಕೇಳಿಸ್ಕೊಂಡ್ರಿ. ಧನ್ಯವಾದಗಳನ್ನ ಹೇಳ್ತೀನಿ. ಪ್ರಶ್ನೆಗಳೇನಾದ್ರೂ ಇದ್ರೆ ತಗೊಳ್ತೀನಿ. ಪ್ರದೀಪ್ ಅವರೇ? ಪ್ರದೀಪ್ ದಯವಿಟ್ಟು ಏನಾದ್ರು ಪ್ರಶ್ನೆಗಳಿದ್ರೆ ಚಾಟ್ ಬಾಕ್ಸ್ ನಲ್ಲಿ ಹಾಕ್ಬೇಕು ಅಂತೇಳಿ ವಿನಂತಿ. ಅಥವಾ ನೇರವಾಗಿ ಏನಾದ್ರು ಪ್ರಶ್ನೆಗಳನ್ನ ಕೇಳೋದಿದ್ರೆ ಮೇಡಮ್ ಅನ್ನು ನೇರವಾಗಿ ಪ್ರಶ್ನೆಯನ್ನ ಕೇಳಬಹುದು.
ಮೇಡಮ್ ನಮಸ್ಕಾರ. ಹಾ ನಮಸ್ಕಾರ ಸರ್. ನಾನು ನಾಗೇಂದ್ರ ಅಂತ ಹೇಳಿ. ಹಾ ಹೇಳಿ ಸರ್. ಮ್ಯಾಮ್ ಒಂದೇ ಒಂದು ಪ್ರಶ್ನೆ ಏನಂತಂದ್ರೆ, ಪೇಪರ್ ಚೆನ್ನಾಗಿತ್ತು ನಿಮ್ದು. ವಿಜಯನಗರದ ರಾಣಿಯರಾಗಿರ್ತಕ್ಕಂಥ ತಿರುಮಲ ದೇವಿ ಮತ್ತೆ ಚಿನ್ನಾದೇವಿಗೆ ಸಂಬಂಧಪಟ್ಟಂತ ವಿಷಯ ಹೇಳಬೇಕಾದಾಗ, ಯುದ್ಧದಲ್ಲಿ ಅವರು ಭಾಗವಹಿಸಿದ್ರು ಅನ್ನೋ ಒಂದು ಮಾತನ್ನ ಕೋಟ್ ಮಾಡಿದ್ರು ನೀವು. ಅವರು ಯುದ್ಧದಲ್ಲಿ ಕೃಷ್ಣರಾಯನ ಕೊನೆ ಹಂತದಲ್ಲಿ ಯುದ್ಧದಲ್ಲಿ ಪಾಲ್ಗೊಂಡ್ರು ಅನ್ನೋ ರೆಫರೆನ್ಸ್ ಇದೆ ಅಂತ ಒಂಚೂರು ಏನಾದ್ರು ಹೇಳಕ್ಕಾಗತ್ತಾ? ಇಲ್ಲಿ ಬಳಸಿದ್ದಾರೆ ಅಂತ. ಮತ್ತೆ ತಿರುಮಲ ದೇವಿ ಮತ್ತೆ ಚಿನ್ನಾದೇವಿಯ ಕೊನೆ ಶಾಸನಗಳು ಯಾವ್ದಾದ್ರು ಇದೆಯಾ, ಅಥವಾ ಕೊನೆ ಕಾಲಘಟ್ಟದ ಇದಕ್ಕೆ ಸಂಬಂಧಪಟ್ಟಾಗ, ಮಹಿಳೆಯರಿಗೆ ಸಂಬಂಧಪಟ್ಟಾಗ ಕೊನೆ ಚಿನ್ನಾದೇವಿಯ ಕೊನೆ ಶಾಸನ ಆಗಿರ್ಬೋದು, ಅಥವಾ ತಿರುಮಲ ದೇವಿ ಹಾಕ್ಸಿರ್ತಕ್ಕಂಥ ಕೊನೆ ಶಾಸನಗಳು ಯಾವ್ದಾದ್ರು ನೀವು ಅಧ್ಯಯನ ಮಟ್ಟಿಗೆ ಕೊನೆ ಶಾಸನಗಳು ಅಂತ ಗುರುತಿಸ್ತಕ್ಕಂಥದ್ದು? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ನಾನು ಹೇಳೋದು ಕೇಳಿಸ್ತಾ ಇದೆ ಸರ್? ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ನಾಗೇಂದ್ರ ಅವರೇ ಮ್ಯೂಟ್ ಮಾಡ್ಕೊಳ್ಳಿ, ಮೇಡಮ್ ಉತ್ತರ ಕೊಡ್ತದೆ. ಹೇಳಿ ಮೇಡಮ್. ಓಕೆ ಸರ್, ಇದರಲ್ಲಿ ತಿರುಪತಿ ಯೂನಿವರ್ಸಿಟಿನಲ್ಲಿ ಅವ್ರು ತಂದಿರುವಂತಹ ಶಾಸನ ಸಂಪುಟದಲ್ಲಿ 2 ಶಾಸನಗಳು ಇವೆ ಅಂತ ಕೇಳಿದ್ದೀನಿ. ಆದ್ರೆ ನಾನು ಅದನ್ನು ಓದಿಲ್ಲ ಸರ್, ನಾನು ಅದನ್ನ ನೋಡಿಲ್ಲ. ಮತ್ತು ತಿರುಪತಿ ದೇವಸ್ಥಾನದಲ್ಲಿ ಕೂಡ ಒಂದು ಶಾಸನ ಚಿನ್ನಾದೇವಿದು ಇದೆ ಅಂತ ಹೇಳಿ ಕೇಳಿದ್ದೀನಿ. ಹಲೋ ಮೇಡಮ್. ಥ್ಯಾಂಕ್ ಯು ಮೇಡಮ್. ಹಲೋ ಮೇಡಮ್, ಮುರುಗೇಶ್ ಅಂತ ಹೇಳಿ ಉಡುಪಿಯಿಂದ. ಉಡುಪಿಯಿಂದ ಹೇಳಿ ಸರ್. ನೀವು ನಿಮ್ಮ ವಿಭಾಜಕ ಸರ್ ಕೇಳಿಸ್ತಾ ಇಲ್ಲ, ನಿಮ್ಮ ಧ್ವನಿ ವಾಯ್ಸ್ ಸ್ಟಾಪ್ ಆಯ್ತು. ಮೇಡಮ್ ಬೇರೆ ಪ್ರಶ್ನೆ ತಗೋತೇನೆ. ಹೇಳಿ ಸರ್. ಅಭಿಪು ಅಂದ. ಹಲೋ, ಕೇಳಿಸ್ತಾ ಇದೆ ಮೇಡಮ್? ಈಗ ಕೇಳಿಸ್ತಾ ಇದೆ ಸರ್. ಮೇಡಮ್, ನೀವು ನಿಮ್ಮ ಸಿದ್ಧಾಂತಕ್ಕೆ ನೀಡಿದಂತ ಎಲ್ಲ ಶಾಸನ ಆಧಾರಗಳು ಏನಿದ್ದಾವೆ ಅವೆಲ್ಲ ಕರಾವಳಿ ಕರ್ನಾಟಕಕ್ಕೆ ಸಂಬಂಧಿಸಿದಂತ ಶಾಸನಗಳು. ಕರಾವಳಿಯಲ್ಲಿ ಮಾತೃಮೂಲ ಸಾಮಾಜಿಕ ವ್ಯವಸ್ಥೆ ಬಹಳ ಪ್ರಾಚೀನ ಕಾಲದಿಂದಲೇ ಅಸ್ತಿತ್ವದಲ್ಲಿ ಇದ್ದದ್ರಿಂದ ಇಲ್ಲಿ ಆಸ್ತಿ ಹಕ್ಕು ಅನ್ನುವಂಥದ್ದು ಮಹಿಳೆಯರಿಗೆ ಸಾಮಾನ್ಯವಾಗಿ ಕಾಣುತ್ತದೆ. ಸೊ ಈ ಒಂದು ವಿಷಯವನ್ನ ನಾವು ಇಡೀ ವಿಜಯನಗರ ಸಾಮ್ರಾಜ್ಯಕ್ಕೆ ವ್ಯಾಪಕವಾಗಿ ಇದನ್ನ ಅನ್ವಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ದಯವಿಟ್ಟು ಇದಕ್ಕೆ ನೀವೇನ್ ಹೇಳ್ತೀರಿ? ಸರ್, ನಾನು ಕೊಟ್ಟಿರುವಂತಹ ಶಾಸನಗಳಲ್ಲಿ ಬರೀ ಕರಾವಳಿ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಸರ್. ಸುಮಾರು ಶಾಸನಗಳು ಬೇರೆ ಕಡೆ ತೆಲಂಗಾಣಿನಲ್ಲಿ ಬಂದಿರುವಂತಹ ಶಾಸನಗಳಿವೆ. ಆಮೇಲೆ ತಮಿಳುನಾಡಿಂದ ಬಂದಿರುವಂತಹ ಶಾಸನಗಳು ಕೂಡ ನಾನು ಉಲ್ಲೇಖ ಮಾಡಿದ್ದೀನಿ. ಇದು ಒಂದು. ಆಮೇಲೆ ಮಧ್ಯ ಕರ್ನಾಟಕದಲ್ಲಿ ಅಂದ್ರೆ ಇಂಟೀರಿಯರ್ಸ್ ನಲ್ಲಿ ಕೂಡ ಬಂದಿರುವಂತಹ ಶಾಸನಗಳನ್ನ ಉಲ್ಲೇಖ ಮಾಡಿದ್ದೀನಿ. ಇದ್ರ ಹಿಂದೆ ಏನು ಅಂದ್ರೆ, ಈಗ ನೀವು ಕರಾವಳಿ ಪ್ರದೇಶದಲ್ಲಿ ಇರುವಂತಹ ಮಹಿಳೆಯರಿಗೆ ಮಾತೃ ಪ್ರಧಾನ ಕುಟುಂಬಗಳಿದ್ವು ಅಂತ ಹೇಳಿದ್ರು ಕೂಡ, ಇಂಟರ್ಸೆಕ್ಷನಾಲಿಟಿ ಥಿಯರಿನಲ್ಲಿ ನಾವು ನೋಡ್ತಾ ಇರೋದು ಏನು ಅಂದ್ರೆ, ಈ ವ್ಯವಸ್ಥೆ ಹೇಗ್ ಬಂತು, ಯಾತಕ್ಕೋಸ್ಕರ ಬಂತು, ಇದೆ ಅಂತ ಹೇಳಿ ನಾವು ಅದನ್ನ ಒಪ್ಕೊಳ್ಳೋದಿದೆಯಲ್ಲ, ದಟ್ ಈಸ್ ದ ಪೊಸಿಷನ್ ಆಫ್ ಲುಕಿಂಗ್ ಅಟ್ ಹಿಸ್ಟ್ರಿ ಆಸ್ ಗಿವನ್. ಅಲ್ಲಿ ಇದೆ ಅಂತ ಒಪ್ಕೊಂಡ್ಬಿಡ್ತೀವಿ. ಆದ್ರೆ ವೈ ಇಸ್ ಇಟ್ ದೇರ್, ಅದನ್ನ ಇಂಟರ್ಸೆಕ್ಷನಾಲಿಟಿ ಥಿಯರಿಸ್ಟಿಷಿಯನ್ಸ್ ಹೇಳೋದು ಈ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ನಾವು ಅದನ್ನ ಸಾಂದರ್ಭಿಕವಾಗಿ ನೋಡೋದಾದ್ರೆ, ಅಥವಾ ಅದನ್ನ ನಾವು ವಿವರಣೆ ಮಾಡಿದ್ರೆ, ವಿಶ್ಲೇಷಣೆ ಮಾಡಿದ್ರೆ ನಮಗೆ ಬೇರೆಯದೇ ಆದಂತಹ ಉತ್ತರಗಳು ಬರ್ತಾ ಹೋಗ್ತವೆ. ಸೊ ಲೆಟ್ ಅಸ್ ನಾಟ್ ಲುಕ್ ಅಟ್ ಹಿಸ್ಟ್ರಿ ಆಸ್ ಅ ಗಿವನ್. ಇದು ನನ್ನ ನಿಲುವಷ್ಟೇ. ಮೇಡಮ್, ಶೈಲಾ ಅವರ ಪ್ರಶ್ನೆ, ಡಾಕ್ಟರ್ ಶೈಲಾ KN, ಫಸ್ಟ್ ಗ್ರೇಡ್ ಕಾಲೇಜ್, ಬಲ್ಮಠ, ಮಂಗಳೂರು. Is there any reference to Shudra women holding authority? ಈ ಸೇವಕರು ಅಂತ ಹೇಳಿ ನಾನು ಒಂದ್ ಶಾಸನದಲ್ಲಿ ಹೇಳಿದ್ನಲ್ಲ, ಅದರಲ್ಲಿ ಶೂದ್ರರು ಅಂತ ಹೇಳಿ ನೇರವಾಗಿ ಅವರನ್ನ ಇದು ಮಾಡಿ ಮಾತಾಡಲ್ಲ. ಆದ್ರೆ ಸೇವಕರು ಮತ್ತು ದಾಸಿಯರು ಅಂತ ಹೇಳ್ತಾರೆ. ಆದ್ರೆ ಅದನ್ನ ಶೂದ್ರರು ಅಂತ ಎಲ್ಲೂ ಬಳಸಿಲ್ಲ, ಆ ಪದ ಬಂದಿಲ್ಲ, ಶಾಸನಗಳಲ್ಲಿ ಬಂದಿಲ್ಲ. ಅದು ಶಾಸನಗಳಲ್ಲಿ ಬಂದಿಲ್ಲದೆ ಇರೋದ್ರಿಂದ ನಾವು ಅದನ್ನ ನೇರವಾಗಿ, ಬಿಕಾಸ್ ದೀಸ್ ಆರ್ ಪ್ರೈಮರಿ ಸೋರ್ಸ್ ಸ್ಟಡೀಸ್, ನಾವು ಅದನ್ನ ಒಪ್ಕೊಳ್ಳೋಕ್ ಆಗಲ್ಲ. ಸಲ್ಮಾ NS ಅವರ ಪ್ರಶ್ನೆ, ವಾಟ್ ಈಸ್ ದ ರೋಲ್ ಆಫ್ ಸೂಫಿ ವಿಮೆನ್ ಡ್ಯೂರಿಂಗ್ ದ ವಿಜಯನಗರ ಪೀರಿಯಡ್? We have very less references to Sufi women during Vijayanagara period, because Sufism as an idea as well as a movement was very strong only in certain parts. So none of the primary sources mention about Sufi women
They mention about Sufi saints, they mention about dargahs, but we don't have, and the Dasa Parampara was very, very prominent, but we do not have Sufi saints in terms of women being Sufi saints. ಹರೀಶ್ ಕುಮಾರ್ ಅವರ ಪ್ರಶ್ನೆ. ನಮಸ್ಕಾರ ಮೇಡಮ್, ತಮ್ಮದು ತುಂಬಾ ಅದ್ಭುತವಾದ ಪ್ರೆಸೆಂಟೇಶನ್. ನನ್ನ ಸಂದೇಹಗಳು ಹೀಗಿದೆ. ವಿಜಯನಗರ ಕಾಲದಲ್ಲಿ ಮಹಿಳೆಯರಿಗೆ ಇದ್ದ ಸ್ಥಾನಮಾನಗಳು, ಆದರೆ ವಿಜಯನಗರ ಕಾಲಕ್ಕಿಂತ ಮೊದಲೇ ಅಂದ್ರೆ ಮೌರ್ಯ ಸಾಮ್ರಾಜ್ಯದಲ್ಲಿ ಚಾಣಕ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಸೂಳೆಗಾರಿಕೆ ಇದೆ ಎಂದು ಪ್ರಸ್ತಾಪಿಸದನೆ, ಹಾಗೂ ಅದು ಸಮಾಜದ ಒಂದು ಮೂಲ ಕಂಬ, ಹಾಗೆ ಟೈಪ್ ಮಾಡಿದ್ದಾರೆ ಅವರು, ಕಂಬ ಎಂದು ಹೇಳಿದ್ದಾರೆ. ಹಾಗೆ ತಿಳಿಯುವುದಾದರೆ ಮೌರ್ಯ ಸಾಮ್ರಾಜ್ಯದಲ್ಲೇ ಮಹಿಳೆಯರಿಗೆ ಉನ್ನತ ಸ್ಥಾನಮಾನ ಇದೆ ಎಂದು ತಿಳಿಯುತ್ತದೆ. ಹಾಗೂ ಹೊಯ್ಸಳ ಸಾಮ್ರಾಜ್ಯ ನೋಡುವುದಾದರೆ ವಿಷ್ಣುವರ್ಧನ ಹೆಂಡತಿ ಹೆಸರಲ್ಲಿ ಹಳೇಬೀಡಿನಲ್ಲಿ ದೇವಸ್ಥಾನ ಕಟ್ಟಿಸಿದರೆ, ಹಾಗೂ ಬೇಲೂರಿನಲ್ಲಿ ವಾಸ್ತುಶಿಲ್ಪ ನೋಡಿದರೆ ಶಿಲಾಬಾಲಿಕೆಗಳು ಸ್ಪಷ್ಟವಾಗಿ ತೋರಿಸುತ್ತೆ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಮಹಿಳೆಯರಿಗೆ ಎಷ್ಟು ಗೌರವ ಇದೆ ಅಂತ. ಹಾಗೂ ಹೊಯ್ಸಳ ರುದ್ರಮಾದೇವಿ ರಾಣಿ ಆಗಿರುತ್ತಲೇ ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ನಂಗೆ ಅಂದ್ರೆ ಎರಡು ಪ್ರಶ್ನೆ ಇವೆ. ಮೊದಲ ಪ್ರಶ್ನೆ, ಮೌರ್ಯರ ಕಾಲದಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ವೇಶ್ಯಾವೃತ್ತಿ ಇತ್ತು. ನಾನು ಮೊದಲೇ ಹೇಳಿದ ಹಾಗೆ ವೇಶ್ಯಾವೃತ್ತಿ ಇತ್ತು ಅನ್ನೋದಕ್ಕೂ ಒಂದು ರಾಜ್ಯ ವ್ಯವಸ್ಥೆ ವೇಶ್ಯಾವೃತ್ತಿಯನ್ನ ಅಧಿಕೃತವಾಗಿ ಸ್ವೀಕಾರ ಮಾಡಿ ಅದು ಒಂದು ರೀತಿಯ ಪ್ರೊಫೆಷನ್ ಅಂತ ಗಣನೆಗೆ ತಗೊಳ್ಳೋದಕ್ಕೂ ಬಹಳವಾದಂತ ವ್ಯತ್ಯಾಸ ಇದೆ. ವೇಶ್ಯಾವೃತ್ತಿ ಇಸ್ ವೆರಿ ಹಿಸ್ಟಾರಿಕಲ್, ಅದು ತುಂಬಾ ಶತಮಾನಗಳಿಂದ ಇದೆ, ಸೆಂಚುರೀಸ್ ಇಂದ ಇದೆ. ಆದ್ರೆ ಒಂದು ರಾಜ್ಯ ವ್ಯವಸ್ಥೆ, ಅಡ್ಮಿನಿಸ್ಟ್ರೇಷನ್ ಅಂಡ್ ಗವರ್ನೆನ್ಸ್, perceiving it as a taxable profession is something that we come across here. ಅಲ್ಲಿ ನಮಗೆ ತುಂಬಾ ಮುಖ್ಯವಾಗಿ ಬೇರೆ ಆದಂತಹ ನಿಲುವುಗಳು ಬರುತ್ತೆ. ಸೊ ವಿ ಆರ್ ನಾಟ್ ಲುಕಿಂಗ್ ಅಟ್ ವೇಶ್ಯಾವೃತ್ತಿ ಇತ್ತೋ ಇಲ್ವೋ ಅನ್ನೋದಲ್ಲ ಇಲ್ಲಿ ಪ್ರಶ್ನೆ. ಆದ್ರೆ ಅದನ್ನ ಒಂದು ತೆರಿಗೆಗೆ ಬಂದು ತೆರಿಗೆಯ ಚೌಕಟ್ಟೊಳಗೆ ತರುವಂತಹ ಒಂದು ನಿಲುವು ಬಂತಲ್ಲ, ಅಥವಾ ಒಂದು ರಿಕ್ವೈರ್ಮೆಂಟ್ ಬಂತಲ್ಲ, ನೆಸೆಸಿಟಿ ಬಂತಲ್ಲ, ಅದು ಯಾವ್ದಕ್ಕೆ ಬಂತು? ವಿಜಯನಗರ ಕಾಲದಲ್ಲಿ ಅದಿತ್ತು. ಸೊ ದಟ್ ಈಸ್ ವೇರ್ ವಿ ಆರ್ ಲುಕಿಂಗ್ ಅಟ್. ಒಂದು. ಎರಡನೇದು, ವೇಶ್ಯಾವೃತ್ತಿ ಇತ್ತು ಅಂದ ಮಾತ್ರಕ್ಕೆ ಮಹಿಳೆಯರ ಸ್ಥಾನಮಾನ ತುಂಬಾ ಮುಂದುವರೆದಿತ್ತು ಅಂತ ನಾನು ಎಲ್ಲೂ ಹೇಳಲಿಲ್ಲ. ದಟ್ ಈಸ್ ವೆರಿ ವೆರಿ, ಐ ಡೋಂಟ್ ನೋ, ದಟ್ಸ್ ನಾಟ್ ಅ ರೈಟ್ ವೇ ಆಫ್ ಥಿಂಕಿಂಗ್. ಸೊ ಆ ತರ ನಾನು ಮಾತಾಡ್ಲಿಲ್ಲ. ನಾನು ಹೇಳಿದ್ದು ಈ ಟ್ಯಾಕ್ಸಬಲ್ ಪ್ರೊಫೆಷನ್ ಆಗಿ ಯಾಕೆ ತಂದ್ರು, ಇದು ಮೊದಲನೇದು. ಆಮೇಲೆ ಎರಡನೇದು, ಹೊಯ್ಸಳರ ಕಾಲದಲ್ಲಿ ವಿಷ್ಣುವರ್ಧನ ಅವನ ಹೆಂಡತಿಯ ಹೆಸರಿನಲ್ಲಿ ದೇವಾಲಯ ಕಟ್ಟಿಸ್ತಾ ಅಥವಾ ಮತ್ತೊಂದು ಕಟ್ಟಿಸ್ತಾ, ಮತ್ತು ಇದನ್ನೇ ಎಕ್ಸಾಕ್ಟ್ಲಿ ಇಂಟರ್ಸೆಕ್ಷನಾಲಿಟಿ ಥಿಯರಿ ಹೇಳೋದು. ವೆನ್ ವಿ ಲುಕ್ ಅಟ್ ದ ಪೊಸಿಷನ್ ಆಫ್ ವಿಮೆನ್ ಅಂಡ್ when we try and map out the entire process of the growth of women, ನಾವು ತುಂಬಾ ಇಲೀಟ್ ಆದಂತಹ ಮೇಲ್ವರ್ಗದ ಜಾತಿ ಮತ್ತು ಮೇಲ್ವರ್ಗದ ಮಹಿಳೆಯರನ್ನ ಗುರುತಿಸಿ ಅದನ್ನ ಇಡೀ ಮಹಿಳೆಯರ ಸಮಾಜದಲ್ಲಿರುವಂತಹ ಎಲ್ಲಾ ಮಹಿಳೆಯರ ಸ್ಥಾನಮಾನಗಳಿಗೆ ಸಮೀಕರಿಸಿ ಮಾತಾಡ್ತೀವಿ. We equate the position of elite aristocratic royal women to that of non-elite and ordinary women and come to or surmise the agreement that the position of women was much better. ಇದನ್ನೇ ವಿಭಾಜಕವಾದ ಹೊಡಿತಾ ಇರೋದು. ಅದಕ್ಕೆ ನಾನು ಶಾಸನಗಳಲ್ಲಿ ಕೊಟ್ಟಾಗ ಬರೀ ಗಂಗಾದೇವಿ ಏನ್ ಹೇಳ್ತು ಅಥವಾ ಇನ್ನೊಂದು ಏನ್ ಹೇಳ್ತು, ಅದರ್ ವಿಮೆನ್, ಸಾಮಾನ್ಯವಾದ ಮಹಿಳೆಯರು ಯಾವ ತರಹ ಇತ್ತು, ಅವ್ರು ಆ ಸ್ಥಾನಮಾನ ಯಾಕೆ ಬದಲಾಯಿತು, ಇದನ್ನ ಪೇಪರ್ ನಲ್ಲಿ ಗುರುತಿಸ್ತಾ ಇರೋದು. ಲಲಿತಾ ಕೃಷ್ಣಮೂರ್ತಿ ಅವರ ಪ್ರಶ್ನೆ, ಆಫ್ಟರ್ ದ ಫಾಲ್ ಡೌನ್ ಆಫ್ ದ ಎಂಪೈರ್ ಡಿಡ್ ಪ್ರಾಸ್ಟಿಟ್ಯೂಷನ್ ಟೇಕ್ ಎ ಇಲ್ಲೀಗಲ್ ಮೀನಿಂಗ್ ಆಫ್ಟರ್ ದ ಟ್ಯಾಕ್ಸ್ ಸೂಲೆಬೇಲೆ ವಾಸ್ ರಿಮೂವ್ಡ್? ಎಸ್, ಇಟ್ ಡಿಡ್. ಅದೇ 17ನೇ ಶತಮಾನದ ನಂತರ ದ ಹೋಲ್ ಸೊಸೈಟೀಸ್ ಅಪ್ರೋಚ್ ರಿವರ್ಟೆಡ್ ಟು ಪ್ರೀ-15. ಜೊತೆಗೆ 17ನೇ ಶತಮಾನ ಆಗ್ತಿದ್ದ ಹಾಗೇನೆ ಕಲೋನಿಯಲಿಸಮ್ ಪ್ರಾರಂಭ ಆಗಿತ್ತು, ಯುರೋಪಿಯನ್ ಅರೈವಲ್ ಬಂದಿತ್ತು. 18ನೇ ಶತಮಾನಕ್ಕೆ the Victorian values of European societies got superimposed on the colonies in India too. 18ನೇ ಶತಮಾನಕ್ಕೆ ಕಾಲೋನಿಗಳು ಬಂದು ಅಂತ ನಾನು ಹೇಳಲಿಲ್ಲ. ಅಂದ್ರೆ ಕಾಲನೈಸ್ ಆಯ್ತು ಭಾರತ ಅಂತ ಹೇಳ್ತಾ ಇಲ್ಲ ನಾವು, ವಸಾಹತುಶಾಹಿ ಸ್ಥಾಪಿತ ಆಯ್ತು ಅಂತ ಹೇಳ್ತಾ ಇಲ್ಲ. ಆದ್ರೆ ಆ ಟ್ರೆಂಡ್ ಬರ್ತಾ ಹೋಗ್ತಾನೆ. ನ್ಯೂನೆಸ್ ಆದ್ಮೇಲೆ ಬಂದಂತಹ ಎಲ್ಲಾ ಟ್ರಾವೆಲರ್ಸ್ ಕೂಡ ದೇ ಸ್ಟಾರ್ಟೆಡ್ ಪಾಸಿಂಗ್ ಅ ಜಡ್ಜ್ಮೆಂಟಲ್ ಅಪ್ರೋಚ್. 19ನೇ ಶತಮಾನಕ್ಕೆ ಈಸ್ಟ್ ಇಂಡಿಯಾ ಕಂಪನಿನಲ್ಲಿ ಬಂದಿರುವಂತಹ ಎಲ್ಲ ಆಡಳಿತಗಾರರು ಅವರು ಎಲ್ಲರೂ ದೇ ಟುಕ್ ಅ ವೆರಿ ಇವ್ಯಾಲ್ಯುಯೇಟಿವ್
position against India, and so prostitution once again became, or it was no longer considered as a taxable profession. ಈ 250 ವರ್ಷದಲ್ಲಿ ಮಾತ್ರ ಈ ತರಹದ ಬದಲಾವಣೆ ಬಂದಿರೋದು. ಆ ಬದಲಾವಣೆನ ಅರ್ಥ ಮಾಡ್ಕೊಳ್ಳೋಕೆ ನಾನು ಇಂಟರ್ಸೆಕ್ಷನಾಲಿಟಿನ ಬಳಸ್ತಾ ಇದ್ದೀನಿ. ಆ ಬಳಸಿದ ಮಾತ್ರಕ್ಕೆ ಇಟ್ ಡಸ್ ನಾಟ್ ಮೀನ್ ದಟ್ ಇಟ್ ಈಸ್ ದ ಬಿ ಆಲ್ ಅಂಡ್ ಎಂಡ್ ಆಲ್. ನಾನು ಆಗ್ಲೇ ಹೇಳಿದಾಗೆ ಇಂಟರ್ಸೆಕ್ಷನಾಲಿಟಿ ಇಸ್ ವೆರಿ ಸಬ್ಜೆಕ್ಟಿವ್. ವ್ಯಕ್ತಿನಿಷ್ಠವಾಗಿ ಒಂದು ವಿಷಯವನ್ನ ಓದ್ತಾ ಹೋಗುತ್ತೆ. ಆದ್ರೆ ಚಾರಿತ್ರಿಕವಾಗಿ ನಮಗೆ ಬೇಕಾಗಿರೋದು ವಸ್ತುನಿಷ್ಠತೆ. ಸೊ ದೇರ್ ಈಸ್ ಅ ಡೈಕಾಟಮಿ ದೇರ್. ಹಲೋ, ನಮಸ್ಕಾರ ಮೇಡಮ್. ನಮ್ಮ ಹೆಸರು ಹರೀಶ್ ಕುಮಾರ್ ಅಂತ. ಹೇಳಿ ಸರ್. ನಾನೇ ಆ ಕ್ವಶನ್ ಕೇಳಿದ್ದು ಆಕ್ಚುಲಿ ಮೌರ್ಯ ಎಂಪೈರ್ ಇದು. ಸೊ ನೀವ್ ಹೇಳಿದ್ರಿ ಓಕೆ ಇಟ್ಸ್ ಹೈಯರ್ ಲೆವೆಲ್, ಒಂದು ರಾಜವಂಶದಲ್ಲಿ ಇರುವಂತ ಲೇಡೀಸ್ಗೆ ಹೈಯರ್ ಪ್ರಿಫರೆನ್ಸ್ ಕೊಟ್ಟಿದ್ರು. ಸೊ ವಿ ಕೆನಾಟ್ ಸೇ ದಟ್ ಅದರಿಂದ ಎಲ್ಲಾರ್ಗು ಈಕ್ವಾಲಿಟಿ ಇತ್ತು, ಅದರಿಂದ ಎಲ್ಲಾರು ಹೈಯರ್ ಪೊಸಿಷನ್, ಐ ಮೀನ್ ಅಷ್ಟೊಂದು ರೆಸ್ಪೆಕ್ಟೆಡ್ ಆಗಿದ್ರು ಅಂತ ನೀವ್ ಹೇಳಿದ್ರು. ಬಟ್ ಮೈ ಕ್ವಶನ್ ಈಸ್, ನೀವು ಅದಕ್ಕೆ ಇನ್ನೊಂದ್ ತರನು ಇದೆ ನೋಡಿ. ಪಂಪ ನಾವು ಆದಿಕವಿ ಅಂತ ಹೇಳ್ತೀವಿ, ಅದೇ ತರ ಜೈನಿಸಂ ಅಲ್ಲಿ ಜಿನವಲ್ಲಭ ಅಂದ್ರೆ ಪಂಪನ ತಮ್ಮ ಇದ್ದಾನೆ, ಅವನು ಕೂಡ ಆದಿಕವಿ ಅಂತ ರೀಸೆಂಟ್ ಆಗಿ ಒಪ್ಕೊಂಡಿದ್ದಾರೆ ಆಂಧ್ರ ಪ್ರದೇಶಲ್ಲಿ, ತೆಲುಗು ಆದಿಕವಿ ಅಂತ. ಸೊ ಅವನು ಬಮ್ಮಲ್ಗುಟ್ಟ ಅನ್ನೋ ಏರಿಯಾದಲ್ಲಿ ಒಂದು ಇನ್ಸ್ಕ್ರಿಪ್ಷನ್ ಬರ್ಸಿಯಾನೆ. ಆ ಇನ್ಸ್ಕ್ರಿಪ್ಷನ್ ಅನ್ನು ಬರೆದಿದ್ದು ಒಬ್ಬ ಲೇಡಿ. ಸೊ ಶಿ ವಾಸ್ ವೆರಿ ಪೂರ್, ಐ ಮೀನ್ ಲೋವರ್ ಕಾಸ್ಟ್ ಗೆ ಸೇರಿದಂತ ಒಬ್ಬ ಲೇಡಿ ಕೈಯಲ್ಲಿ ಇದು ಇನ್ಸ್ಕ್ರಿಪ್ಷನ್ ಅನ್ನ ಬರ್ಸಿದ್ದಾರೆ. ಸೊ ಐ ಕಾಂಟ್ ರಿಮೆಂಬರ್ ಹರ್ ನೇಮ್ ಎಕ್ಸಾಕ್ಟ್. ಸೊ ಅದು ಒಂದು ಎಕ್ಸಾಂಪಲ್. ಐ ಮೀನ್ ಲೋವರ್ ಕ್ಯಾಸ್ಟ್ ಅಲ್ಲಿ ಆ ಕಾಲದಲ್ಲಿ ಕೂಡ ಲೇಡೀಸ್ಗೆ ಹೈಯರ್ ಪ್ರಿಫರೆನ್ಸ್ ಇತ್ತು ಅನ್ನೋದು. ಸೊ ಇನ್ನೊಂದು ನೋಡೋದಾದ್ರೆ, ನೀವು ಆಂಧ್ರ ಪ್ರದೇಶದಲ್ಲಿ ಕಾಕತೀಯ ವಂಶದಲ್ಲಿ ಸೇರಿದಂತ ಮುಲ್ಲಾ ಅನ್ನೊಬ್ರು ಕವಯಿತ್ರಿ ಇದ್ರು. ಅವರು ಶಿ ವಾಸ್ ಅ ವೆರಿ 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 ಲೋ ಕಾಸ್ಟ್. ಅವಳು ಸಂಪೂರ್ಣ ರಾಮಾಯಣಂ ಅನ್ನೋ ಒಂದು ಕವಿತೆನ ಕೂಡ ಬರೆದಿದ್ರು. ಅದು ಆ ಕಾಲಕ್ಕೆ ಎಷ್ಟೊಂದು ಫೇಮಸ್ ಆಗಿ ಇಡೀ ಹೊಯ್ಸಳ ಸಾಮ್ರಾಜ್ಯ ಕಾಕತೀಯರಲ್ಲಿ ತುಂಬಾ ಫೇಮಸ್ ಆಯ್ತು. ಸೊ ಈ ತರ ಎಷ್ಟೊಂದು ಲೋವರ್ ಕ್ಯಾಸ್ಟ್ ಅಲ್ಲಿ ಕೂಡ ಅವ್ರ ವುಮೆನ್ಸ್ ಕೂಡ ಹೆವಿ ರೆಸ್ಪೆಕ್ಟೆಡ್ ಆಗಿ ಕೊಟ್ಟಿದ್ದಾರೆ. ಸೊ ದೆನ್ ಹೌ ಕ್ಯಾನ್ ಯು ಸೇ ಓನ್ಲಿ ವಿಜಯನಗರ ಎಂಪೈರ್ ಇಸ್ ಏನೋ ಅದು ಮೇಲಕ್ಕೆ ತಂದಿದ್ದಾರೆ ಲೇಡೀಸ್ ಅವ್ರಿಗೆ ರೆಸ್ಪೆಕ್ಟೆಡ್ ಅಂತ ನಾವು ಹೆಂಗ್ ಹೇಳಕ್ ಸಾಧ್ಯ? ಅದಕ್ಕಿಂತ ಮೊದ್ಲೇ ಇತ್ತಲ್ವಾ? ಸೊ ದಟ್ ಇಸ್ ಒನ್ ಕ್ವಶನ್. ಸೊ ಅನದರ್ ಥಿಂಗ್ ಇಸ್, ಈ ಪ್ರಶ್ನೆ ಉತ್ತರ ಹೇಳ್ಬಿಡ್ತೇನೆ. ಮೊದಲನೇದಾಗಿ ಇಲ್ಲಿ ನೀವು ಇಡೀ ಕಾಸ್ಟ್ ಸಿಸ್ಟಮ್ ಅಥವಾ ಜಾತಿ ಪದ್ಧತಿನ ನೋಡ್ತಾ ಹೋದ್ರೆ, ಜಾತಿ ಪದ್ಧತಿಯನ್ನ ನಾವು ಅರ್ಥ ಮಾಡ್ಕೊಳ್ತಿರೋದು ಕೂಡ ಥ್ರೂ ದ ಕಲೋನಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಜಾತಿ. ನಮ್ಮ ಜಾತಿ ಪದ್ಧತಿಯನ್ನ ನಮ್ಮ ಮನೋಧರ್ಮದ ಪ್ರಕಾರ, ನಮ್ಮ ಲಿವ್ಡ್ ಇನ್ ಎಕ್ಸ್ಪೀರಿಯನ್ಸಸ್ ಇದೆಯಲ್ಲ, ನಮ್ಮ ಅನುಭವಗಳಿದೆಯಲ್ಲ, ಸಾಮಾಜಿಕ ಅಥವಾ ಚಾರಿತ್ರಿಕ ಅನುಭವಗಳಿಂದ ನಮ್ಮ ಜಾತಿ ಪದ್ಧತಿಯನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ, ಯಾಕೆಂದ್ರೆ ವಿ ಹ್ಯಾವ್ ಲಾಸ್ಟ್ ಆಕ್ಸೆಸ್ ಟು ಅವರ್ ಟೆಕ್ಸ್ಟ್. ವಿ ಕಾಂಟ್ ರೀಡ್ ಮಹಾರಾಷ್ಟ್ರೀ ಪ್ರಾಕೃತ್, ವಿ ಕಾಂಟ್ ರೀಡ್ ಅರ್ಧಮಾಗಧಿ ಆರ್ ತಮಿಳ್ ಬ್ರಾಹ್ಮಿ. ಸೊ ಕಲೋನಿಯಲ್ ಇಂಟರ್ವೆನ್ಷನ್ ನಲ್ಲಿ ವಸಾಹತುಶಾಹಿಯ ಮೂಲಕ ನಾವು ಯಾವ್ಯಾವ ಬರವಣಿಗೆಗಳು ಬಂದಿದಾವೋ ಅದ್ರ ಮೂಲಕ ನಾವು ಜಾತಿ ಪದ್ಧತಿಯನ್ನು ಅರ್ಥ ಮಾಡ್ಕೊತೀವಿ. ಹಾಗಾಗಿ ನಮಗೆ ದೃಷ್ಟಿಗೋಚರವಾಗಿ ಕಾಣೋದೇನು ಅಂದ್ರೆ, ಅಲ್ಲೊಂದು ದಲಿತ ಅನ್ನೋ ಪದ ಅಥವಾ ಶೂದ್ರ ಅನ್ನೋ ಪದನೇನೆ ಇಟ್ ಇಸ್ ವೆರಿ 20th ಸೆಂಚುರಿನಲ್ಲಿ ಬಂದಂತಹ ಬಳಕೆ. ಆ ಜಾತಿ ಏನು ಹೈರಾರ್ಕಿಕಲ್ ಅರೇಂಜ್ಮೆಂಟ್ ಇತ್ತಲ್ಲ, ಶ್ರೇಣೀಕೃತ ವರ್ಗಗಳು ಅಥವಾ ಶ್ರೇಣೀಕೃತ ಜಾತಿಯಲ್ಲಿ ನೋಡ್ತೀವಲ್ಲ, ಅದೇ ಇಟ್ ಈಸ್ ವೆರಿ ಪ್ರಾಬ್ಲಮ್ಯಾಟಿಕ್. ನಮ್ಮಲ್ಲಿ ಚತುರ್ವರ್ಣ ಅಥವಾ ಬರೀ 4 ಜಾತಿಗಳು ಇರಲಿಲ್ಲ. ಸೋ ಮಚ್ ಸೊ ನೀವು ಎಷ್ಟೊಂದು ಈ ಮೌಖಿಕ ಸಂಪ್ರದಾಯಗಳನ್ನ ನೋಡ್ತಾ ಹೋದ್ರೆ ಅಥವಾ ಕೆಲವೊಂದು ನಾನ್ ಲೀನಿಯರ್ ಟೆಕ್ಸ್ಟ್ಗಳನ್ನ, ಪಠ್ಯಗಳನ್ನ ನೋಡ್ತಾ ಹೋದ್ರೆ, ವಿ ರಿಯಲೈಸ್ ದಟ್ ಪ್ರತಿಯೊಂದು ಕಾಲಘಟ್ಟದಲ್ಲಿ ಆ ಕಾಲದ ಆರ್ಥಿಕ ವ್ಯವಸ್ಥೆಯ ಕೊಡುಗೆಗಳು ಮತ್ತು ಆರ್ಥಿಕ ವ್ಯವಸ್ಥೆಗೆ ಬೇಕಾದಂತಹ ನೆಸೆಸಿಟೀಸ್ ಇದ್ವಲ್ಲ, ನೀಡ್ಸ್ ಇದ್ವಲ್ಲ, ಆ ನೆಸೆಸಿಟೀಸ್ ಮತ್ತು ಅವಶ್ಯಕತೆಗಳ ಆಧಾರದ ಮೇಲೆ ಒಂದು ಜಾತಿಯ ಪ್ರಾಮುಖ್ಯತೆ ನಿರ್ಧಾರ ಆಗ್ತಿತ್ತು. ಸೊ ಇಫ್ ಇಟ್ ವಾಸ್ ಅ ಪೀರಿಯಡ್ ಆಫ್ ಅರ್ಬನೈಸೇಷನ್, ಅರ್ಬನ್ ಡೆವಲಪ್ಮೆಂಟ್, ನಗರೀಕೃತ ಬೆಳವಣಿಗೆ ತುಂಬಾ ತೀಕ್ಷ್ಣವಾಗಿದ್ದಿದ್ದೇ ಆದ್ರೆ ಆ ಕಾಲದಲ್ಲಿ ಆಲ್ ದ ಆರ್ಟಿಸಾನ್ಸ್, ಬಡಗಿಗಳು, ಆಮೇಲೆ ಕಮ್ಮಾರರು, ಆಮೇಲೆ ಇವರ ಜಾತಿ ಅಥವಾ ಇವರ ಸ್ಥಾನಮಾನ ಹೆಚ್ಚಿರ್ತಿತ್ತು. ಸೊ ನೀವ್ ಹೇಳ್ತಾ ಇದ್ದೀರಲ್ಲ, ಒಬ್ಬ ದಲಿತ ಮಹಿಳೆ ಅಥವಾ ಒಬ್ಬ ಶೂದ್ರ ಮಹಿಳೆ, ದಲಿತ ಮಹಿಳೆ ಅಲ್ಲ, ಲೋವರ್ ಕಾಸ್ಟ್ ಅಂತಾನೆ ಆಯ್ತು ಸರ್. ಲೋವರ್ ಶೂದ್ರರಿಗೆ ಸೇರಿದವರು. ಲೋವರ್ ಕಾಸ್ಟ್ ಅಂತ ನೀವು ಹೇಳಿ ಅದ್ ಹೇಗೆ ಆಕೆ ಬರದ್ಲು ಅಂತಂದ್ರೆ, ನಾನು ಆ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಹಾಕಿ ಕೇಳ್ಬೇಕಾಗತ್ತೆ. ಹಾಗಿದ್ರೆ ವಾಲ್ಮೀಕಿ ರಾಮಾಯಣ ಬರ್ತಾ ಅಂದ್ರೆ
The lower caste, the whole idea that lower caste and caste system was out of the ಅಂದ್ರೆ it was based on this boxed thinking ಇದೆಯಲ್ಲ, ಅದೇ ತುಂಬಾ ಸೀರಿಯಸ್ ಆಗಿ ತುಂಬಾ ತೀವ್ರವಾಗಿ ಪೋಸ್ಟ್ ಮಾರ್ಟಮಿಸ್ಟ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದು ಮೇಡಮ್. ಅಂದ್ರೆ ಆ ವಿಷಯದಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಅಲ್ಲಿ ಶೂದ್ರರಿಗೆ ಕೂಡ ವಿದ್ಯಾಭ್ಯಾಸ ಸಿಗುವಂತ ಒಂದು ಅವೈಲೇಬಿಲಿಟಿ ಇತ್ತು. ಸೊ ಅದ್ರಿಂದ ಅವ್ರದ್ದು ಸ್ಥಾನಮಾನ ಜಾಸ್ತಿನೇ ಇತ್ತಲ್ವಾ ಮಹಿಳೆಯರದು. ಅಲ್ಲಿ ಶೂದ್ರರ ಮಹಿಳೆಯರಿಗೂ ವಿದ್ಯೆ ಸಿಗುವಂತ ಸ್ಥಾನಮಾನ ಇತ್ತು ಅಂದ್ರೆ ಆ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನ ತುಂಬಾ ಅತ್ಯುನ್ನತವಾಗಿತ್ತು ಅಂತ ಒಪ್ಕೋಬೇಕಾಗುತ್ತೆ ನಾವು. ಆಯ್ತು, ಯಾಕಿತ್ತು? ಇದು ಪ್ರಶ್ನೆ. ಇತ್ತು ಅನ್ನೋದಲ್ಲ ಸರ್, ಯಾಕಿತ್ತು? ಈಗಿತ್ತು ಅಂತ ನಾವೆಲ್ಲ ಹಿಸ್ಟ್ರಿನ ಗಿವನ್ ಅಂತ ನೋಡ್ತಾ ಇದೀವಿ. ಅಂಡ್ ವಿ ಆರ್ ವೆರಿ ಹ್ಯಾಪಿ. ವಿ ಟೇಕ್ ಅ ಪೊಸಿಷನ್ ಅಂಡ್ ಸೇ, ಓ ಅಲ್ಲಿ ತುಂಬಾ ಚೆನ್ನಾಗಿದ್ರು, ಇಲ್ಲಿ ಇತ್ತು ಹೌದು, ಆದ್ರೆ ಯಾಕಿತ್ತು? This is where the question of why comes. The what part of history, empirical approach ittala, that is gone. Why part of history is what we are exploring. So ಯಾಕಿತ್ತು ಅಂತ ನಾವು ಪ್ರಶ್ನೆ ಹಾಕಿದ್ರೆ ಅದಕ್ಕೆ ಉತ್ತರ ರೂಪದಲ್ಲಿ ಈ ಇಂಟರ್ಸೆಕ್ಷನಾಲಿಟಿ ಥಿಯರಿನ ಬಳಸ್ಕೊಂಡು ನಾನು ಉತ್ತರ ತಗೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದೀನಿ. ಸೊ ನಾನು ಇಲ್ಲ ಅಂತ ಹೇಳ್ತಿಲ್ಲ, ಅಲ್ಲಿ ಹೌದು ಇತ್ತು, ಆದ್ರೆ ಯಾಕಿತ್ತು? ಇದು ಒಂದು. ಎರಡನೇದು ವಿಜಯನಗರ ಕಾಲ ಅಂತಂದ್ರೆ ನಾನು ವಿಜಯನಗರ ಸಾಮ್ರಾಜ್ಯ ಅಂತ ಅಷ್ಟೇ ಸ್ಪೆಸಿಫಿಕ್ ಆಗಿ ಹೇಳ್ತಿಲ್ಲ. ವಿಜಯನಗರ ಕಾಲ ಅನ್ನೋ ಒಂದು 300 ವರ್ಷ ಸರಿ ಸುಮಾರಾಗಿ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಮುಂದಿನ ಪ್ರಶ್ನೆ. ವಿಜಯನಗರ ಕಾಲದಲ್ಲಿ ಹೆಸರಿಲ್ಲ, ವಿಜಯನಗರ ಕಾಲದಲ್ಲಿ ಮಹಿಳೆಯರಿಗೆ ರಕ್ಷಣಾತ್ಮಕ ದುಸ್ಥಿತಿಯಿಂದ ಕಾವಲು ಕಾಯುತ್ತಿದ್ರು ಅಂತ ಹೇಳ್ತಾರೆ. ಅದು ಅದು ಹೌದಾ? ನನ್ ಕ್ವಶನ್ ಏನಂದ್ರೆ, ಹೇಳಿ. ಅಂದ್ರೆ ವಿಜಯನಗರ ಕಾಲದಲ್ಲಿ ಮಹಿಳೆ ಅಂದ್ರೆ ರಾಣಿ ಅಂತ ಹೇಳ್ತೀವಲ್ಲ, ಆ ರಾಣಿಗೆನೆ ಕಾವಲು ಕಾಯ್ತಾ ಇದ್ರು ಮಹಿಳೆಯರು ಅಂತ ಹೇಳ್ತಾರೆ. ಅಂದ್ರೆ ಆ ಕಾವಲು ಕಾಯುವಂತ ಮಹಿಳೆ ಮೇಡಮ್ ನಿಮ್ ಧ್ವನಿ ವಾಯ್ಸ್ ಡ್ರಾಪ್ ಆಯ್ತು. ಹಲೋ ಮೇಡಮ್, ಕೇಳಿಸ್ತಾ ಇದೆಯಾ? ಮೇಡಮ್ ವಾಯ್ಸ್ ಡ್ರಾಪ್ ಆಯ್ತು. ಸಾರಿ ಮೇಡಮ್. ಅಂದ್ರೆ ವಿಜಯನಗರ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನ ಅಂದ್ರೆ ರಕ್ಷಣಾತ್ಮಕ ದೃಷ್ಟಿಯಿಂದ ನೋಡೋದಾದ್ರೆ ಅವರು ಸಹ ಆಡಳಿತದಲ್ಲಿ ಪಾಲ್ಗೊಳ್ತಾ ಇದ್ರ, ಅಥವಾ ರಾಣಿಯರು ಅಂತ ಹೇಳ್ತೀವಲ್ಲ, ಆ ರಾಣಿಯರಿಗೆ ಮಹಿಳೆಯರು ಸಹ ರಕ್ಷಣೆ ನೀಡ್ತಾ ಇದ್ರು. ಅಂದ್ರೆ ಕಾವಲು ಗೋಪುರ ಇರುತ್ತಲ್ಲ, ಆ ಕಾವಲು ಗೋಪುರದಲ್ಲಿ ಮಹಿಳೆ ರಕ್ಷಣೆ ನೀಡ್ತಾ ಇರ್ತಾಳೆ. ಅದು ನಪುಂಸಕಲಿಂಗ ಮಹಿಳೆ ಮಾತ್ರ ಆ ರಾಣಿಗೆ ರಕ್ಷಣೆ ನೀಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ನನ್ಗೆ ಆ ಸ್ಥಾನಮಾನ ಯಾವ ರೀತಿ ಮಹಿಳೆಗೆ ನೀಡಿದ್ರು ಅಂತ ನನ್ಗೆ ಅದು ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಇಲ್ಲ ಮೇಡಮ್. ಈಗ ನಪುಂಸಕ ಲಿಂಗದವರು ಇದು ಏನು ಫಸ್ಟ್ ಸರ್ಕಲ್ ಆಫ್ ಸೆಕ್ಯೂರಿಟಿ ಇತ್ತು ಅಂತ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲೂ ಬರುತ್ತೆ. ಆದ್ರೆ ಅಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಉದಾಹರಣೆಗೆ ಏನ್ ಹೇಳೋದು, ಆಮೇಲೆ ಕೃಷ್ಣದೇವರಾಯಂದು ಇದ್ರಲ್ಲೂ ಬರುತ್ತೆ, ಅಮುಕ್ತ ಮಾಲ್ಯದಲ್ಲೂ ಕೂಡ ಬರುತ್ತೆ. ಅವ್ರು ಅಲ್ಲಿ ಏನ್ ಹೇಳೋದು, ಹ್ಯಾವಿಂಗ್ ಅ ನ್ಯೂಟ್ರಲ್ ಜೆಂಡರ್ ಈಸ್ ಅ ಬ್ಲಾಕ್ ಆರ್ ಇಟ್ಸ್ ಅ ಶೋರ್ ವೇ ಆಫ್ ಸ್ಟಾಪಿಂಗ್ ಅಟ್ರಾಕ್ಷನ್. ಅಂದ್ರೆ ಬೇರೆ ಯಾವುದೋ ಒಂದು ಏನೋ ಒಬ್ಬ ಪ್ರೇಮಿಯಾಗಿನೋ ಅಥವಾ ಇನ್ಯಾವುದೋ ರೀತಿಯ ಅಸಾಸಿನೇಷನ್ ಅಟೆಂಪ್ಟ್ ಅನ್ನ ತಡೆಯೋಕ್ಕೋಸ್ಕರ ಇದು ಬಂತು. ಅಂದ್ರೆ ಎಕ್ಸ್ಪೆಷಲಿ ಆ ರಾಣಿಗೆನೆ ರಾಣಿಗೆನೆ ರಕ್ಷಣೆ ಕೊಡುವಂತ ಜವಾಬ್ದಾರಿ ಮಹಿಳೆಯರಿಗೆ ಯಾಕೆ ಕೊಟ್ಟಿದ್ರು ಆಗಿನ ಕಾಲದಲ್ಲಿ? ಅಂದ್ರೆ ಅದನ್ನೇ ಯಾಕೆ ಅಂದ್ರೆ ನಾವು ವಿಜಯನಗರ ಕಾಲದ ಏನು ಮಿಲಿಟರಿ ಸ್ಟೇಟ್ ಅಂತ ನಾನು ಏನ್ ಹೇಳ್ತಿದ್ದೆ, ಸುಮಾರು 100 ಅಂದ್ರೆ 9-7 ಲಕ್ಷ ಸೈನಿಕರನ್ನ ಕರ್ಕೊಂಡು ದುವಾಬನ್ನ ದಾಟ್ತಾನೆ ಕೃಷ್ಣದೇವರಾಯ. ಸೊ ಸಾಮ್ರಾಜ್ಯ ಅಥವಾ ಸಮಾಜದಲ್ಲಿ ಇದ್ದಂತಹ ಎಲ್ಲ ಪುರುಷರಿಗೆ ಅಥವಾ ಅರ್ನಿಂಗ್ ವರ್ಕಿಂಗ್ ಮೆನ್ ಅಂತ ಯಾರಿದ್ರು, ದೇ ವರ್ ಆಲ್ ಇಂಟು ಈದರ್ ವಾರ್ or the population was not enough to meet the requirements of such a large empire. ಅಷ್ಟು ದೊಡ್ಡ ಸಾಮ್ರಾಜ್ಯಕ್ಕೆ ಬರೀ ಪುರುಷರನ್ನೇ ಒಳಗೊಂಡು ದುಡಿಸ್ಕೊಂಡು ಮಾಡಿದ್ರೆ ಆ ಉತ್ಪತ್ತಿ ಅವ್ರಿಗೆ ಆಗ್ತಿರ್ಲಿಲ್ಲ. ಹಾಗಾಗಿ ಇದು ಹೇಗೆ ಅಂದ್ರೆ ಸ್ವಾತಂತ್ರ್ಯ ಆಂದೋಲನದ ಸಮಯದಲ್ಲಿ ಬಾಪು ಗಾಂಧೀಜಿ ಮಹಿಳೆಯರು ಕೂಡ ಪಾತ್ರ ಬರಬೇಕು ಅಂತ ಹೇಳಿ ಕರ್ಕೊಂಡಿತ್ತು. ದಟ್ ವಾಸ್ ಅ ಪೊಲಿಟಿಕಲ್ ಟೂಲ್.
freedom was not just for men. Freedom should be inclusive of women, and women entry of women will enhance the visibility of freedom movement. ಅದೇ ತರಹ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಸಾಮ್ರಾಜ್ಯಕ್ಕೆ ಬೇಕಾಗುವಂತಹ ಅಗತ್ಯಗಳು ಎಷ್ಟಿದ್ವು ಅಂದ್ರೆ ಅಷ್ಟು ದೊಡ್ಡ ಸಾಮ್ರಾಜ್ಯ, ಜೊತೆಗೆ ಐರೋಪ್ಯರು ಬಂದಿದ್ದಾರೆ, ಅವರು ಅಲ್ಲಿಂದ ಆಮದು ಮಾಡ್ಕೊಳ್ತಾ ಇದ್ದಾರೆ ವೆಪನ್ಸ್ ನ. ಸೊ ಇಡೀ ಏನು ಆರ್ಥಿಕ ವ್ಯವಸ್ಥೆಗೆ ಅಗತ್ಯಗಳು, ರಾಜಕೀಯ ವ್ಯವಸ್ಥೆಯ ಅಗತ್ಯಗಳು ಎಷ್ಟಿದ್ವು ಅಂದ್ರೆ ಮಹಿಳೆಯರನ್ನು ಕೂಡ ಒಳ ಮಾಡಿಕೊಂಡು ಬದುಕೋಕ್ ಆಗ್ಬೇಕಿತ್ತು ಅವ್ರಿಗೆ. ಅಂದ್ರೆ ದಟ್ ವಾಸ್ ದ ಓನ್ಲಿ ವೇ ದೇ ಕುಡ್ ಸರ್ವೈವ್. ಸೊ ಅದಕ್ಕೆ ಆರ್ಗ್ಯುಮೆಂಟ್ ಏನಂದ್ರೆ ಮಹಿಳೆಯರ ಸ್ಥಾನಮಾನದ ಬದಲಾವಣೆ ಇದೆಯಲ್ಲ, it is not indicative of an enlightened society. No, it is indicative of the need of the state and the need of the economy. Madam, one more question. ಗಂಗಾದೇವಿ ಅಂತ ಹೇಳಿದೆ ಅಲ್ಲ ಮೇಡಮ್, ಗಂಗಾದೇವಿ ಅವರು ಒಂದು ಕಾದಂಬರಿ ಅಥವಾ ಅವರು ಇದ್ರ ಗ್ರಂಥದಲ್ಲಿ ಹೇಳ್ತಾರೆ, ತನ್ನ ಗಂಡನ ಒಂದು ಆಡಳಿತವನ್ನು ಅವರು ವರ್ಣನೆ ಮಾಡ್ಕೊಂತ, ಅವರ ಒಂದು ಶೌರ್ಯ, ಅವರ ಒಂದು ಬಲಿಷ್ಠ ಆಡಳಿತ ವರ್ಣಿಸೋದಕ್ಕೆ ಅವರು ಆ ಒಂದು ಗ್ರಂಥವನ್ನ ರಚನೆ ಮಾಡ್ತಾರೆ ಅಂತ. ಅಂದ್ರೆ ಮಹಿಳೆ ತನ್ನ ಗಂಡನ್ಗೋಸ್ಕರನೇ ತನ್ನ ಸ್ಥಾನಮಾನವನ್ನ ಅವನಿಗೆ ಬಿಟ್ಕೊಡ್ಲಿಕ್ಕೋಸ್ಕರ ಮಾಡ್ತಾ ಇದ್ರೆ, ಅಥವಾ ತನ್ನ ಒಂದು ಸ್ಥಾನಮಾನ ಬಲಿಷ್ಠ ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಅವರು ಈ ತರ ಮಾಡ್ತಾ ಇದ್ರು? ನಾವು ಒಬ್ಬ ಏನು ರಾಜವಂಶದ ಮಹಿಳೆ ಬರೆದಿರುವಂತಹ ಬರವಣಿಗೆಯ ಆಧಾರದ ಮೇಲೆ ಇಡೀ ಸಮಾಜದ ಸ್ಥಾನಮಾನವನ್ನ ನಾವು ಇದು ಮಾತಾಡಕ್ಕಾಗಲ್ಲ. ಅದಕ್ಕೆ ನಾನು ಎಲ್ಲೂ ಕೂಡ ಈ ರಾಜವಂಶದ ಮಹಿಳೆಯರ ಆಡಳಿತ ಜವಾಬ್ದಾರಿಗಳನ್ನ ಹೇಳುವಂತಹ ಶಾಸನಗಳನ್ನ ಅಷ್ಟಾಗಿ ತಗೊಳ್ದೇನೆ ಸಾಮಾನ್ಯ ಮಹಿಳೆಯರನ್ನ ಒಳಗೊಂಡಂತಹ ಶಾಸನಗಳು ಏನ್ ಹೇಳ್ತಿದ್ದಾರೆ ಇದನ್ನ ತಗೊಂಡಿದ್ದು. ಸೊ ಇದರ ಆಧಾರದ ಮೇಲೆ ನಾವು ನೋಡೋದಾದ್ರೆ ಪುರುಷರಿಗೆ ಅಥವಾ ಮತ್ತಾರಿಗೋ ಸ್ಥಾನವನ್ನ ಬಿಟ್ಕೊಡುವಂತಹ ಇದು ಇರ್ಲಿಲ್ಲ ಅಲ್ಲಿ. ದ ಐಡೆಂಟಿಟಿ, ಮಹಿಳೆಯ ಅನನ್ಯತೆ ಆಕೆಯ ಶಕ್ತಿಯ ಮೇಲೆ, ಆಕೆಯ ಕೆಪಾಸಿಟಿಯ ಮೇಲೆನೆ ಬೇಸ್ ಆಗಿದ್ದಂತಹದ್ದು. ಓಕೆ, ಥ್ಯಾಂಕ್ ಯು ಮೇಡಮ್. ಮಕ್ಬುಲ್ ಬೇಗಂ ಅವರ ಪ್ರಶ್ನೆ, ಪಿತೃಪ್ರಧಾನ ಕುಟುಂಬದಲ್ಲಿ ಹಿಂದುಳಿದ ಮಹಿಳೆಯರ ಸ್ಥಾನಮಾನ ಹೇಗೆ ನಿರ್ಧರಿಸುತ್ತೀರಾ ವಿಜಯನಗರ ಕಾಲದಲ್ಲಿ? ಹಿಂದುಳಿದ ಮಹಿಳೆಯರ ಸ್ಥಾನಮಾನವನ್ನ ನಾವು ನೋಡ್ತಾ ಇಲ್ಲ. ನಾವು ನೋಡ್ತಾ ಇರೋದು ಈಗ ಪಿತೃಪ್ರಧಾನ ಕುಟುಂಬ ಇದ್ರೂ ಕೂಡ, ಅಥವಾ ಪಿತೃಪ್ರಧಾನ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಇದ್ರೂ ಕೂಡ ಅಲ್ಲಿ ಹೇಗೆ ಮಹಿಳೆಯರು ಏನು ಇಂಡಿವಿಜುವಲ್ ಐಡೆಂಟಿಟಿಯನ್ನ ಕಾರ್ವ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ವಿದಿನ್ ಅ ಪೇಟ್ರಿಯಾರ್ಕಲ್ ಸೆಟಪ್, how do women carve out, and why is it that women are able to transact their property, or why is it that women are able to stand as standalone warriors ಆಗಿರ್ಬೋದು, ಯೋಧರಾಗಿರ್ಬೋದು. ಸೊ ಪಿತೃಪ್ರಧಾನ ವ್ಯವಸ್ಥೆ ಇದ್ರೂ ಕೂಡ ಮಹಿಳೆಯರು ಹೇಗೆ ಈ ತರಹ ತಮ್ಮ ಸ್ವಂತ ಅನನ್ಯತೆಯನ್ನ ಗುರುತಿಸ್ತಾರೆ, ಅಥವಾ ಅವರ ಸ್ವಂತ ಅನನ್ಯತೆ ಹೇಗೆ ಬೆಳಕಿಗೆ ಬರ್ತಾ ಇದೆ, ಇದು ನಮಗೆ ಮುಖ್ಯ ಆಗುತ್ತೆ. ಯಾಕೆ ಬರ್ತಾ ಇದೆ, ಯಾಕೆ ಈ ತರ ವ್ಯವಸ್ಥೆ ಬಂತು ಅನ್ನೋದು ನಮ್ಮ ಪ್ರಶ್ನೆ. ಸೊ ಹೇಗ್ ಗುರುತಿಸ್ತೀರಾ ಅಂತಂದ್ರೆ ನಮಗೆ ಶಾಸನಗಳಿವೆ. ಶಾಸನಗಳಲ್ಲಿ ಅತ್ಯಂತ ಕೆಳ ಸಮುದಾಯ ಅಥವಾ ಅತ್ಯಂತ ಸಾಮಾನ್ಯವಾದ ಏನು ವರ್ಗಗಳಿಂದ ಬಂದಿರುವಂತಹ ಮಹಿಳೆಯರು ಕೂಡ ಆಸ್ತಿ ವ್ಯಾಪಾರ ಮಾಡ್ತಾ ಇದ್ರು, ಅಥವಾ ವ್ಯಾಪಾರಗಳನ್ನ ಮಾಡ್ತಾ ಇದ್ರು, ಏನು ಸಾಂಬಾರು ಪದಾರ್ಥಗಳನ್ನ ವ್ಯಾಪಾರ ಮಾಡ್ತಿದ್ದಂತಹ ಶಾಸನಗಳಿವೆ. ಇದ್ರ ಮೂಲಕ ನಾವು ಗುರುತಿಸ್ತಾ ಹೋಗ್ತೀವಿ. ಸೊ ವಿ ಆರ್ ಲುಕಿಂಗ್ ಓನ್ಲಿ ಅಟ್ ಪ್ರೈಮರಿ ಸೋರ್ಸಸ್ by and large. ಬಹುತೇಕ ಪ್ರಶ್ನೆಗಳು ಮುಗಿದಿದೆ. ಸುಮಂತ್ ಅವರ ಪ್ರಶ್ನೆ ಇದೆ, ಈ ವಿಷಯಕ್ಕೆ ಸಂಬಂಧಪಟ್ಟಿಲ್ಲ ನೇರ, ಆದ್ರೂ ಕೂಡ ಕೇಳ್ತಾ ಇದ್ದೇನೆ. ಕ್ಯಾನ್ ವಿ ಅಟ್ರಿಬ್ಯೂಟ್ the relatively better position given to the women currently to the technological revolution? Yes, it is. Comparatively better anta naan helalla, it is a changed equation, and it is because of economic and technological changes. Hello, heli sir. Dominic avare please. Heli sir. ನನ್ನ ಹೆಸರು ಡಾಮಿನಿಕ್. ಮೇಡಮ್, ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರೆ. ಒಂದ್ ಎರಡ್ ಮೂರು ತಾತ್ವಿಕ ಪ್ರಶ್ನೆಗಳಿಗೆ ನಾನು ಬರ್ತೀನಿ. ಹೇಳಿ ಸರ್. ಮೊದಲನೇದು, ನೀವೆಲ್ಲ ಮಂಡಿಸಿದಂಥದ್ದು ಒಂದು ರೀತಿಯ ಆಧಾರಗಳು, ಅದನ್ನ ಎಸ್ಟಾಬ್ಲಿಷ್ಡ್ ಆಧಾರಗಳು ಅಂತ ನಾನು ಕರಿತೀನಿ.
ಒಂದ್ ಸಣ್ಣ ಉದಾಹರಣೆಗೆ ವಿಜಯನಗರ ಸಾಮ್ರಾಜ್ಯದ ನಂತರದ ಇಡೀ ಚರಿತ್ರೆಯನ್ನ ಡಾರ್ಕ್ ಏಜಸ್ ಅಂತ ಕರೆದ್ರು. ಒಂದ್ ರೀತಿ ಆಧುನಿಕ ಕಾಲಕ್ಕೆ ನಾವು ಏನು ಸ್ವಾತಂತ್ರ್ಯ ಹೋರಾಟಕ್ಕೆ ಬರೋ ತನಕ ಅದನ್ನ ಡಾರ್ಕ್ ಏಜಸ್ ಅಂತಾನೆ ಕರೆದ್ರು. ಅಂದ್ರೆ ನಮ್ಗೆ ನಮ್ಮ ಕನ್ನಡ ಸಾಹಿತ್ಯ ವಲಯದಲ್ಲಿ ನಮ್ಗೆ ಆಧಾರಗಳು ನಮ್ಗೆ ದಟ್ಟವಾಗಿ ಸಿಗ್ತಾ ಇದ್ದಾವೆ. ಏನು ಅಂತ ಹೇಳಿದ್ರೆ 17, 18 ಈ 2 ಶತಮಾನಗಳಲ್ಲಿ ತುಂಬಾ ದೊಡ್ಡ ಮಟ್ಟದ ಕ್ರಾಂತಿಕಾರಕ ಪಲ್ಲಾಟಗಳು ದಲಿತ ಸಮುದಾಯಗಳಲ್ಲಿ ಆಗ್ತವೆ. ಉದಾಹರಣೆಗೆ ಅಮರ ಕಲ್ಯಾಣ ಅಂತ ಒಂದು ಎಪಿಸೋಡ್ ಕೊಡೆಕಲ್ಲು ಬಸವಣ್ಣ ಪರಂಪರೆಯಿಂದ ನಂತರದಲ್ಲಿ ಮಲೆ ಮಹದೇಶ್ವರ, ಮಂಟೇಸ್ವಾಮಿ, ವೇಮನ ಮತ್ತೆ ತಮಿಳುನಾಡು ಈ ಕಡೆ ಎಲ್ಲ ಒಂದು ದೊಡ್ಡ ಪರಂಪರೆನೇ ಉದಯಿಸ್ತದೆ. ಅದರಲ್ಲಿ ಬಂದಿದ ತಕ್ಷಣನೇ ಅಲ್ಲಿ ಇಡೀ ಈ ಏನ್ ನಾವು ಮಾತಾಡ್ತಾ ಇದ್ದೀವಿ ಇದು ಬಿಟ್ಟು ಆ ಸಮುದಾಯದ ಒಳಗಡೆನೆ ಒಂದು ಸಾತತ್ಯ, ಒಂದು ಹೂರಣವನ್ನ ಕಟ್ಟಿಕೊಳ್ಳುವಂತ ಒಂದು ದೊಡ್ಡ ನೆಲೆಗಟ್ಟು ಶುರುವಾಯ್ತು. ಇದನ್ನ ನಾವ್ ಯಾಕೆ ಮರ್ತು ಬಿಡ್ತಾ ಇದ್ದೀವಿ? ನಮ್ಗೆ ಯಾಕೆ ಏನೂ ಮಾತಾಡ್ಲಿಕ್ಕೆ ಆಗದಂತ ಸ್ಥಿತಿಗೆ ಹೋಗ್ತಾ ಇದ್ದೀವಿ? ನನ್ಗೆ ಈ ಪ್ರಶ್ನೆ ತುಂಬಾ ಸಲ ಕಾಡ್ತಾ ಇದೆ. ಇವನ್ ಎಸ್ಟಾಬ್ಲಿಷ್ಡ್ ಕನ್ನಡ ಸಾಹಿತ್ಯ ವಲಯದಲ್ಲಿನೂ ಇದನ್ನ ಯಾರನ್ನು ಗಮನಿಸ್ತಾ ಇಲ್ಲ. ಅಮರ ಕಲ್ಯಾಣ ಅನ್ನೋದು ಅದು ಏನು ಅಲ್ಲ ಅನ್ನೋ ರೀತಿಯಲ್ಲಿ ಅಥವಾ ಅದನ್ನ ಮುಚ್ಚಾಕ್ಬಿಟ್ಟಿದ್ದಾರೆ. ಹಾಗಾಗಿ ವಿಸಿಬಿಲಿಟಿ ಅಂತ ಹೇಳುವಾಗ ನೀವು ತುಂಬಾ ಚೆನ್ನಾಗಿ ಅದನ್ನ ಹೇಳಿದ್ರಿ, ಇಂಟರ್ಸೆಕ್ಷನಾಲಿಟಿ ಇತ್ಯಾದಿ ಇತ್ಯಾದಿ. ಬಟ್ ಸ್ಥಳೀಯವಾಗಿ ನಾವು ನಮ್ಮನ್ನ ನಾವು ಕಟ್ಕೊಳ್ಳೋ ಆ ಸಂದರ್ಭದಲ್ಲಿ ಇಂಥ ಒಂದು ಸನ್ನಿವೇಶ, ಈಗ ಮಲೆ ಮಹದೇಶ್ವರ, ಮಂಟೇಸ್ವಾಮಿ ಇವುಗಳನ್ನೆಲ್ಲ ಹೇಗೆ ವಿವರಿಸ್ಕೊಳ್ಳೋದು? ಹಾಗಾಗಿ ದೊಡ್ಡ ಸಮಸ್ಯೆಗಳನ್ನ ಇದು ಎಸ್ಟಾಬ್ಲಿಷ್ಡ್ ಅಕಾಡೆಮಿಕ್ ವಲಯದಲ್ಲೇನೆ ನಾವು ಒಂದು ವರ್ತುಲವನ್ನ ಕಟ್ಕೊಳ್ತಾ ಇರ್ತೀವಿ ಅಂತ ನನ್ನ ಡೌಟ್. ಅಂದ್ರೆ ನೀವು ನಿಮ್ಮ ಎಫರ್ಟ್ ಮತ್ತೆ ನಿಮ್ಮ ವಿದ್ವತ್ನ ಇದು ನಾನೇನು ಪ್ರಶ್ನೆ ಮಾಡ್ತಾ ಇಲ್ಲ. ಬಟ್ ನನಗೆ ಗೊತ್ತಿರುವಂತ ಈ ಸನ್ನಿವೇಶ, ಈ ವಿವರಗಳು ಮತ್ತಷ್ಟು ವಿವರಗಳನ್ನ ಮತ್ತಷ್ಟು ಅಕಾಡೆಮಿಕ್ ಆಗಿ ಎಸ್ಟಾಬ್ಲಿಷ್ ಮಾಡಿದ್ದನ್ನ ಬಿಟ್ಟು ನಾವು ಮತ್ತೊಂದು ಕಡೆ ಸಾಗೋದ್ ಕಡೆ ನಾನು ಪಿನ್ ಪಾಯಿಂಟ್ ಮಾಡ್ತಾ ಇದ್ದೀನಿ. ಮಾತಾಡ್ಬೋದಾ ಸರ್? ಎಸ್ ಮೇಡಮ್, ಎಸ್ ಪ್ಲೀಸ್. ಮೊದಲನೇದಾಗಿ ನನಗೇನ್ ವಿದ್ವತ್ತಿಲ್ಲ ಸರ್. ನಾನು ಯಾವ ವಿದ್ವತ್ತು ಇಲ್ಲ, ಯಾವ ವಿದ್ವಾಂಸ ಇಲ್ಲ. ಅಂದ್ರೆ ಗಮನಿಸ್ತಿರೋದು ಏನಂದ್ರೆ ಸರ್, ಈಗ ನಾನು ನನ್ನ ಇಂಟ್ರೊಡಕ್ಷನ್ ನಲ್ಲಿ ಹೇಳಿದೆ, ನಮಗೆ ಈ ಓರಿಯೆಂಟಲಿಸಂ, ಯುಟಿಲಿಟೇರಿಯನಿಸಂ ಅಥವಾ ಈ ಐರೋಪ್ಯರ ಇಂಟರ್ವೆನ್ಷನ್ ಇಂದ ನಾವು ಇದನ್ ಮಾಡುವಂತಹ ಇದು ಇತ್ತಲ್ಲ, ಏನು ಚರಿತ್ರೆಯನ್ನ ಬರೆಯುವಂತಹ ಪರಿಪಾಠ ಬಂತಲ್ಲ, ಇದರಲ್ಲಿ ವಿ ವೆಂಟ್ ಇನ್ ಫಾರ್ ಏನು ವೆರಿ ವೆರಿ ಪ್ಯಾನ್ ಇಂಡಿಯನ್ ಅಥವಾ ಪ್ಯಾನ್ ಝೋನಲ್ ಕೈಂಡ್ ಆಫ್ ಅನ್ ಅಪ್ರೋಚ್. ನಮಗೊಂದು ಭಾರತದ ಚರಿತ್ರೆ ಬರೀಬೇಕು. ಆ ಭಾರತದ ಚರಿತ್ರೆ ಯಾವುದನ್ನ ಭಾರತ ಅಂತ ವಸಾಹತುಶಾಹಿ ಸಾಮ್ರಾಜ್ಯ ಅಥವಾ ವಸಾಹತುಶಾಹಿ ಸರ್ಕಾರ ಪರಿಗಣಿಸುತ್ತೋ ಅದು ನಮಗೆ ಭಾರತ ಉಳ್ಕೊಳ್ತು. ಸೊ ಈಶಾನ್ಯ ಪ್ರದೇಶಗಳು ಭಾರತ ಅಲ್ಲ ಅಥವಾ ಇನ್ಯಾವುದೋ ಭಾರತ ಅಲ್ಲ ಅಂತ. ಸೊ ಈ ಪ್ಯಾನ್ ಇಂಡಿಯನ್ ಕಾನ್ಸೆಪ್ಟ್ ಬಂದು ನಾವು ಚರಿತ್ರೆಯನ್ನ ಬರೀಬೇಕಾದ್ರೂ ಕೂಡ ನಾವು ವಿ ಟ್ರೈ ಟು ಕನ್ಸ್ಟ್ರಕ್ಟ್ ಅವರ್ ಎಂಟೈರ್ ಹಿಸ್ಟಾರಿಕಲ್ ನೆರೇಟಿವ್ ಇನ್ ಅ ವೆರಿ ಎಂಪಿರಿಕಲ್ ಮೂಡ್. ನಮ್ಮಲ್ಲಿ ಈಗ ಕೌಟಿಲ್ಯನ ಅರ್ಥಶಾಸ್ತ್ರ ಯಾರಿಗ್ ಗೊತ್ತಿರಲಿಲ್ಲ. ಸೊ ಕೌಟಿಲ್ಯನ ಅರ್ಥಶಾಸ್ತ್ರ 1900ರಲ್ಲಿ ಶ್ಯಾಮಶಾಸ್ತ್ರಿಗಳ ಕಡೆಗೆ ಬಂತು, ಅದೇನೋ ಬಂದು ಬರೆಯಕ್ ಶುರು ಮಾಡಿ. ಸೊ 70ರ ದಶಕಗಳ ತನಕನೂ ಕೂಡ ನಾವು ಮತ್ತೆ ನಮ್ಮ ಗ್ರಂಥಗಳನ್ನ, ಆಕರ ಗ್ರಂಥಗಳನ್ನ ಹುದುಗಿ ಹೋಗಿರೋದನ್ನ ವಿ ವೆಂಟ್ ಆನ್ ರಿಟ್ರೀವಿಂಗ್ ಅಂಡ್ ರೆಂಡರಿಂಗ್ ಇಟ್ ಆಸ್ ಇಟ್ ಈಸ್ ಇನ್ ಆಸ್ ಇಟ್ ಈಸ್ ಕಂಡೀಷನ್. ಸೊ ಇಲ್ಲೊಂದು ರಾಜ್ಯವಂಶ ಇತ್ತು, ಇಷ್ಟು ಜನ ರಾಜರಿದ್ರು, ಅವ್ರು ಇಷ್ಟು ಜನ ದಿಸ್ ಇಸ್ ದ ಹಿಸ್ಟ್ರಿ ಆಫ್ ದಿಸ್ ಡೈನಾಸ್ಟಿ. ಸೊ ಡೈನಾಸ್ಟಿಕ್ ಹಿಸ್ಟ್ರಿ ವಾಸ್ ದ ಟ್ರೆಡಿಷನ್ ಆಫ್ ಕಂಪೋಸಿಂಗ್ ಹಿಸ್ಟ್ರಿ ಟಿಲ್ ಅರೌಂಡ್ 70s. ಹಾಗಾದಾಗ ಏನಾಯ್ತು, ಯಾವುದು ದೊಡ್ಡ ದೊಡ್ಡ ಪ್ರದೇಶಗಳಲ್ಲಿ ಬಂದಂತಹ ಸಾಮ್ರಾಜ್ಯಗಳು ಅಥವಾ ರಾಜವಂಶಗಳಿದ್ವೋ ಅವು ನಮ್ಮ ದೃಷ್ಟಿಗಳಲ್ಲಿ ಬೀಳ್ತಾ ಹೋಯ್ತು. ಯಾವುದು ಅಷ್ಟು ದೊಡ್ಡ ಟೆರಿಟೋರಿಯಲ್ ಎಕ್ಸ್ಪಾನ್ಸ್ ಅಲ್ಲಿ ಇರ್ಲಿಲ್ವೋ ಅಥವಾ ಯಾವುದು
ಸ್ಟ್ರಕ್ಚರ್ಡ್ ಇನ್ಸ್ಟಿಟ್ಯೂಷನಲೈಸ್ಡ್ ಹಿಸ್ಟ್ರಿನಲ್ಲಿ ಬರ್ಲಿಲ್ವೋ, ಅಂದ್ರೆ ವ್ಯವಸ್ಥೆ ಒಳಗೆ ಬರೆದಂತಹ ಬರವಣಿಗೆಗಳಾಗಿ ಬರ್ಲಿಲ್ವೋ. ಈ ಆ ತರಹದ ಅಂದ್ರೆ ಮೌಖಿಕ ಸಂಪ್ರದಾಯ ಇರ್ಬೋದು ಅಥವಾ ಮಹಿಳಾ ಬರವಣಿಗೆಗಳು, ಇದ್ಯಾವು ನಮ್ಮ ಮೇನ್ ಸ್ಟ್ರೀಮ್ ಹಿಸ್ಟ್ರಿಯಾಗಿ ಬರ್ಲಿಲ್ಲ. ಆದ್ರೆ ಈಗ ಬರಬೇಕು. ಆದ್ರೆ ಬರೋಕ್ ತೊಂದ್ರೆ ಏನಂದ್ರೆ ನಾವು ಅದು ಬೇಕು ಅಂತ ಹೇಳ್ತಿದೀವಿ ಹೊರತು ಅದನ್ನ ನಿರೂಪಣೆ ಮಾಡುವ ವಿಧಾನವನ್ನ ಬದಲಾಯಿಸ್ಕೊಳ್ತಾ ಇಲ್ಲ. ವಿಧಾನ ಬದಲಾವಣೆ ಅಂದ್ರೇನು? ಈಗ ಮಂಟೇಸ್ವಾಮಿ ಕಾವ್ಯ ತಗೊಂಡು ನಾವು ಒಂದು ನಿಮಿಷ ಸರ್, ಮಂಟೇಸ್ವಾಮಿ ಕಾವ್ಯನ ತಗೊಂಡು ನೆವರ್ ಡೂ ವಿ ಕಾಂಟೆಕ್ಸ್ಚುಯಲೈಸ್ ಮಂಟೇಸ್ವಾಮಿ ಕಾವ್ಯ ವಿತ್ ವಾಟ್ ವಾಸ್ ಹ್ಯಾಪನಿಂಗ್ ಅಟ್ ದ ಸೇಮ್ ಟೈಮ್ ಇನ್ ಯುರೋಪ್ ಆರ್ ವಾಟ್ ಎವರ್ ವಾಸ್ ಹ್ಯಾಪನಿಂಗ್ ಇನ್ ಚೈನಾ, ಇನ್ ನಿಯರ್ ಈಸ್ಟ್. ಅಂದ್ರೆ ನಾವು ಒಂದು ದೊಡ್ಡ ಪ್ರದೇಶದ ದೇವನೂರು ಮಹಾದೇವ ಅವರು ಕುಸುಮ ಬಾಲೆಯ ಮೂಲಕ ಇಡೀ ಇದನ್ನ ಕಾಂಟೆಕ್ಚುಯಲೈಸ್ ಮಾಡಿದ್ರೆ ಒಂದು, ಮತ್ತೆ ಜನರು ಅದನ್ನ ಜೀವಿಸ್ತಾ ಇದಾರೆ. ನಾವ್ ಯಾಕೆ ಅದನ್ನ ಗಮನಿಸ್ಲಿಕ್ಕೆ ಹೋಗೋದಿಲ್ಲ? ಸರ್ ನಾನ್ ಮಾತಾಡ್ತಾ ಇದ್ದೀನಿ ಒಂದು ನಿಮಿಷ. ಇಲ್ಲ ಇಲ್ಲ, ನೀವು ಕೆಲವೊಂದು ಇದ್ರೆ ಹೊರತು ಬೇರೆ ಏನೂ ಮಾಡ್ತಾ ಇಲ್ಲ. ಅಲ್ಲ ಸರ್, ಒಂದ್ ನಿಮಿಷ ನಾನ್ ಮಾತಾಡೋದನ್ನ ಕೇಳಿ. ನಾವು ಕೆಲವೊಂದು ನಿದರ್ಶನಗಳನ್ನ ಮಾತ್ರ ಇಟ್ಕೊಂಡು, ಈಗ ದೇವನೂರ್ ಮಹಾದೇವ್ ಅವ್ರು ಬರ್ದಿರೋದನ್ನ ನಾನು ಕಡಿಮೆ ಅಂತ ಹೇಳ್ತಾನೆ, ಆದ್ರೆ why has it not become a tradition amongst historians? The historians have to decide. And why are they not deciding? Sir, ನಾನು ಮಾತಾಡ್ತೀನಿ, ಇಲ್ಲ ನೀವು ಮಾತಾಡಿ. ಚರಿತ್ರಕಾರರು ಯಾಕೆ ಅದನ್ನ ಆ ತರಹದ ನಿಲುವುಗಳನ್ನ ತಗೊಳ್ತಾ ಇಲ್ಲ ಅಂದ್ರೆ, the whole mentality of writing history, approach in the way we look at history has to change. ಒಂದು ಸಾಂದರ್ಭಿಕವಾಗಿ ಕಾಂಟೆಕ್ಸ್ಚುಯಲೈಸ್ ಮಾಡಿಕೊಂಡು ಚರಿತ್ರೆಯನ್ನ ಬರೆಯುವಂತಹ ಏನು ಟ್ರೆಡಿಷನ್ ನಾವು ಬೆಳೆಸ್ಕೋಬೇಕು. ಅದು ಬೆಳೆಸ್ಕೊಂಡಾಗ ನಮ್ಮಲ್ಲಿರುವಂತಹ ಯಾವುದು ಮೌಖಿಕ ಸಂಪ್ರದಾಯ ಇರ್ಬೋದು ಅಥವಾ ರೀಜನಲ್ ಹಿಸ್ಟ್ರೀಸ್ ಇರ್ಬೋದು ಖಂಡಿತವಾಗ್ಲೂ ಬರುತ್ತೆ. ಈಗ ಆ ಬೆಳವಣಿಗೆ ಪ್ರಾರಂಭ ಆಗಿದೆ. ಸುಮಾರು 90ರಿಂದ 90 ಅಥವಾ 85 ದಶಕದಿಂದ ಇದು ಪ್ರಾರಂಭ ಆಗಿದೆ. ಇನ್ನೊಂದು 20 ವರ್ಷದಲ್ಲಿ ಅದು ಬರುತ್ತೆ. ಈಗ ನಾನೇ ಹೇಳ್ತಾ ಇದ್ದೀನಲ್ಲ, ಕ್ರೇನ್ಶಾ ಅದು ಥಿಯರಿ ತಗೊಂಡು 15ನೇ ಶತಮಾನದ ಇತಿಹಾಸವನ್ನು ನೋಡಕ್ ಪ್ರಯತ್ನ ಮಾಡ್ತಿದ್ದೀನಿ, ಚರಿತ್ರೆಯನ್ನು. ಪ್ರದೀಪ್ ಇಲ್ಲಿದ್ದೀನಿ. ಡೊಮಿನಿಕ್ ಅವರೇ ತುಂಬಾ ಧನ್ಯವಾದಗಳು. ಮತ್ತು ನಿಮ್ಮ ಪ್ರಶ್ನೆ ಏನಿದೆ ತುಂಬಾ ಗಂಭೀರವಾದ ಪ್ರಶ್ನೆ ಮತ್ತು ಸಾಕಷ್ಟು ಸಮಯ, ಸಾಕಷ್ಟು ಅವಧಿ, ಸಾಕಷ್ಟು ಸಾಧ್ಯತೆಗಳನ್ನು ಕೂಡ ಅದು ಬೇಡುತ್ತೆ. ಆ ದೃಷ್ಟಿಯಿಂದ ಮುಂದೆ ಇನ್ನೊಂದೆಲ್ಲಾದ್ರೂ ಸಮಯ ಸಿಕ್ಕರೆ ಅದಕ್ಕೆ ಅಂತಹ ಸಂವಾದಕ್ಕೆ ತೆರೆದುಕೊಳ್ಳೋಣ ಖಂಡಿತ. ಎರಡನೇದು ಇನ್ನೊಂದು ಪ್ರಶ್ನೆ ಇದೆ, ಕೊನೆಯ ಪ್ರಶ್ನೆ. ಇನ್ನು 4 ನಿಮಿಷ ಇದೆ ಮೇಡಮ್, ಅಷ್ಟೊಳಗೆ ನಮ್ಮ ಸೆಷನ್ ಅನ್ನು ಮುಗಿಸ್ಬೇಕು. ಕ್ಷಮೆ ಇರಲಿ ಡೊಮಿನಿಕ್ ಅವರೇ ಮತ್ತೆ ಎಲ್ಲ ಕೇಳುಗರ ಪರವಾಗಿ. colonial interpretation of caste system is problematic. Then what is your opinion about Balgangadhar's researches? Please explain, madam. Madam, 1 ನಿಮಿಷದಲ್ಲಿ ಇದನ್ನ ಸಮ್ ಅಪ್ ಮಾಡಬೇಕು. What is my opinion about Pradeep? Balgangadhar's research on caste system. ನಾನು ಬಾಲಗಂಗಾಧರ್ ಅವ್ರ ಏನೋ ಕಾಸ್ಟ್ ಸಿಸ್ಟಮ್ ನಾನು ಪೂರ್ತಿಯಾಗಿ ಒಪ್ಕೊಳ್ತೀನಿ ಅಂತ ಹೇಳ್ತಿಲ್ಲ, ಆದ್ರೆ ಅದ್ರ ಹಿಂದೆ ಇರೋ ಉದ್ದೇಶ ಇದೆಯಲ್ಲ, ವೇರ್ ವಿ ನೀಡ್ ಟು ಫೈಂಡ್ ಔಟ್ ಪ್ಯಾರಲಲ್ ವೇಸ್ ಆಫ್ ಲುಕಿಂಗ್ ಅಟ್ ಅವರ್ ಸಿಸ್ಟಮ್, ಅದನ್ನ ನಾನು ತುಂಬಾ ಸೀರಿಯಸ್ ಆಗಿ ತುಂಬಾ ದೃಢವಾಗಿ ಒಪ್ಕೊಳ್ತೀನಿ. ಓಕೆ, ಇನ್ನೆರಡು ಪ್ರಶ್ನೆಗಳಿದೆ. ಹರೀಶ್ ಕುಮಾರ್ ಮತ್ತೆ ಇನ್ನೊಬ್ಬರ ಸ್ನೇಹಿತರ ಪ್ರಶ್ನೆ. ಅವುಗಳನ್ನ ನಾನು ಇಮೇಲ್ ಮಾಡ್ತೀನಿ ಮತ್ತು ಹರೀಶ್ ಕುಮಾರ್ ಮತ್ತೆ ಇನ್ನೊಬ್ರು ದಯವಿಟ್ಟು ತಮ್ಮ ಕಾಂಟ್ಯಾಕ್ಟ್ ಅನ್ನ ನಮೂದು ಮಾಡಿ ಅದನ್ನ ಮೇಡಮ್ ಕೇಳ್ತೀವಿ. ಬಹುಶಃ ವೆರಿ ಇಂಟ್ರೆಸ್ಟಿಂಗ್ ಆದ ಒಂದು ಸೆಷನ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಸರಿ ಸುಮಾರು 1.5 ಗಂಟೆಗಳ ಕಾಲ ತಮ್ಮ ಮಂಡನೆಯನ್ನ ಮತ್ತು ವಿಶೇಷವಾಗಿ ಒಂದು ಅದ್ಭುತವಾದ ಸಂವಾದಕ್ಕೆ ತಾವು ತೆರೆದುಕೊಂಡಿದ್ದೀರಿ. ಅನೇಕ ಮಜಲುಗಳನ್ನ ಚರಿತ್ರೆಯ ಮತ್ತು ಚರಿತ್ರೆ, ಸಾಹಿತ್ಯ ಅಥವಾ ಸಾಮಾಜಿಕ ಚರಿತ್ರೆ, ರಾಜಕಾರಣ, ಅಸ್ಮಿತೆಯ ರಾಜಕಾರಣ ಎಲ್ಲವೂ ಕೂಡ ಹೊಸದಾಗಿ ನಿರೂಪಣೆ ಮತ್ತು ನಿರಚನೆಗೊಳ್ಳಬೇಕಾದ ಒಂದು ಅರ್ಜೆನ್ಸಿಯನ್ನ, ಒಂದು ತುರ್ತನ್ನ ತಾವು ತೆರೆದಿಟ್ಟಿದ್ದೀರಿ. ಬಹುಶಃ ಕರ್ನಾಟಕದ ಚರಿತ್ರೆ ಅಧ್ಯಯನ ಸಂದರ್ಭದಲ್ಲಿ ಒಂದು ವಿಶೇಷವಾದ ಮಾದರಿಯ ರೀತಿಯಲ್ಲಿ ತಾವು ಪ್ರೆಸೆಂಟ್ ಮಾಡಿದ್ದೀರಿ. ತುಂಬಾ ಧನ್ಯವಾದಗಳು. ಇತಿಹಾಸ ದರ್ಪಣ, ಬೆಂಗಳೂರು ಹಿಸ್ಟೋರಿಯನ್ ಸೊಸೈಟಿ ಮತ್ತು ಋತುಮಾನ.com ಹಾಗೂ ಈ ಕಾರ್ಯಕ್ರಮದ ಅತ್ಯಂತ ಆನುಷಂಗಿಕ ಭಾಗವಾದ ಕೇಳುಗರ ಪರವಾಗಿ ನಿಮಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಅಷ್ಟೇ ಅದ್ರ ಜೊತೆಗೆ ನಾನು ಕ್ಷಮಾಪಣೆ ಕೂಡ ಕೇಳ್ತೀನಿ. ದಿಸ್ ಇಸ್ ದ ಫಸ್ಟ್ ಟೈಮ್ ದಟ್ ಅ ಟೆಕ್ನಿಕಲ್ ಗ್ಲಿಚ್ ಡೆವಲಪ್. ಅದು ಯಾಕಾಯ್ತು ಹೇಗಾಯ್ತು ಗೊತ್ತಿಲ್ಲ, ಅದಕ್ಕೆ ಕ್ಷಮೆ ಇರಲಿ. ಬಟ್ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್. ಋತುಮಾನ.com ಮತ್ತು ಬೆಂಗಳೂರು ಇತಿಹಾಸ ದರ್ಪಣ ಮತ್ತು ಬೆಂಗಳೂರು ಹಿಸ್ಟಾರಿಯನ್ಸ್
ಸೊಸೈಟಿಗೆ ಕೂಡ ಇದೊಂದು ಹೊಸ ರೀತಿ ಯೋಚನೆ ಮಾಡಕ್ಕೆ ಮತ್ತು ಹೊಸ ರೀತಿಯಾದಂತಹ ಆಲೋಚನೆಗಳನ್ನ ಕ್ರೋಢೀಕರಿಸಿ ಮಾತಾಡಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಹರೀಶ್ ಕುಮಾರ್ ಮತ್ತು ಅಭಿನವ್ ಬುರವಾಲಾ ದಯವಿಟ್ಟು ತಮ್ಮ ಇಮೇಲ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ ಅನ್ನ ಕಳಿಸಿ, ನಾವು ನಿಮ್ಮ ಪ್ರಶ್ನೆಯನ್ನ ಮೇಡಮ್ಗೆ ತಲುಪಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಬಹುಶಃ ರಮೀಲಾ ತಾಪರ್ ಅವರು ಇದೇ ಪ್ರಶ್ನೆಯನ್ನು ಇಟ್ಕೋತಾರೆ, ಇಂಡಿಯಾ ಅಂದ್ರೆ ಏನು ಅನ್ನುವ ಸಂದರ್ಭದಲ್ಲಿ ತಾಪರ್ ಹೇಳ್ತಾರೆ ರೀಜನಲ್, ಇಂಟ್ರಾ ರೀಜನಲ್, ಇಂಟರ್ ರೀಜನಲ್, ರಿಲೇಟಿವ್ ರೀಜನಲ್. ಸೊ ಎಲ್ಲ ಸಾಧ್ಯತೆಗಳ ಮೊತ್ತವೇ ಭಾರತ ಅಂತೇಳಿ ಹೇಳ್ತಾರೆ. ಮತ್ತು ಇಡೀ ಐಡೆಂಟಿಟಿ ಪಾಲಿಟಿಕ್ಸ್ ಬಗೆಗೆ ಅಥವಾ ಆ ರೀತಿ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಡೊಮಿನಿಕ್ ಅವರ ಪ್ರಶ್ನೆ ಏನಿದೆ, ಬಹುಶಃ ನನಗೆ ಗಾಯತ್ರಿ ಸ್ಪಿವಾಕ್ ಚಕ್ರವರ್ತಿ ಅವರು ಲಾಸ್ಟ್ ಇಯರ್ ಹಿಂದೂನಲ್ಲಿ ಅವರ ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾ ಇದ್ರು, ಅವ್ರು ದೊಡ್ಡ ಫೆಮಿನಿಸ್ಟ್, ನಮ್ಗೆಲ್ಲ ಪರಿಚಯ ಇದೆ. ಮೇಡಮ್ ಏನು ನೀವು ಅಷ್ಟು ದೊಡ್ಡ ಫೆಮಿನಿಸ್ಟ್ ಅಲ್ಲ, ನೀವು ಸೀರೆನೇ ಯಾಕೆ ಉಡ್ತೀರಿ? ಅಂದ್ರೆ ಸೀರೆ ಏನೊಂದು ಸಿಂಬಲ್, ಫೆಮಿನಿಸಂ ಸಿಂಬಲ್. ಅಷ್ಟೊತ್ತಿಗೆ ಗಾಯತ್ರಿ ಸ್ಪಿವಾಕ್ ಅವ್ರು ಹೇಳ್ತಾರೆ ತುಂಬಾ ಚೆನ್ನಾಗಿ, ನಾನು ಸ್ತ್ರೀವಾದವನ್ನು ಆರಂಭ ಮಾಡಿದ ಸಂದರ್ಭದಲ್ಲಿ ನನಗೆ ಸೀರೆ ಒಂದು ಇಂಪಾರ್ಟೆಂಟ್ ಆದ ಒಂದು ಇಮೇಜ್ ಆಗಿತ್ತು, ಒಂದು ಸಿಂಬಲ್ ಆಗಿತ್ತು. ಆದ್ರೆ ಈಗೀಗ ಅನಿಸ್ತಾ ಇದೆ ಆ ರೀತಿ ಏನಿಲ್ಲ, ನಾನು ಹೋದ ಕಡೆ ಎಲ್ಲ ಸೀರೆನೇ ಕೊಡ್ತಾರೆ, ಆ ದೃಷ್ಟಿಯಿಂದ ಉಟ್ಕೋತೀನಿ ಅಂತೇಳಿ ಹೇಳ್ತಾರೆ. ಅಂದ್ರೆ ಯಾವ ಅಸ್ಮಿತೆ ಕೂಡ ಅದು ಏಕರೂಪಿಯಾದ ಅಸ್ಮಿತೆ ಅಲ್ಲ, ಮತ್ತು ಸಂಪೂರ್ಣ ಸ್ಥಿರೀಕೃತವಾದಂತಹ, ಶೀತಲೀಕೃತವಾದಂತಹ ಅಸ್ಮಿತೆ ಅಲ್ಲ. ಸೊ ದಲಿತ ಐಡೆಂಟಿಟಿ ಇರ್ಬೋದು, ಬ್ರಾಹ್ಮಣ ಐಡೆಂಟಿಟಿ ಇರ್ಬೋದು. ಒಂದ್ ನಿಮಿಷ ಪ್ರದೀಪ್, ಇದನ್ನ ನಾನು ತುಂಬಾ ಸಲ ಹೇಳಿದ್ದೀನಿ. ಅಂದ್ರೆ ಜೆಂಡರ್ ಮತ್ತೆ ಬೆಳವಣಿಗೆ ನೋಡಿದ್ರೆ, ನನ್ನ ತಾತ ಏನು ಸೂಟ್ ಹಾಕೊಳ್ತಿದ್ರು, ಫೆಲ್ಟ್ ಹ್ಯಾಟ್ ಹಾಕೊಳ್ತಿದ್ರು. ನನ್ನ ತಂದೆ ಬರೋಷ್ಟೊತ್ತಿಗಾಗ್ಲೇ ಬುಷರ್ಟು ಮತ್ತೆ ಪ್ಯಾಂಟ್ ಹಾಕೊಂಡ್ರು. ನನ್ನ ಗಂಡ ಏನು ಬರೀ ಪ್ಯಾಂಟು ಟ್ರೌಸರ್ಸ್, ನನ್ನ ಮಗ ಜೀನ್ಸ್ ಹಾಕೊಳ್ತಾನೆ. ಆದ್ರೆ ನಮ್ಮ ಅಜ್ಜಿ, ನಮ್ಮ ತಾಯಿ, ನಾನು, ನನ್ನ ನಂತರ ಬಂದು ನಾವೆಲ್ಲ ಇನ್ನೂ ಸೀರೆ ಉಡ್ತಾ ಇದ್ದೀವಿ ಪ್ರೊಫೆಷನಲ್ ಸ್ಪೇಸ್ ಅಲ್ಲಿ. ಸೌರ ಅದನ್ನ ಪ್ರಶ್ನೆ ಆ ರೀತಿ ಪ್ರಸ್ತಾವ ಮಾಡ್ತಾರೆ. ಬಹುಶಃ ದಲಿತ ಐಡೆಂಟಿಟಿ ಪ್ರಶ್ನೆ ಸಂದರ್ಭದಲ್ಲಿ ಗೋಪಾಲ್ ಗುರು ಅವರ ಅಂಡರ್ಸ್ಟ್ಯಾಂಡಿಂಗ್ ದಲಿತ ಐಡೆಂಟಿಟಿ ಪ್ರಶ್ನೆ ಇರ್ಬೋದು, ಅಥವಾ ಬ್ರಾಹ್ಮಣ ಐಡೆಂಟಿಟಿ ಬಗೆಗೆ JNU ಅಲ್ಲಿ ಸಾಕಷ್ಟು ಕೆಲಸ ಮಾಡಿ ಹಿಸ್ಟೋರಿಯನ್ ಆಗಿ ಕೆಲಸ ಮಾಡಿದ ಪ್ರೊಫೆಸರ್ ಉಮಾ ಚಕ್ರವರ್ತಿ ಅವರ ಬ್ರಾಹ್ಮಣ ಐಡೆಂಟಿಟಿ ಬಗ್ಗೆ ಬರವಣಿಗೆ ಇರ್ಬೋದು. ಇದೆಲ್ಲ ಕೂಡ ಒಂದ್ ರೀತಿ ಒಂದು ವಿಶಿಷ್ಟ ಸಂಕೀರ್ಣ ನೆಲೆಯಲ್ಲಿ ಅಸ್ಮಿತೆಯ ರಾಜಕಾರಣವನ್ನ ನಿರಚನೆಗೊಳಿಸ್ತಾ ಒಂದು ಮುಕ್ತವಾದ ಸಂವಾದಕ್ಕೆ ತೆರೆಕೊಳ್ತಾ ಹೋಗುತ್ತೆ. ಬಹುಶಃ ಅಂಥದ್ದೊಂದು ಸಂವಾದವನ್ನ ನೆರೆದಿರ್ತಕ್ಕಂಥ ಎಲ್ರು ಮತ್ತು ಪರಿಸ್ಥಿತಿ ಅಥವಾ ಕನ್ನಡದ ಒಂದು ಬೌದ್ಧಿಕ ವಾತಾವರಣ ಅಂತಹ ಸಂವಾದವನ್ನ ಸಾಧಿಸ್ಕೊಳ್ಳಿ, ಮತ್ತು ಅಂತಹ ಹೆಚ್ಚೆಚ್ಚಿನ ಸಂವಾದಗಳು ಇಂತಹ ವೇದಿಕೆಗಳ ಮೂಲಕ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ, ಫೋರಂಗಳ ಮೂಲಕ ಸಾಧ್ಯ ಆಗ್ಲಿ ಅಂತ ಹೇಳ್ತಾ, ಪುನಃ ಮತ್ತೊಮ್ಮೆ ಒಂದು ಅದ್ಭುತವಾದ ಮಂಡನೆ ಮಾಡಿದಂತಹ ಡಾಕ್ಟರ್ SP ವಾಗೀಶ್ವರಿ ಅವರಿಗೆ ಇಷ್ಟೊಂದು ಸಮಯದವರೆಗೆ 1.25 ಗಂಟೆವರೆಗೆ ಸರಿಸುಮಾರು ಅತ್ಯಂತ ಸಹನೆಯಿಂದ ಚೆನ್ನಾಗಿ ಕೇಳಿ, ಪ್ರಶ್ನೆಗಳನ್ನ ಕೇಳಿ ಭಾಗವಹಿಸಿದ, ಮುಕ್ತ ಸಂವಾದದಲ್ಲಿ ತೆರ್ಕೊಂಡ ಎಲ್ಲ ಕೇಳುಗರಿಗೂ ಕೂಡ ನಾನು 3 ವೇದಿಕೆಯ ಪರವಾಗಿ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ತನ್ಮೂಲಕ ಇಲ್ಲಿನ ಕಾರ್ಯಕ್ರಮಕ್ಕೆ ನಾವು ಕೊನೆಯನ್ನ ಎಳಿತಾ ಇದ್ದೀವಿ. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. Thank you, Pradeep. Thank you, Rajesh.